ಬಸವಾ ತ್ರಿಪುದೆನ್ನ ಸಂಗನ ಬಸವಾ ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿದ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಸ್ಸಂಸಾರ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯ ತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಸಿಕಾರ ಬಸವಾಯ ನಮಃ ಪಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ ಬಸವಾಯ ನಮೋ ನಮಃ ಬಸವಾಯ ನಮೋ ನಮಃ. ಶರಣು ಶರಣಾರ್ಥಿಗಳು. ಶಟಸ್ಥಲ ಮರ್ಮ. ನಾವು ಉದಯಿಸಿ ಬಂದದ್ದು ಹೀಗೆ. ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು, ನಿಶೂನ್ಯ ಲಿಂಗದಿಂದ ನಿಷ್ಕಲ ಲಿಂಗಕ್ಕೆ ಬಂದು, ನಿಷ್ಕಲ ಲಿಂಗದಿಂದ ಆತ್ಮತತ್ವದ ಐಕ್ಯ ಸ್ಥಳದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ, ಆಕಾಶ ತತ್ವದ ಶರಣ ಸ್ಥಳದ ಪ್ರಸಾದ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ, ವಾಯು ತತ್ವದ ಪ್ರಾಣಲಿಂಗಿ ಸ್ಥಳದ ಜಂಗಮ ಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ, ಅಗ್ನಿ ತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ, ಅಪ್ಪು ತತ್ವದ ಮಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರ ಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗದ ಆಣತಿ ವಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಲೀಲಾ ಕ್ರಿಯಾ ಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ. ಸರ್ವರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 2182ನೇ ದಿನದ ಸ್ವಾನುಭವದ ನೆಲೆಗೆ ಬಸವಸ್ತುತಿ ಹಾಗೂ ಶಟಸ್ಥಲ ಮರ್ಮದೊಂದಿಗೆ ಚಾಲನೆ ನೀಡತಕ್ಕಂತ ಸಂಪೂರ್ಣ ತಾಯಿಯವರಿಗೂ ಶರಣು ಶರಣಾರ್ಥಿಗಳು. ಸಿದ್ಧಾರೂಢಪ್ಪರ ಶರಣ ಶರಣಾರ್ಥಿಗಳು. ಸ್ವಾನುಭವದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲ ಶರಣ ತಂದೆಗಳಿಗೂ ಶರಣ ಶರಣಾರ್ಥಿಗಳು. ಇಂದು ದಯಾನಂದ ಲಿಯಪ್ಪ ಅವರಿಂದ ಶರಣರ ಶಿವಯೋಗದಲ್ಲಿ 3ನೇ ಭಾಗ, ಶಿವಯೋಗದ ಪ್ರಯೋಗ. ಅದರಲ್ಲಿ ಲಿಂಗಾನುಸಂಧಾನ, ಸಕಿಲಗಳು, ಇಷ್ಟಲಿಂಗ ಪೂಜೆ, ಈ ಒಂದು ವಿಚಾರದ ಬಗ್ಗೆ ಅನುಭವ ಇರ್ತದೆ. ಅಪ್ಪರೇ ಶರಣ ಶರಣಾರ್ಥಿ ಅಪ್ಪರೇ.
ಶರಣಾರ್ಥಿ ಅನ್ನ. ನನ್ನ ಧ್ವನಿ ಕೇಳಿಸ್ತಾ ಇದೆಯಣ್ಣ? ಹ್ಞೂನ್ರಿ ಅಪ್ಪರೆ, ಕೇಳಿಸ್ತಾ ಇದೆ, ಸ್ಕ್ರೀನ್ ಕಾಣಿಸ್ತಿದೆ ಅಪ್ಪರೆ. ಆಯ್ತಣ್ಣ. ಶರಣಾರ್ಥಿ. ಶರಣಾರ್ಥಿ ಅಪ್ಪರೆ, ಪ್ರಾರಂಭಿಸಿ ಅಪ್ಪರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಶರಣರ ಶಿವಯೋಗ ಅಂತ ಒಂದು ವಿಸ್ತೃತವಾದ ವಿಶಾಲವಾದ ಅಭ್ಯಸನದಲ್ಲಿ ನಾವು ಕಳೆದ ಹಲವಾರು ತಿಂಗಳಿಂದ ಅಭ್ಯಸನ ಮಾಡ್ತಾ ಇದ್ದೀವಿ. ಅತ್ಯಂತ ಅನುಪಮವಾದ ಆನಂದ ಕೊಡುವ ಒಂದು ವಿಷಯ ಇದು. ಆ ಒಂದು ಗ್ರಂಥ ಕೂಡ ನಾನು ಬರೆದೆ. ಭಾಗ 1, ಭಾಗ 2, ಭಾಗ 3 ಮಾಡಿಕೊಂಡು ಶರಣರ ಶಿವಯೋಗದ ಅಭ್ಯಸನ. ಭಾಗ 2ರಲ್ಲಿ ಅಂಗದಿತ್ತ ಲಿಂಗದತ್ತ ಹೇಗೆ ಸಾಗಿಸಬಹುದು, ಭಾಗ 3ರಲ್ಲಿ ಶಿವಯೋಗದ ಪ್ರಯೋಗವನ್ನು ಹೇಗೆ ಮಾಡಿಕೊಳ್ಳಬೇಕು. ಅದರಲ್ಲಿ ಈಗ ನಾವು ಅಧ್ಯಾಯ 1 ಲಿಂಗಾನುಸಂಧಾನ, ಸಕಿಲೆಗಳು, ಇಷ್ಟಲಿಂಗ ಪೂಜೆ ಅಂತ ಮಾಡ್ತಾ ಇದೀವಿ. ಲಿಂಗಾನುಸಂಧಾನದಲ್ಲಿ ವಿವಿಧ ಲಿಂಗಗಳ ಜೊತೆಗೆ ಹೇಗೆ ಸಂಧಾನ ಮಾಡಿಕೊಳ್ಳಬೇಕು ಅನ್ನೋದು ನಮ್ಮ ಹಲವಾರು ತಿಂಗಳಿಂದ ಅದು ಮಾಡ್ತಾ ಬಂದಿದ್ದೀವಿ. ಹೋದ ಸಾರಿ ನಾವು ಸಹಸ್ರಾರ ಚಕ್ರದಲ್ಲಿರುವ ಬ್ರಹ್ಮರಂಧ್ರದಲ್ಲಿರುವ ಆ ನಿಷ್ಕಲ ಲಿಂಗದ ಒಂದು ಆರಾಧನೆ, ಅರ್ಚನೆಯನ್ನ ಹೇಗೆ ಮಾಡಿಕೊಳ್ಳಬೇಕು ಅನ್ನೋದನ್ನ ನಾವು ನೋಡಿದ್ವಿ. ಮುಂದೆ ಈಗ ನಾವು ನಿಶೂನ್ಯ ಲಿಂಗ ಅದನ್ನ ಸ್ವಲ್ಪ ನೋಡಿದ್ವಿ. ಈ ನಿಶೂನ್ಯ ಲಿಂಗ, ಚಿದ್ಬಿಂದು ಶಕ್ತಿ ಅದನ್ನೆಲ್ಲ ನೋಡಿದ್ವಿ. ಹೀಗಾಗಿ ಈ ಮಸ್ತಿಷ್ಕದ ಲಿಂಗಗಳ ಬಗ್ಗೆ ಯಾಕೋ ಜನ ಹೆಚ್ಚು ಮಾತನಾಡೋಲ್ಲ, ಅದರ ಬಗ್ಗೆ ಅಭ್ಯಸನವೂ ಹೆಚ್ಚು ಆಗ್ತಾ ಇಲ್ಲ. ಯಾಕೆ ಅದು ನನಗೆ ಗೊತ್ತಿಲ್ಲ. ಆದರೆ ಅವು ಖಂಡಿತ ಲಿಂಗಗಳಿವೆ. ಅವುಗಳನ್ನು ಪ್ರಸ್ತುತಪಡಿಸುವ ಆ ಶಿವಯೋಗವನ್ನು ಹೇಗೆ ಮಾಡಿಕೊಳ್ಳಬೇಕು, ಆ ಲಿಂಗ ದರ್ಶನ ಹೇಗೆ ಮಾಡಿಕೊಳ್ಳೋದಕ್ಕೆ ಅನೇಕ ಒಂದು ವಚನಗಳು ನಮಗೆ ಸಾಕ್ಷಿಯಾಗಿ ನಿಲ್ತಾ ಇರೋದ್ರಿಂದ ಆ ಲಿಂಗಗಳನ್ನು ನಾವು ನೋಡಲೇಬೇಕು. ಮಹಾಲಿಂಗದ ಮೇಲಿರುವ ಈ ಸಹಸ್ರಾರ ಚಕ್ರದಲ್ಲಿರುವ ನಿಷ್ಕಲ ಲಿಂಗ, ನಿಶೂನ್ಯ ಲಿಂಗ, ನಿರಂಜನ ಲಿಂಗಗಳ ಬಗ್ಗೆ ನಾವು ನೋಡಲೇಬೇಕು. ಈಗ ಈ ಒಂದು ಮಹಾಲಿಂಗದ ಮೂಲಕ 3ನೆಯ ಒಂದು ಕಣ್ಣಿನಲ್ಲಿರುವ ಆಜ್ಞಾ ಚಕ್ರದಲ್ಲಿರುವ ಮಹಾಲಿಂಗದ ಮೂಲಕವೇ ನಾವು ಕೆಳಗಿನ ಎಲ್ಲಾ ಲಿಂಗಗಳನ್ನ ನೋಡಿಕೊಂಡು ಈಗ ಮೇಲಿನ ಲಿಂಗಗಳನ್ನ ನೋಡಲು ಮತ್ತೆ ಆ ಮಹಾಲಿಂಗಕ್ಕೆ ಹೋಗಬೇಕು. ಮಹಾಲಿಂಗವನ್ನೇ ನಾವು ಕೇಳಿಕೊಳ್ಳಬೇಕು. ಮಹಾಲಿಂಗವನ್ನೇ ನಾವು ವಿ ಹ್ಯಾವ್ ಟು ರಿಕ್ವೆಸ್ಟ್ ಮಹಾಲಿಂಗ ಓನ್ಲಿ. ಅಂದ್ರೆ ಥರ್ಡ್ ಐ ಓಪನಿಂಗ್ ಅಂತ ಬಹಳ ಮಾತಾಡ್ತಾರೆ. ಆದರೆ ನಮ್ಮ ಇಷ್ಟಲಿಂಗ ಪೂಜೆಯಲ್ಲಿ ಅದು ಹೇಗೆ ತನ್ನಿಂದ ತಾನೇ ಅದು ತೆರೆಯುತ್ತದೆ, 3ನೆಯ ಕಣ್ಣು ಅನ್ನೋದನ್ನ ನಮ್ಮ ಶರಣರು ಬಹಳ ಚೆನ್ನಾಗಿ ಮನಗೊಂಡಿದ್ರು. ಹೀಗಾಗಿ ನಾನು ಮಹಾಲಿಂಗದ ಮೂಲಕವೇ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದ ಲಿಂಗಗಳ ದರ್ಶನ ಮಾಡಿಕೊಂಡು ಈಗ ಮಹಾಲಿಂಗದ ಮೂಲಕವೇ ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ, ಊ ಮ ನಿಷ್ಕಲಲಿಂಗಾಯ ನಮಃ, ನಿಷ್ಕಲಲಿಂಗಾಯ ನಮಃ, ನಿಷ್ಕಲಲಿಂಗಾಯ ನಮಃ, ಊ ಮ ನಿಷ್ಕಲಲಿಂಗಕ್ಕೆ ಶರಣಾರ್ಥಿ, ನಿಷ್ಕಲಲಿಂಗಕ್ಕೆ ಶರಣಾರ್ಥಿ, ನಿಷ್ಕಲಲಿಂಗಕ್ಕೆ ಶರಣಾರ್ಥಿ ಅಂದು ಆ ಬ್ರಹ್ಮರಂಧ್ರದಲ್ಲಿರುವ ನಿಷ್ಕಲಲಿಂಗದ ಒಂದು ದರ್ಶನವನ್ನ ಪಡಿತೀನಿ ಅನ್ನೋದನ್ನ ನೋಡಿಕೊಂಡ್ವಿ. ಹೇಗೆ ಇದು ಇದೆ ನೋಡಿ, ಈ ಬ್ರೈನ್ನಲ್ಲಿ ನಿಮಗೊಂದು ವಿಡಿಯೋ ತೋರಿಸ್ತೀನಿ ನಾನು. ಆ ವಿಡಿಯೋನಲ್ಲಿ ಹೇಗಿದೆ ನೋಡಿ, ಈ ಒಂದು ಮೆದುಳನ್ನ ನಮ್ಮ ಶರಣರು ಹೇಗೆ ಕಂಡಿದ್ದಾರೆ ನೋಡಿ. ಆ ಮೆದುಳು ಹೇಗಿರುತ್ತಂದ್ರೆ ಮಹಾಮೆದುಳು, ಉಪಮೆದುಳು, ಹಾಗೇನೆ ಈ ಕೆಳಗಿನ ಮೆದುಳು ಒಳಗಡೆ ಹೇಗಿದೆ ನೋಡಿ. ಈ ಮೆದುಳುಗಳಲ್ಲಿ ಲಿಂಗವನ್ನ ಸ್ಥಾಪಿಸಿ ನಮ್ಮ ಇಡೀ ದೇಹ ರಚನೆಯಲ್ಲಿ ಅತ್ಯಂತ ಉಪಯುಕ್ತವಾದ, ಮೆದುಳೇ ಇಲ್ಲದೆ ಜನ ಇರೋಕ್ ಸಾಧ್ಯ ಇಲ್ಲ, ಜನ ಮನುಷ್ಯ ಬದುಕಲೇ ಸಾಧ್ಯವಿಲ್ಲ ಅನ್ನೋವಾಗ ಈ ಮೆದುಳನ್ನ ಅವರು ಹೇಗೆ ಭಾಗಗಳನ್ನಾಗಿ ಮಾಡಿ ಮುಂಭಾಗ, ಮಧ್ಯಭಾಗ, ಹಿಂಭಾಗ ಮತ್ತು ಕೆಳಗೆ ಈ ಉಪಮಸ್ತಿಷ್ಕದಲ್ಲಿ ಅನುಲಿಂಗವನ್ನ ಏನ್ ಕೊಡ್ತಾರಲ್ಲ, ಅದು ಅವರ ಒಂದು ಅತ್ಯಂತ ಚಿಂತನೆಗೆ ಸಾಕ್ಷಿಯಾಗಿ ನಿಲ್ತಾ ಇದೆ. ಅವರು ಎಷ್ಟೊಂದು ಜಾಣರಾಗಿದ್ದರು, ಎಷ್ಟೊಂದು ವೈದ್ಯಕೀಯ ಪರಿಜ್ಞಾನವನ್ನ ಹೊಂದಿದ್ರು. ಇಡೀ ಜಗತ್ತು ಬ್ರಹ್ಮರಂಧ್ರದಲ್ಲಿ ಒಂದು ನಿಷ್ಕಲ ಲಿಂಗವನ್ನು ಕೊಟ್ಟು, ಲಿಂಗ ಅಂತೇನಿಲ್ಲ, ಅವರು ಸಹಸ್ರಾರ ಚಕ್ರ ಅಂತ ಹೇಳ್ತಾರೆ, ಅಲ್ಲಿಗೆ ಮುಗಿಸ್ಬಿಡ್ತಾರೆ, ಅಲ್ಲಿಗೆ ಅವರ ಯೋಗ ನಿಂತು ಬಿಡುತ್ತೆ. ಆದರೆ ಒಂದೇ ಲಿಂಗ ಅಥವಾ ಒಂದೇ ಚಕ್ರ ಸಾಕ ಇಡೀ ಒಂದು ದೊಡ್ಡದಾದ ಮೆದುಳಿಗೆ, ಉಪಮೆದುಳಿಗೆ ಮತ್ತೆ ಬೇರೆ ಲಿಂಗಗಳು ಅಥವಾ ಬೇರೆ ಸಾಕ್ಷಾತ್ಕಾರತೆ ಆಗೋದು ಬೇಡವಾ ಅನ್ನೋದನ್ನ ಮನಗಂಡು ಅವ್ರು ಏನ್ ಮಾಡಿದ್ರು, ಇಡೀ ಮೆದುಳನ್ನ 4 ಭಾಗಗಳನ್ನಾಗಿ ಮಾಡಿ ಮುಂದಿನ ಮೆದುಳಿಗೆ ನಿಷ್ಕಲಲಿಂಗ, ಮಧ್ಯದ ಮೆದುಳಿಗೆ ನಿಶೂನ್ಯಲಿಂಗ, ಹಿಂದಿನ ಮೆದುಳಿಗೆ ನಿರಂಜನಲಿಂಗ ಮತ್ತು ಕೆಳಭಾಗದಲ್ಲಿರುವ ಉಪಮಸ್ತಿಷ್ಕ ಅಥವಾ ಉಪಮೆದುಳಿಗೆ ಅನುಲಿಂಗವನ್ನ ಕೊಟ್ರು. ಅಂದ್ರೆ ಅವರು ನರರೋಗ ತಜ್ಞರಾಗಿದ್ರು, ನರಶಾಸ್ತ್ರಜ್ಞರಾಗಿದ್ರು ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ನಿಷ್ಕಲಲಿಂಗ, ನಿಶೂನ್ಯಲಿಂಗ, ನಿರಂಜನಲಿಂಗ, ಅನುಲಿಂಗ 4 ಲಿಂಗಗಳನ್ನ ಅವರು
ಬರೀ ಮೆದುಳಿಗೆ ಕೊಡಬೇಕಾದ್ರೆ ಇಡೀ ದೇಹ ಎಷ್ಟು ದೊಡ್ಡದಿದೆ ನೋಡಿ, ಅಲ್ಲಿ 5 ಲಿಂಗಗಳನ್ನು ಕೊಟ್ರು. ಯಾವ ಯಾವ ಲಿಂಗಗಳು? ಆಚಾರ ಲಿಂಗ, ಗುರುಲಿಂಗ, ಜಂಗಮಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ ಅಲ್ಲಿ ಕೊಟ್ರಿ. ಇಲ್ಲಿ ಬರೀ ಮೆದುಳಿಗಾಗಿ 4 ಲಿಂಗಗಳನ್ನು ಅವ್ರು ಕೊಟ್ರಲ್ಲ. ಹೀಗಾಗಿ ಅವರ ಜಾಣ್ಮೆಯನ್ನು ನಾವು ಪುರಸ್ಕರಿಸಲೇಬೇಕು. ಹೀಗಾಗಿ ಅಲ್ಲಿ ಏನ್ ಸಿಗ್ತಾ ಇದೆ ನಿಮಗೆ? ಅಲ್ಲಿ ಆ ಆನಂದಗಳು ಯಾವುವು? ಎಷ್ಟು ಚೆನ್ನಾಗಿ ಹೇಳಿದ್ದೆ ನಾನು, ಹೋದ್ ಸರಿನೂ ಹೇಳಿದ್ದೆ. ನಿಷ್ಕಲಾನಂದ, ನಿಶೂನ್ಯಾನಂದ ಮತ್ತು ನಿರಂಜನಾನಂದ ಅಂತ ಆ ಅನೇಕ ಆನಂದಗಳನ್ನ ಕೂಡ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದೆ. ಹೀಗಾಗಿ ಇಲ್ಲಿ ಈಗ ಏನಾಗ್ತಾ ಇದೆ, ನೀವು ಈ ಶಿವಯೋಗದಲ್ಲಿ ಕುಳಿತುಕೊಂಡಾಗ, ಅಂದ್ರೆ ಆಧಾರ ಚಕ್ರದಲ್ಲಿ ಹಿಡಿದು ಮೂಲಾಧಾರ ಚಕ್ರದಲ್ಲಿ ನಾನು ಆಚಾರ ಲಿಂಗದ ಆರಾಧನೆಯೊಂದಿಗೆ ಏನು ಶುರು ಮಾಡ್ತೀನಲ್ಲ, ಅದು ಏನಾಗುತ್ತೆ? ಈ ಚಿತ್ರವನ್ನ ಗಮನಿಸಿ. ನೀವು ಈ ಚಿತ್ರವನ್ನ ಗಮನಿಸಿದರೆ ನೀವು ಏನು ಇದನ್ನ ಮಾಡ್ತಿರ್ತೀರಲ್ಲ, ಶಿವಿ ಪೂಜೆಯಲ್ಲಿ ಅಂದ್ರೆ ಲಿಂಗ ಕರಹಸ್ತದಲ್ಲಿ ಇಷ್ಟಲಿಂಗವನ್ನು ಇಟ್ಟುಕೊಂಡು ತಕ್ಷಣ ಮೂಲಾಧಾರ ಚಕ್ರದಲ್ಲಿರುವ ಅದು ಆಚಾರ ಲಿಂಗ, ಅದು ಅಲ್ಲಿಂದ ವೈಬ್ರೇಷನ್ ಶುರು ಆಗುತ್ತೆ. ಅದನ್ನ ಕುಂಡಲಿನಿ ಶಕ್ತಿಯನ್ನೇ ಅಥವಾ ಏನೇ ಅನ್ನಿ, ಅಲ್ಲಿ ಅದೇನಾಗುತ್ತೆ, ಆ ಒಂದು ಶಕ್ತಿ, ಚೈತನ್ಯಾತ್ಮಕ ಶಕ್ತಿ ನಿಮ್ಮ ಬೆನ್ನೆಲುಬಿನ ಮೂಲಕ ವಿವಿಧ ಲಿಂಗಗಳ ಮೂಲಕ ಹಾಯುತ್ತಾ ಮೇಲೆ 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 ಹೇಗೆ ಹೋಗ್ತಾ ಇದೆ ನೋಡಿ. ಎಲ್ಲಿಂದ? ಕೆಳಗಿನ ಒಂದು ಮೂಲಾಧಾರ ಚಕ್ರದಲ್ಲಿರುವ ಆಚಾರ ಲಿಂಗದಿಂದ ಅದು ಶುರು ಆಗುತ್ತೆ. ಕೆಳಗಿನಿಂದ ಹಿಡಿದು ಮೇಲೆ 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 ಅದು ಚೈತನ್ಯಾತ್ಮಕ ಶಕ್ತಿ ಮೇಲೆ ಹೇಗೆ ಪ್ರವಹಿಸುತ್ತೆ ಹೋಗುತ್ತದೆ ಅನ್ನೋದನ್ನ ನಮ್ಮ ಶರಣರು ಕಂಡು ಹಿಡಿದರು. ಅದು ಸುಳ್ಳಲ್ಲ. ಹೀಗಾಗಿ ಬೆನ್ನನ್ನ ನೇರವಾಗಿ ಮಾಡಿಕೊಂಡು ನಾನು ಶಿವಯೋಗದಲ್ಲಿ ತೊಡಗಬೇಕು, ಏಕೆಂದ್ರೆ ಈ ಚೈತನ್ಯಾತ್ಮಕ ಶಕ್ತಿ ಮೇಲೆ ಪ್ರವಹಿಸಲು ಅದು ನೇರವಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅವರು ಮನಗಂಡು ನಮಗೆ ವಚನಗಳ ಮೂಲಕ ಹೇಳಿದರು. ಹಾಗೇನೆ ಈ ಮೆದುಳು ಅನ್ನೋದು ಇಡೀ ದೇಹದಲ್ಲಿ ಅನೇಕ ಅನೇಕ ಆರ್ಗನ್ಸ್ ಇದೆ, ಅನೇಕ ಲಿವರ್ ಇದೆ, ಸ್ಪ್ಲೀನ್ ಇದೆ, ಕಿಡ್ನಿ ಇದೆ. ಆದ್ರೆ ಈ ಮೆದುಳು ಮಾತ್ರ ಅತ್ಯಂತ ಕ್ಲಿಷ್ಟವಾದದ್ದು. ಅನೇಕ ಕೇಂದ್ರಗಳು, ಅನೇಕ ಕ್ರಿಯೆಗಳು, ಅಲ್ಲಿ ಏನ್ ನಡೆಯುತ್ತೆ ಏನಿಲ್ಲ, ಅತ್ಯಂತ ಒಂದು ಗಹನವಾದ ವಿಚಾರ ಈ ಮೆದುಳಿನ ಬಗ್ಗೆ ಮಾತಾಡೋದಂದ್ರೆ. ಅದಕ್ಕಾಗಿ ನರರೋಗ ತಜ್ಞರು, ನ್ಯೂರಾಲಜಿಸ್ಟ್, ನ್ಯೂರೋಸರ್ಜನ್ಸ್ ಅಂತ ಇಲ್ಲಿ ಆಪರೇಷನ್ ಮಾಡೋರೇ ಬೇರೆಯವರು ಬಂದರು. ನಮ್ಮ ಇಲ್ಲಿಯ ರೋಗಗಳಿಗೆ ಉಪಚಾರ ಮಾಡೋರೇ ಬೇರೆ ಬಂದರು, ನ್ಯೂರಾಲಜಿಸ್ಟ್ ಅಂತ ಬಂದರು, ನ್ಯೂರೋಸರ್ಜನ್ ಅಂತ ಬಂದರು. ಏಕೆಂದ್ರೆ ಇದೊಂದು ಮೆದುಳು ಅನ್ನೋದು ಒಂದು ಅತ್ಯಂತ ಸಂಕೀರ್ಣವಾದ ಜಟಿಲವಾದ ವಿಷಯ. ಅಲ್ಲಿ ಏನೇನಿದೆ ಅಲ್ಲಿ ವಿಚಾರ ಮಾಡೋದು, ಕಲಿಯೋದು, ಡಿಸಿಷನ್ ಮಾಡೋದು, ಅಂದ್ರೆ ಯಾವುದಾದ್ರೂ ಒಂದು ನಿರ್ಣಯ ತೆಗೆದುಕೊಳ್ಳೋದು ಎಲ್ಲವೂ ಕೂಡ ಮೆದುಳಿನಲ್ಲಿ ಏನಾಗುತ್ತಲ್ಲ. ಹೀಗಾಗಿ ಮಾತನಾಡೋದಿರ್ಲಿ, ಕೇಳೋದಿರ್ಲಿ, ಇವೆಲ್ಲವೂ ಕೂಡ ಮೆದುಳಿನಲ್ಲಿ ಆಗ್ತಾ ಇರೋದ್ರಿಂದ ಅವ್ರು ಏನ್ ಮಾಡಿದ್ರು ಶರಣರು, ಈ ಇಷ್ಟಲಿಂಗ ಪೂಜೆಯಲ್ಲಿ ನಿನ್ನ ಎಡಕರಹಸ್ತದಲ್ಲಿ ಅದನ್ನು ಇಟ್ಟುಕೊಂಡು ಎಡಕರಹಸ್ತದ ಮೂಲಕ ನೀನು ಮೆದುಳಿಗೆ ಹೋಗಬಹುದು ಅನ್ನೋದನ್ನ ಕಂಡುಕೊಂಡ್ರು. ಹೀಗಾಗಿ ಎಡಕರಹಸ್ತದಲ್ಲಿ, ನಾನಾಗ್ಲೇ ನಿಮಗೆ ಕರಹಸ್ತವನ್ನು ತೋರಿಸಿದೆ, ಎಡಕರಹಸ್ತದ ಮೂಲಕ ಆ ಸಂಜ್ಞೆಗಳು ಮೆದುಳಿನ ತನಕ ಹೋಗ್ತಾ ಇವೆ ಅನ್ನೋದನ್ನ ಕಂಡುಕೊಂಡು ಎಡಕರಹಸ್ತದಲ್ಲಿ ಇಷ್ಟಲಿಂಗವನ್ನ ಕೊಟ್ಟು ಮೆದುಳಿನಲ್ಲಿರುವ ಲಿಂಗಗಳ ಆರಾಧನೆಯನ್ನ ನೀನು ಮಾಡು, ಅದು ನಿನಗೆ ಶಿವಯೋಗಕ್ಕೆ ಉಪಯುಕ್ತವಾಗುತ್ತದೆ. ನೀನೇನ್ ನೋಡ್ತೀಯೋ, ನೀನೇನ್ ಕೇಳ್ತೀಯೋ ಅವೆಲ್ಲವನ್ನ, ಜ್ಞಾನೇಂದ್ರಿಯಗಳನ್ನ, ಕರ್ಮೇಂದ್ರಿಯಗಳನ್ನ, ಇವೆಲ್ಲವನ್ನ ಅಂದ್ರೆ ವಾಯುಗಳನ್ನ, ವಿಷಯೇಂದ್ರಿಯಗಳನ್ನ, ತನ್ಮಾತ್ರೆಗಳನ್ನೆಲ್ಲ ಕೂಡ ಇಷ್ಟಲಿಂಗ ಪೂಜೆಯಲ್ಲಿ ನೀನು ಅವುಗಳನ್ನ ತೊಡಗಿಸಿಕೊಂಡು ಅವು ಎಲ್ಲವನ್ನ ಮೆದುಳಿಗೆ ಅವು ಎಲ್ಲ ಹೋಗ್ತಾ ಇವೆ ಅನ್ನೋದು. ಹಾಗೆಯೇ ಈ ಒಂದು ಸಂಜ್ಞೆಗಳ ಮೂಲಕ, ಇಷ್ಟಲಿಂಗ ಪೂಜೆಯ ಮೂಲಕ ನೀನು ಹೇಗೆ ಒಂದು ಚೈತನ್ಯಾತ್ಮಕ ಶಕ್ತಿಯನ್ನು ಗಳಿಸಿಕೊಳ್ಳಬಹುದು ಅನ್ನೋದನ್ನ ಅವರು ನಮಗೆ ಬಹಳ ಸಮರ್ಪಕವಾಗಿ ಹೇಳ್ತಾ ಹೋದ್ರು. ಹೀಗಾಗಿ 4 ಲಿಂಗಗಳನ್ನು ಕೊಟ್ರು. ನಿಷ್ಕಲಲಿಂಗ, ನಿಶೂನ್ಯಲಿಂಗ, ನಿರಂಜನಲಿಂಗ, ಅನುಲಿಂಗ, ಇವನ್ನೆಲ್ಲ ಯಾಕೆ ಕೊಟ್ರು ಅಂದ್ರೆ ಆ ಇಷ್ಟಲಿಂಗ ಪೂಜೆಯಲ್ಲಿ ಆ ಲಿಂಗಗಳು ಅವು ಉದ್ದೀಪನಗೊಳ್ಳಬೇಕು. ನಿಮ್ಮ ಅರ್ಚನೆಯಿಂದ ಮಹಾಲಿಂಗದ ಮೂಲಕ ಆ ಪ್ರಾರ್ಥನೆಯನ್ನ ಮಾಡ್ತಾ ಈ 4 ಲಿಂಗಗಳ ಆರಾಧನೆಯನ್ನು ಮಾಡಲು ಅವರು ನಮಗೆ ಯಾಕೆ ಹೇಳಿದ್ರೆ ಅಂದ್ರೆ, ಆ ಮೆದುಳು ಅನ್ನೋದೇನಿದೆಯಲ್ಲ ಅದು ಮಾನವನ, ಅದು ಪ್ರಾಣಿಗಳಲ್ಲೂ ಮೆದುಳಿದೆ, ಆದರೆ ಮಾನವನಷ್ಟು ಸಮರ್ಪಕವಾಗಿ ಅತ್ಯಂತ ಎತ್ತರವಾಗಿ ಅದು ಬೆಳೆದಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಹೀಗಾಗಿ ಈ ಮೆದುಳಿನಲ್ಲಿ 4 ಲಿಂಗಗಳನ್ನ ಕೊಟ್ಟಂತ ಶರಣರ ಒಂದು ಅವರು ಕಂಡುಕೊಂಡಂತ ಶಿವಯೋಗದ ಉತ್ತುಂಗ ಸ್ಥಿತಿಗೆ ಹೋಗಿ ಕಂಡುಕೊಂಡಂತ ಈ ಎಲ್ಲ ಸತ್ಯಗಳನ್ನ ನಾವು ನೋಡಿಕೊಳ್ಳಬೇಕು. ನೋಡಿಕೊಂಡು ಇಷ್ಟಲಿಂಗ ಪೂಜೆಯಲ್ಲಿ ತೊಡಗಿ ಎಡಕರಹಸ್ತದ ಮೂಲಕ ನಾನು ಹೇಗೆ ಮಹಾಲಿಂಗದಕ್ಕೆ ಬೇಡಿಕೊಂಡು ನಿಷ್ಕಲಲಿಂಗ, ನಿಶೂನ್ಯಲಿಂಗ, ನಿರಂಜನಲಿಂಗ, ಅನುಲಿಂಗವನ್ನ ನಾನು ದರ್ಶನ ಮಾಡಿಕೊಳ್ಳಬಹುದು ಅನ್ನೋದನ್ನ ಶಿವಯೋಗದಲ್ಲಿ ಅವರು ನಮಗೆ ಹೇಳಿದ್ದಾರೆ ಬಂಧುಗಳೇ. ಇವೆಲ್ಲ ಸತ್ಯಕರವಾದ ಸಂಗತಿಗಳು. ಹಾಗೇನೆ
ಈ ಅಮೃತ ರಸ ನಿಷ್ಕಲ ಲಿಂಗದಲ್ಲಿರುವ ಬ್ರಹ್ಮರಂಧ್ರದಲ್ಲಿರುವ ಅಮೃತ ರಸ ಹೇಗೆ ಸ್ರವಿಸುತ್ತದೆ ಅನ್ನೋದು ಅದನ್ನು ಕೂಡ ಅವರು ಹೇಳಿದರು. ಬಹಳ ಚೆನ್ನಾಗಿ ಹೇಳಿದರು. ಆ ಆ ಒಂದು ಅಮೃತ ರಸ ಏನಿದೆಯಲ್ಲ, ಅಮೃತ ರಸ ಸ್ರವಿಸುವ ಗ್ರಂಥಿ, ನೀವು ಯಾವಾಗ ಆ ಅ ಊ ಮ ಅಂತ ಏನ್ ಅಂತೀರಲ್ಲ, ಈ ಮಂತ್ರೋಚ್ಚಾರ ಮಾಡ್ತಿರಲ್ಲ, ನಿಷ್ಕಲ ಲಿಂಗಾಯ ನಮಃ ಅಂದಾಗ ಅದು ವೈಬ್ರೇಷನ್ ಆಗೋಕ್ ಶುರು ಆಗುತ್ತೆ. ಈ ಚಿತ್ರದಲ್ಲಿ ನೀವು ನೋಡಿ, ಆ ತ್ರಿಶಂಕು ಗ್ರಂಥಿ ವೈಬ್ರೇಷನ್ ಆಗಿ ಕೆಳಗೆ ಒಂದೊಂದೇ ಬಿಂದು ಅಮೃತ ರಸ ಹೇಗೆ ಸ್ರವಿಸುತ್ತದೆ ಅನ್ನೋದನ್ನ, ಪೀನಿಯಲ್ ಗ್ಲ್ಯಾಂಡ್ ಅಥವಾ ಮೆಲೆಟೋನಿನ್ ರಸ ಹೇಗೆ ಸ್ರವಿಸುತ್ತದೆ ಅನ್ನೋದನ್ನ ಕೂಡ ಅವರು ವೈಜ್ಞಾನಿಕವಾಗಿ ಈಗ ಇವರೆಲ್ಲ ಹೇಳ್ತಾ ಇದ್ದಾರೆ. ಈ ಚಿತ್ರಗಳು ಈಗ ಬರ್ತಾ ಇವೆ. ಆದರೆ ಅಂದಿನ ಕಾಲದಲ್ಲಿ ಇಷ್ಟಲಿಂಗ ಪೂಜೆಯಲ್ಲಿ ಆ ತ್ರಿಶಂಕು ಗ್ರಂಥಿಯಿಂದ ನಮ್ಮ ಅಮೃತ ರಸ ಮೆಲೆಟಾನಿನ್ ಅನ್ನೋದು ಸ್ರವಿಸಲ್ಪಡುತ್ತದೆ ಅನ್ನೋದನ್ನ ಕಂಡುಕೊಂಡ ಆ ಅನುಪಮ ಶರಣರ ಒಂದು ಶಿವಯೋಗದ ಜ್ಞಾನವನ್ನ ನಾವು ಮೆಚ್ಚಲೇಬೇಕು. ಮತ್ತು ಅದನ್ನು ನಮಗೆ ಕರುಣಿಸಂತಹ ಆ ಮಹಾನುಭಾವಿಗಳ ಪಾದಾರವಿಂದಕ್ಕೆ ಶರಣು ಶರಣಾರ್ಥಿಗಳು ನಾವು ಹೇಳಲೇಬೇಕು. ಏಕೆಂದರೆ ಕೇವಲ ವಿಜ್ಞಾನಿಗಳಿಗೆ ಇವತ್ತು ಇದನ್ನೆಲ್ಲ ಕಂಡುಹಿಡಿದಿದ್ದಾರೆ ಹೊರತು, ಅವರು ಅಂದಿನ ದಿನಗಳಲ್ಲಿ ಕೇವಲ ಶಿವಯೋಗದ ಮೂಲಕ, ಇಷ್ಟಲಿಂಗ ಪೂಜೆಯ ಮೂಲಕ ಈ ಸತ್ಯಗಳನ್ನ ನಮಗೆ ದರ್ಶನ ಮಾಡ್ತಾರೆ ಅಂದ್ರೆ ನಾವು ಅವರಿಗೆ ಋಣಿಯಾಗಿರಬೇಕು. ಹೀಗಾಗಿ ನಿಷ್ಕಲಲಿಂಗ ಅಂದ್ರೆ ಕಣ್ಣು ಮತ್ತು ತಲೆಯ ಚಲನೆಗಳು, ನಮ್ಮ ವರ್ತನೆ, ಭಾವನೆಗಳು, ಮಾತುಗಳು ಇವೆಲ್ಲ ನಿಷ್ಕಲಲಿಂಗದಲ್ಲಿವೆ. ನಿಶೂನ್ಯಲಿಂಗ ಅದು ಕೇಳಿಸೋದು, ದೇಹದ ಚಲನೆ ಮಾಡೋದು, ಸಂವೇದನೆಗಳನ್ನ ಅಂದ್ರೆ ಭಾವನೆಗಳನ್ನ ವ್ಯಕ್ತ ಮಾಡೋದು. ನಿರಂಜನ ಲಿಂಗ ಅಂದ್ರೆ ನಾನು ಏನ್ ನೋಡ್ತೀನೋ ಅದು ಏನಿದೆ, ಆ ದೃಶ್ಯ ಏನಿದೆ, ಅಲ್ಲಿರುವ ವರ್ಣಗಳು ಯಾವುವು, ಈ ದೃಶ್ಯದಿಂದ ಅಲ್ಲಿರುವ ಆ ವಸ್ತುವಿನ ಪರಿಕಲ್ಪನೆ ಏನು, ಅದನ್ನೆಲ್ಲ ನಿರಂಜನ ಲಿಂಗ ಹೇಳ್ತಾ ಇದೆ. ಹಾಗೇನೆ ಅನುಲಿಂಗ ಅನ್ನೋದು ನಾನು ಕುಳಿತು ಇಷ್ಟಲಿಂಗ ಪೂಜೆಯನ್ನ ಮಾಡಿಕೊಳ್ಳಲು, ನೇರವಾಗಿ ಬೆನ್ನು ಇಟ್ಟುಕೊಂಡು ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಳ್ಳಲು ಸಮತೋಲನ ಬೇಕು, ಸ್ನಾಯುಗಳ ಸಮನ್ವಯತೆ ಬೇಕು. ಬ್ಯಾಕ್ ಮಸಿಲ್ಸ್, ನೆಕ್ ಮಸಿಲ್ಸ್ ಅಂದ್ರೆ ಬೆನ್ನಿನಲ್ಲಿರುವ ಸ್ನಾಯುಗಳು, ಕುತ್ತಿಗೆಯಲ್ಲಿರುವ ಸ್ನಾಯುಗಳ ಒಂದು ಸಮನ್ವಯತೆ ಬೇಕು. ಅದನ್ನು ಕೂಡ ಆ ಅನುಲಿಂಗ ನಮಗೆ ಕೊಡ್ತಾ ಇದೆ. ಒಂದು. ಎರಡನೇದು, ಅನುಲಿಂಗದಿಂದಲೇ ಈ ಎಲ್ಲಾ 9 ಲಿಂಗಗಳು ಉತ್ಪನ್ನವಾಗಿವೆ ಅನ್ನೋದು ಕೂಡ ಅಷ್ಟೇ ಸತ್ಯವಾಗಿದೆ. ಹೀಗಾಗಿ ಈ ಮಸ್ತಿಷ್ಕದಲ್ಲಿರುವ ಲಿಂಗಗಳನ್ನ ನಿಷ್ಕಲ ಲಿಂಗ, ನಿಶೂನ್ಯ ಲಿಂಗ, ನಿರಂಜನ ಲಿಂಗ, ಉಪಮಸ್ತಿಷ್ಕದಲ್ಲಿರುವ ಅನುಲಿಂಗವನ್ನ ನಾವು ಶರಣರ ವಚನಗಳ ಮೂಲಕ ಅಭ್ಯಸನ ಮಾಡಿಕೊಂಡು ನಾವು ಇಷ್ಟಲಿಂಗ ಪೂಜೆಯಲ್ಲಿ ಅವುಗಳನ್ನ ನಾವು ಅರ್ಚಿಸಲೇಬೇಕು ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಹೀಗಾಗಿ ಬ್ರಹ್ಮರಂಧ್ರದ ನಿಷ್ಕಲ ಲಿಂಗಾಚರಣೆಯಿಂದ ಸಂಬಂಧಗಳ ಸುಧಾರಣೆ ಆಗುತ್ತೆ. ಇದು ಹೋದ ಸಾರಿ ನಾನು ನಿಮಗೆಲ್ಲ ಹೇಳಿದ್ದೆ. ಸಂತಾನೋತ್ಪತ್ತಿಯ ವೃದ್ಧಿಯಾಗುತ್ತದೆ, ದೇಹದಲ್ಲಿ ನೀರಿನ ಸಮತೋಲನ, ದೇಹದ ಉಷ್ಣತೆಯ ಸಮತೋಲನ, ಹಸಿವು ನಿಯಂತ್ರಣ ಮಾಡೋದು, ನೀರಡಿಕೆ ನಿಯಂತ್ರಣ ಮಾಡೋದು. ಈಗ ಅಕ್ಕ ಮಹಾದೇವಿ ತಾಯಿಯವರು ಹಸಿವಾದಡೆ ಭಿಕ್ಷಾನ್ನಗಳುಂಟು, ತೃಷೆಯಾದಡೆ ಕೆರೆಹಳ್ಳ ಭಾಮಿಗಳುಂಟು ಅಂದ್ರೆ ಕೂಡ ಈ ಹಸಿವು ಮತ್ತು ನೀರಡಿಕೆಯ ಮೇಲೆ ಅವರು ಶಿವಯೋಗದ ಮೂಲಕ ನಿಯಂತ್ರಣ ಮಾಡಿಕೊಂಡಿದ್ರು ಅನ್ನೋದು ಕೂಡ ಅಷ್ಟೇ ಸತ್ಯ. ಹಾಗೇನೆ ರಕ್ತದೊತ್ತಡ, ಅಲ್ಲಮ ಪ್ರಭುಗಳು ಎಷ್ಟೊಂದು ಅವರು ಪ್ರಶ್ನೆಗಳನ್ನ ಕೊಟ್ಟು ಅವರನ್ನ ಸಿಟ್ಟಿಗೆಬ್ಬಿಸಲು ಅಂದ್ರೆ ಕೋಪಗೊಳ್ಳಲು, ಉದ್ರಿಕ್ತ ಮಾಡಲು ಎಷ್ಟೊಂದು ಅವರು ಪ್ರಯತ್ನ ಮಾಡಿದ್ರು ಕೂಡ ತಾಯಿ ಚಂಚಲಿತಳಾಗದೆ ಶಾಂತ ಚಿತ್ತದಿಂದ ಅವರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದು. ಯಾಕೆ ಅಂದ್ರೆ ಅವರು ಶಿವಯೋಗದಲ್ಲಿ ತೊಡಗಿ ಶಿವಯೋಗಿನಿಯಾಗಿ ರಕ್ತದೊತ್ತಡ ನಿರ್ವಹಣೆಯಲ್ಲಿ ಆಗ್ತಾ ಇತ್ತು. ಹಾಗೇನೆ ಈ ಶರಣರಿಗೆ, ಶರಣರ ಜಪಗೆ ಇದ್ದರೆ ಶಿವರಾತ್ರಿ ಕಾಣಿರಯ್ಯ ಅಂತೀವೆಲ್ಲ ಯಾಕೆ ಬಂದ್ವಿ ಅಂದ್ರೆ ನಿದ್ರೆಯ ನಿಯಂತ್ರಣ ಮಾಡಿಕೊಂಡಿದ್ರು ನಮ್ಮ ಶರಣರು. ಭಾವನೆಗಳ ನಿಯಂತ್ರಣ ಮಾಡಿಕೊಂಡಿದ್ರು. ಎಂದೂ ಕೋಪಿಸಿಕೊಳ್ತಾ ಇರಲಿಲ್ಲ, ಉದ್ರೇಕಗೊಳ್ತಾ ಇರಲಿಲ್ಲ, ಯಾರ ಬಗ್ಗೆ ಟೀಕೆ ಮಾಡ್ತಾ ಇರಲಿಲ್ಲ. ಆದರೆ ಇಂದಿನ ಕೆಲವೊಂದು ಸ್ವಾಮೀಜಿಗಳನ್ನಿಸ್ಕೊಂಡವರು ಭಾವನೆಗಳ ಮೇಲೆ ನಿಯಂತ್ರಣವೇ ಇಲ್ಲ ಅಂದಾಗ ಅಲ್ಲಿ ಶಿವಯೋಗದ ಕೊರತೆ ಇದೆ, ನಿಷ್ಕಲ ಲಿಂಗಾರ್ಚನೆಯಲ್ಲಿ ಆಗ್ತಾ ಇಲ್ಲ ಅನ್ನೋದನ್ನ ನಾವು ಗಮನಿಸಬೇಕು. ಹೀಗಾಗಿ ಮಸ್ತಿಷ್ಕ ಲಿಂಗಗಳ ಅರ್ಚನೆ ಅಂತ ಏನಿದೆಯಲ್ಲ, ನಿಷ್ಕಲ ಲಿಂಗ, ನಿರಂಜನ ಲಿಂಗ, ನಿಶೂನ್ಯ ಲಿಂಗ, ಅನುಲಿಂಗಗಳ ಒಂದು ಪೂಜೆ ಅರ್ಚನೆಯಿಂದ ನಿಮಗೆ ಯೋಗ್ಯ ನಿರ್ಣಯ ತೆಗೆದುಕೊಳ್ಳೋದು, ಏಕಾಗ್ರತೆಯಿಂದ ಕೆಲವೊಂದು ವಿಷಯಗಳನ್ನ ಕೇಳೋದು, ಹಾಗೇನೆ ನಿಮ್ಮಲ್ಲಿ ಈ ಶಿವಜ್ಞಾನದ ಅರಿವಾಗೋದು, ಮತ್ತು ನೀವು ಯಾರಿಗೂ ಹೆದರಬೇಕಾಗಿಲ್ಲ. ಒಂದು ನಿರ್ಭಯತೆಯ ಸ್ವಭಾವ ನಿಮ್ಮಲ್ಲಿ ಅಂಕುರಿಸುತ್ತದೆ. ಹಾಗೇನೆ ಆತ್ಮನಿರ್ಭರತೆ, ಎಲ್ಲವನ್ನು ನಾನೇ ಮಾಡಿಕೊಳ್ಳಬಹುದು, ನಾನು ಬೇರೆ ಯಾರ ಮೇಲೂ ಅವಲಂಬಿತನಿಲ್ಲ ಅನ್ನೋ ಒಂದು ಆತ್ಮನಿರ್ಭರತೆಯ ಶಕ್ತಿ ನಿಮ್ಮಲ್ಲಿ ಬರ್ತಾ ಇದೆ. ಹಾಗೇನೆ ಒಂದು ನಿಯತಾಚಾರ, ಸಮಯಾಚಾರ, ವ್ರತಾಚಾರ ಅಂತ ಏನು ನಮ್ಮ ಶರಣರು ತಮ್ಮ ವಚನಗಳಲ್ಲಿ ಪ್ರಸ್ತುತಪಡಿಸ್ತಾರಲ್ಲ, ಒಂದು ಸ್ವಂತ ಶಿಸ್ತುಬದ್ಧತೆಯ ಜೀವನವನ್ನ ಈ ಶಿವಯೋಗದ ಮಸ್ತಿಷ್ಕ ಲಿಂಗಗಳ ಅರ್ಚನೆಯಿಂದ ನಮಗೆ ಸಿಗ್ತಾ ಇದೆ ಬಂಧುಗಳೇ. ಹೀಗಾಗಿ ಆ ನಿಷ್ಕಲ ಲಿಂಗವಿರುವ ಎಲ್ಲ ಒಂದು ಇದನ್ನ ನೋಡಿದ್ವಿ ನಾವು. ಇವತ್ತು ಆ ನಿಶೂನ್ಯ ಲಿಂಗದ ಬಗ್ಗೆಯೂ ನಾವು ಹೋದ್ ಸಾರಿ ಮಾತಾಡಿದ್ವಿ. ಸುಮ್ಮನೆ ನಿಮ್ಗೆ ಎಲ್ಲವನ್ನು ಪ್ರತಿ ಸರಿ ಯಾಕೆ ಹೇಳೋದಂದ್ರೆ ನಿಮ್ಗೆಲ್ಲವೂ ಇದು ಅರ್ಥವಾಗಲಿ ಅಂತ ಹೇಳ್ತಾ ನಾವು ಅಕ್ಕ ಮಹಾದೇವಿ ತಾಯಿಯವರ ಒಂದು ಹೋದ ವಚನ ನೋಡಿದ್ವಿ. ಏನು ವಚನ ರೀ ಅದು, ಬಹಳ ನಮಗೆಲ್ಲರಿಗೂ ಸಂತೋಷವಾಗಿತ್ತು.
ಹೀಗಾಗಿ ಆ ನಿಶೂನ್ಯ ಲಿಂಗಾರ್ಚನೆಯಿಂದ ನಮಗೆ ಏನು ಪ್ರಯೋಜನವಾಗ್ತಾ ಇದೆ ಅನ್ನೋದನ್ನ ನಾವು ನೋಡಿದ್ವಿ. ಹಾಗೇನೆ ಆ ಶಿಖಾಚಕ್ರದಲ್ಲಿರುವ ನಿಶೂನ್ಯ ಲಿಂಗ ಹೇಗಿದೆ, ಅದನ್ನ 3 ದಳದ ಆ ಒಂದು ಕಮಲದ ಹೂ ಹೇಗಿದೆ ಅಂತ ನಾವು ನೋಡಿದ್ವಿ. ಹೀಗಾಗಿ ಇವತ್ತು ನಾವು ನಿರಂಜನ ಲಿಂಗವಿರುವ ಪಶ್ಚಿಮ ಚಕ್ರದ ಬಗ್ಗೆ ಇವತ್ತು ಅಭ್ಯಸನ ಮಾಡೋಣ. ತಮಗೆ ಮತ್ತೆಲ್ಲರಿಗೆ ಶರಣು ಶರಣಾರ್ಥಿಗಳು. ತಾವೆಲ್ಲ ಶುಚಿರ್ಭೂತರಾಗಿ ಹಣೆಯ ಮೇಲೆ ವಿಭೂತಿ ಧಾರಣೆ ಮಾಡಿಕೊಂಡು ಒಂದು ಕುಳಿತ ಸ್ಥಿತಿಯಲ್ಲಿ ಈ ಪಶ್ಚಿಮ ಚಕ್ರದ ನಿರಂಜನ ಲಿಂಗದ ಒಂದು ದರ್ಶನವನ್ನ ಮಾಡಲು ತಮಗೆಲ್ಲರಿಗೂ ಸ್ವಾಗತಿಸ್ತಾ ಇದ್ದೀನಿ. ತಾವೆಲ್ಲರೂ ಆ ಶಿವ ಭಾವನೆಯಲ್ಲಿ ತೊಡಗಿ ಇದನ್ನ ಕೇಳಿ ಅಂತ ಹೇಳ್ತಾ ಬನ್ನಿ ಪಶ್ಚಿಮ ಚಕ್ರದಲ್ಲಿರುವ ನಿರಂಜನ ಲಿಂಗದ ಒಂದು ಅಭ್ಯಸನ ಮಾಡೋಣ. ಪಶ್ಚಿಮ ಚಕ್ರ ಮೆದುಳಿನ ಹಿಂಭಾಗದಲ್ಲಿ ಒಂದು ದಳ, ಇಲ್ಲಿರುವ ಒಂದು ಪುಷ್ಪ ಒಂದು ದಳ ಇದೆ. ಇಲ್ಲಿ ನೀವು ನೋಡಬಹುದು ಮೂಲೆಯಲ್ಲಿರುವ ಕೆಂಪು ಒಂದೇ ದಳದಲ್ಲಿ ಆ ನಿರಂಜನ ಲಿಂಗ ಇದೆ. ನಾವು ಏನ್ ಮಾಡ್ತೀವಿ, ನಮಃ ಶಿವಾಯ ಓಂ ಬಸವ ಅಂತ ಹೇಳಿ ನಿರಂಜನ ಲಿಂಗಾಯ ನಮಃ, ನಿರಂಜನ ಲಿಂಗಾಯ ನಮಃ, ನಿರಂಜನ ಲಿಂಗಾಯ ನಮಃ, ಊಮ ನಿರಂಜನ ಲಿಂಗಕ್ಕೆ ಶರಣು ಶರಣಾರ್ಥಿ, ನಿರಂಜನ ಲಿಂಗಕ್ಕೆ ಶರಣು ಶರಣಾರ್ಥಿ, ನಿರಂಜನ ಲಿಂಗಕ್ಕೆ ಶರಣು ಶರಣಾರ್ಥಿ ಅಂತ ಹೇಳ್ತಾ ಈ ನಿರಂಜನ ಲಿಂಗದ ಆರಾಧನೆಯನ್ನ ಮತ್ತೆ ಬೆನ್ನು ನೇರವಾಗಿಟ್ಟುಕೊಂಡು ಹೊರದೃಷ್ಟಿಯನ್ನು ಇಷ್ಟಲಿಂಗದ ಮೇಲೆ ಇಟ್ಟುಕೊಂಡು ಅನಿಮಿಷ ದೃಷ್ಟಿಯಿಂದ ಮಹಾಲಿಂಗದ ಮೂಲಕವೇ ನಾವು ಒಳಗೆ ಹೋಗಿ ಮೆದುಳಿನ ಹಿಂಭಾಗದಲ್ಲಿರುವ ಪಶ್ಚಿಮ ಚಕ್ರದಲ್ಲಿರುವ ಈ ನಿರಂಜನ ಲಿಂಗವನ್ನ ನೋಡ್ತಾ ಇದ್ದೀವಿ ಇಷ್ಟಲಿಂಗ ಪೂಜೆಯಲ್ಲಿ ಅಂತ ನಾವು ಆ ಭಾವನೆಯಲ್ಲಿ ಇರಬೇಕು. ಹಾಗೇನೆ ನಿರಂಜನ ಲಿಂಗ ಅಂದರೆ ಯಾವ 2 ಲಿಂಗಗಳು ಇಲ್ಲಿ ಬರ್ತಾ ಇವೆ? ನಿರಂಜನ ಲಿಂಗ ಅಂದ್ರೆ ಯಾವ ಲಿಂಗ? ಭಾವಲಿಂಗ. ಆ ಭಾವಲಿಂಗದಲ್ಲಿರುವ 2 ಲಿಂಗಗಳು ಯಾವುವು? ಯಾರು ಹೇಳ್ತೀರಿ? ಪ್ರಸಾದ ಲಿಂಗ, ಮಹಾಲಿಂಗ. ಹೀಗೆ ಹೇಳ್ಬೇಕು ನೋಡಿ. ಅಂದ್ರೆ ನಿರಂಜನ ಲಿಂಗ ಅಂದ್ರೇನೆ ಪ್ರಸಾದ ಲಿಂಗ ಮತ್ತು ಮಹಾಲಿಂಗ, ಅದುವೇ ಭಾವಲಿಂಗ. ಇದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು, ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಈ ನಿರಂಜನ ಲಿಂಗ ಆ ಭಾವಲಿಂಗವಾಗಿದೆ, ಅದು ಪ್ರಸಾದ ಲಿಂಗ ಮತ್ತು ಮಹಾಲಿಂಗಗಳ ಒಂದು ಸಂಗಮವಾಗಿದೆ ಅನ್ನೋದನ್ನ ನಾವು ಮರೆಯಬಾರದು. ಹೀಗಾಗಿ ನಿರಂಜನ ಸ್ಥಳದ ಈ ಪಶ್ಚಿಮ ಚಕ್ರದಲ್ಲಿರುವ ನಿರಂಜನ ಸ್ಥಳದ 24 ಸಕ್ಕೆಲೆಗಳನ್ನು ನೋಡಿದಾಗ ಆಕೃತಿ ನಿರಂಜನಾಕೃತಿ, ಪ್ರಣಮಹಾಕಾರ, ನಾದ ಮಹಾನಾದ, ಸ್ಥಳ ನಿರಂಜನ, ಚಕ್ರ ಪಶ್ಚಿಮ ಚಕ್ರ, ವರ್ಣ ಅಗಣಿತ ಮಹಾಜ್ಯೋತಿ, ಅಂಗ ಯೋಗಾಂಗ, ಆತ್ಮ ಚಿನ್ಮಯಾತ್ಮ, ತನು ನಿರ್ಮುಕ್ತ, ಹಸ್ತ ನಿರಾಳವಾಗಿದೆ, ಲಿಂಗ ನಿರಂಜನ ಲಿಂಗ, ಮುಖ ಪಶ್ಚಿಮ, ಮೀರಿದ ಕ್ರಿಯೆಗಳಲ್ಲಿ ಶಕ್ತಿ ಚಿನ್ಮಯ ಶಕ್ತಿ, ಭಕ್ತಿ ನಿರ್ವಯ ಭಕ್ತಿ, ಪದಾರ್ಥ ಅವಿರಳ, ಪ್ರಸಾದ ಮಹಾ ಅವಿರಳಾನಂದ, ಪೂಜಾರಿ ಮಹಾದೇವ, ಅಧಿದೇವತೆ ಮಹಾದೇವ, ಕಲೆ ಅನಿರ್ವಾಚ್ಯ, ಸಾಧಕ್ಯ ಅಪ್ರಮಾಣ, ಲಕ್ಷಣ ಅವಿರಳ, ಸಂಜ್ಞೆ ಅವಿರಳ, ದಿಕ್ಕು ಹೃತ್ಕಮಲ, ರುಕ್ತ್ರ ವೇದ, ಕಾಲಾಂತಕಲಿಂಗ, ಹಾಗೇನೆ ವೇದ ಸದ್ಘೋಷ ವೇದ ಅಂತ ಹೇಳಿ. ಹೀಗಾಗಿ ಆ ನಿರಂಜನ ಲಿಂಗದ ಒಂದು ಪ್ರಾಮುಖ್ಯತೆ ಏನು ಅಂದ್ರೆ, ನೀವೇನ್ ಕಾಣ್ತೀರಿ, ಏನ್ ನೋಡ್ತೀರಿ, ಅದಕ್ಕೆ ನೀವು ಇಷ್ಟಲಿಂಗವನ್ನ ನೋಡಿದಾಗ ಇಷ್ಟಲಿಂಗದ ಒಂದು ಪ್ರತಿಬಿಂಬ ನಿಮ್ಮ 3ನೆಯ ಕಣ್ಣು, 2 ಕಣ್ಣುಗಳು, 3 ತ್ರಿನೇತ್ರಗಳಿಂದ ಇಷ್ಟಲಿಂಗವನ್ನ ಗಮನಿಸ್ತಿರುವಾಗ ಅದರ ಪ್ರತಿಬಿಂಬ ಒಳಗೆ ಸಾಗಿ ಈ ಕಣ್ಣಿನ ನರದ ಮೂಲಕ, ಆಪ್ಟಿಕ್ ನರದ ಮೂಲಕ ಅದು ಒಳಗೆ ಸೇರಿ ಮಧ್ಯದಲ್ಲಿರುವ ಆ ನಿಷ್ಕಲ ಲಿಂಗಕ್ಕೆ ಸಾಗಿ, ನಿಷ್ಕಲ ಲಿಂಗದಿಂದ ನೀವು ಒಳಗೆ ಹೋಗಿ ನಿಶೂನ್ಯ ಲಿಂಗ ಮೇಲುಳಿಯುತ್ತೆ. ಹಿಂದಿನ ಭಾಗಕ್ಕೆ ಮೇಲೆ ಹೋದ್ರೆ ನಿಶೂನ್ಯ ಲಿಂಗಕ್ಕೆ ಹೋಗ್ತೀರಾ, ಹಿಂದೆ ನೇರವಾಗಿ ಹೋದ್ರೆ ನೀವು ಅಲ್ಲಿ ನಿರಂಜನ ಲಿಂಗಕ್ಕೆ ಹೋಗ್ತೀರಾ. ನಮ್ಮ ಸೆಂಟರ್ ಪಾಯಿಂಟ್ ಯಾವುದು ಅಂದ್ರೆ, ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು? ಇಷ್ಟಲಿಂಗ. ನೆಕ್ಸ್ಟ್ ಪಾಯಿಂಟ್ ಮಹಾಲಿಂಗ. ಅದಾದ ನಂತರ ನಿಮಗೆ ಈ ಚಿತ್ರದಲ್ಲಿ ನೀವು ಆಗ್ಲೇ ನೋಡಿದ್ರಿ, ಅದು ಆ ಚಿತ್ರದಲ್ಲಿ, ಈ ಚಿತ್ರವನ್ನು ಯಾವಾಗ್ಲೂ ನೀವು ನೆನಪಿಟ್ಕೋಬೇಕು. ಒಂದು ಚಿತ್ರ ನಿಮಗೆ ತೋರಿಸಿದ್ದೆ ನಾನು. ಅದೇನಂದ್ರೆ, ಎಲ್ಲವೂ ಮಹಾಲಿಂಗದ ಮೂಲಕವೇ ನಮ್ಮದು ಸಾಕ್ತದೆ ಅನ್ನೋದನ್ನ ನೀವು ಮರಿಬಾರ್ದು. ಯಾಕೆಂದ್ರೆ ಇದು ನೋಡಿ, ಈ ಚಿತ್ರದಲ್ಲಿ ನೋಡಿ, ಮಹಾಲಿಂಗ 3ನೇ ಕಣ್ಣಿನಲ್ಲಿದೆ, ಅದರ ಮೂಲಕವೇ ನಾವು ಕೆಳಗಿನ ಲಿಂಗಗಳನ್ನು ನೋಡಿಕೊಂಡು ಇಲ್ಲಿ ಬರ್ತೀವಿ, ಯಾವಾಗ್ಲೂ ನಿಷ್ಕಲ ಲಿಂಗಕ್ಕೆ ಬಂದ್ವಿ. ಈ ಸೆಂಟರ್ ಪಾಯಿಂಟ್ ಆಫ್ ದ ಬ್ರೈನ್, ಎಲ್ಲಿ ಆ ತ್ರಿಶಂಕು ಗ್ರಂಥಿ ಇದೆಯಲ್ಲ, ಈ ಪಾಯಿಂಟಿನ ಮೂಲಕ ನೋಡಿ, ಮೇಲೆ ಹೋದ್ರೆ ನಿಷ್ಕಲ ಲಿಂಗಕ್ಕೆ ಹೋಗ್ತೀರಾ, ಈ ಹಿಂದೆ ಇಲ್ಲಿ ಹೋದ್ರೆ ನಿಶೂನ್ಯ ಲಿಂಗಕ್ಕೆ ಹೋಗ್ತೀರಾ, ಎಲ್ಲಕ್ಕಿಂತ ಹಿಂದೆ ಹೋದ್ರೆ ಆಕ್ಸಿಪಿಟಲ್ ಲೋಬ್, ಕಣ್ಣಿನ ಒಂದು ಬಿಂದು ಇರುವ ಈ ಪಶ್ಚಿಮ ಚಕ್ರದಲ್ಲಿ ನಿರಂಜನ ಲಿಂಗಕ್ಕೆ ಹೋಗ್ತಾ ಇದ್ದೀರಾ. 3 ಹಾದಿಗಳು, ಒಂದು ನಿಷ್ಕಲ ಲಿಂಗಕ್ಕೆ, ಒಂದು ನಿಶೂನ್ಯ ಲಿಂಗಕ್ಕೆ, ಒಂದು ನಿರಂಜನ ಲಿಂಗಕ್ಕೆ. ಅದನ್ನ ನಾವು ಮರಿಬಾರದು. ಹೀಗಾಗಿ ಮಹಾಲಿಂಗವೇ ಅತ್ಯಂತ ಒಂದು ಮಹತ್ವವಾದ, ನಮ್ಗೆ ಎಲ್ಲಕ್ಕೂ ನಮ್ಮ ಶಿವಯೋಗದಲ್ಲಿ ಅದನ್ನು ಬಹಳ ನಮ್ಮ ಶರಣರು ಮಹಾಲಿಂಗಕ್ಕೆ ಮಹತ್ವವನ್ನು ಕೊಟ್ಟು ಹಲವಾರು ವಚನಗಳನ್ನ ಅವರು ರಚಿಸಿದ್ದನ್ನು ನಾನು ನಿಮ್ಮ ಮುಂದೆ ಹೋದ್ಸಾರಿ ಇಟ್ಟಿದ್ದೆ.
ಹೀಗಾಗಿ ಈ ನಿರಂಜನ ಲಿಂಗವಿರುವ ಮಹಾಲಿಂಗದ ಮೂಲಕವೇ ನಿರಂಜನ ಲಿಂಗವನ್ನು ಕೂಡ ನಾವು ನೋಡಬೇಕಾಗ್ತಾ ಇದೆ ಅನ್ನೋದನ್ನ ತಾವು ಮರೆಯಬಾರದು. ಹೀಗಾಗಿ ಅನಿಮಿಷ ದೃಷ್ಟಿಯಿಂದ ನಾನು ನೇರವಾಗಿ ದೃಷ್ಟಿಯೋಗದಿಂದ ನನ್ನ ಇಷ್ಟಲಿಂಗವನ್ನು ಗಮನಿಸ್ತಾ ಇರುವಾಗ ನೋಟ ಕೂಟ ಮಾಟದಿಂದ ನಾನೇನಿಗೆ ಏನ್ ಮಾಡ್ಬೇಕಂದ್ರೆ ಪಶ್ಚಿಮ ಚಕ್ರದಲ್ಲಿರೋ ನಿರಂಜನ ಲಿಂಗದ ದರ್ಶನ ಮಾಡಬೇಕು, ಅಲ್ಲಿಯ ಬೆಳಗನ್ನ ಕಾಣಬೇಕು, ಅದನ್ನು ನನಗೆ ತೋರಿಸಪ್ಪ ಅಂತ ಮಹಾಲಿಂಗಕ್ಕೆ ನಾವು ಪ್ರಾರ್ಥನೆ ಮಾಡಿಕೊಂಡು ಒಳಗೆ ಹೋಗಬೇಕು. ಈ ಚಿತ್ರದಲ್ಲಿ ನೋಡಿ, ಇಲ್ಲಿ ಕಣ್ಣಿದೆ ನಿಮ್ಮದು, ಆ ಆಪ್ಟಿಕ್ ನರ್ವ್, ಕಣ್ಣಿನ ನರದ ಮೂಲಕ ಹಿಂದೆ ಹೋದಾಗ ಈ ಆಕ್ಸಿಪಿಟಲ್ ಲೋಬ್ನಲ್ಲಿ ಇಲ್ಲಿ ಆ ನಿರಂಜನ ಲಿಂಗ ಇರ್ತಾ ಇದೆ ಬಂಧುಗಳೇ. ಹೀಗಾಗಿ ಏನ್ ಹೇಳಿದ್ರು, ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಪಶ್ಚಿಮ ಚಕ್ರದಲ್ಲಿ ನಿತ್ಯ ನಿರಂಜನನ ಬೆಳಗು. ಆ ಬೆಳಗು ಹೇಗಿದೆ, ಅದನ್ನು ಹೇಗೆ ಹೇಳಬಹುದು, ವರ್ಣಿಸಕ್ಕೆ ಬರುತ್ತಾ? ಇಲ್ಲ. ಯಾಕೆಂದ್ರೆ ತತ್ವ ಬ್ರಹ್ಮಾಂಡದಿಂದ ಅತ್ತಲಾದ ಘನ ನೋಡ, ಅದು ಪರಂಜ್ಯೋತಿ, ಪರತತ್ವ, ಪರಾಪರ ವಸ್ತುವೇ ಪ್ರಸಾದ ನೋಡ. ಏಕೆಂದ್ರೆ ಇವೆಲ್ಲ ಶಿವಯೋಗದ ಉತ್ತುಂಗ ಸ್ಥಿತಿಗಳು. ಕೊನೆಗೆ ಬರ್ತಾ ಇದ್ದೀವಿ ನಾವು, ಇದ್ರ ಮುಂದೆ ಇಲ್ಲ ಈಗ. ಅದಕ್ಕೇನಂದ್ರು, ಅದು ಪರಂಜ್ಯೋತಿ, ಪರತತ್ವ, ಪರಾಪರ ವಸ್ತುವೇ ಪ್ರಸಾದ ನೋಡ. ಪ್ರತಿ ಇಲ್ಲದ ಪ್ರತಿಮ ಪ್ರಸಾದದಲ್ಲಿ ನಿಪ್ಪತಿಯಾಗಿ ಮಹಾಪ್ರಸಾದಿಯಾದೆನು ನೋಡ. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಹೀಗೆ ಆ ನಿತ್ಯ ನಿರಂಜನ ಬೆಳಗು ಇಲ್ಲಿ ಅಂದ್ರೆ ಏನು, ಕೊನೆಯ ಅಂತಿಮ ಸ್ಥಿತಿ, ಶಿವಯೋಗದ ಅಂತಿಮ ಸ್ಥಿತಿಯಲ್ಲಿ ಬಂದಾಗ ಈ ನಿತ್ಯ ನಿರಂಜನನ ಬೆಳಗು, ನಿತ್ಯ ನಿರಂಜನ ಆ ಲಿಂಗದ ಬೆಳಗು ಹೇಗಿದೆ ಅನ್ನೋದನ್ನ ನಮ್ಮ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದ್ರೆ, ಶಿವಯೋಗದಲ್ಲಿ ಅದನ್ನ ಕಂಡುಕೊಂಡರು ಇವರು. ಹಾಗೇನೆ ನಮ್ಮ ಬಾಲಸಂಗಯ್ಯ ಅಪ್ರಮಾಣ ದೇವರು ಏನು ಹೇಳಿದ್ರು, ಅಗ್ನಿಮಂಡಲ, ಆದಿತ್ಯ ಮಂಡಲ, ಚಂದ್ರಮಂಡಲ ಅಂತ 3 ಮಂಡಲಗಳಿವೆ, ತ್ರಿಮಂಡಲಗಳಿವೆ. ಆ ಮಂಡಲ ತ್ರಯಗಳು ಅಂತಾರೆ. ಆ ಅಗ್ನಿಮಂಡಲ, ಆದಿತ್ಯ ಮಂಡಲ, ಚಂದ್ರಮಂಡಲವೆಂಬ ಮಂಡಲ ತ್ರಯಂಗಳ ಹಾಯ್ದು ಬ್ರಹ್ಮಚಕ್ರ ಶಿಖಾಚಕ್ರವ ಹಾಯ್ದು ಆಚೆ ಪಶ್ಚಿಮ ಚಕ್ರವ ಮುಟ್ಟಿ ಆ ಬ್ರಹ್ಮನಾಡಿ ಏಕನಾಡಿಯಾಗಿ ಹೋದು ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಯಾಕೆ ಹೇಳಿದ್ರೆ ಅಂದ್ರೆ, ನಾನು ನಿಮಗೆ ತೋರಿಸಿದ್ರೆ ವಜ್ರಿನಿ ನಾಡಿ, ಬ್ರಹ್ಮನಾಡಿ, ಏಕನಾಡಿ ಹೇಗೆ ಆಗುತ್ತೆ ಅನ್ನೋದನ್ನು ನೀವು ನಾನು ಒಂದು ಚಿತ್ರದಲ್ಲಿ ತೋರಿಸಿದ್ದೆ, ನಿಮ್ಗೆ ನೆನಪಿರಬಹುದು. ಹೀಗಾಗಿ ಶಿವಯೋಗದ ಒಂದು ತುತ್ತ ತುದಿಗೆ ಹೋದಾಗ ಆ ಬ್ರಹ್ಮಚಕ್ರವನ್ನೂ ದಾಟಿ ಶಿಖಾಚಕ್ರವನ್ನೂ ದಾಟಿ ನಾನು ಪಶ್ಚಿಮ ಚಕ್ರಕ್ಕೆ ಹೋಗ್ಬರ್ತಾ ಇದೆ. ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಿರಂಜನ ಒಂದು ಲಿಂಗದಲ್ಲಿ ಬ್ರಹ್ಮನಾಡಿ ಏಕನಾಡಿ ಆಗ್ತಾ ಇದೆ ಅನ್ನೋದನ್ನ ಬಾಲಸಂಗಯ್ಯ ಪ್ರಮಾಣ ದೇವರು ಕೂಡ ಹೇಳ್ತಾ ಇದ್ದಾರೆ. ದೇಶಿಕೇಂದ್ರ ಸಂಗನ ಬಸವಯ್ಯನವರು ಒಂದು ವಚನ ಎಷ್ಟು ಚೆನ್ನಾಗಿದೆ ಅಂದ್ರೆ, ಪರಶಿವನ ಅಮೃತವೆಂಬ ಪಂಚಾಕ್ಷರವನ ಅವ್ಯಕ್ತ ಮುಖದಿಂದೇ ಸ್ವೀಕರಿಸಿದೆನಾಗಿ, ಅಂದ್ರೆ ನಮಃ ಶಿವಾಯ ಅಂತ ಏನ್ ನಾವು ಅಂತೀವಲ್ಲ, ಅವ್ಯಕ್ತ ಮುಖದಿಂದೇ ಸ್ವೀಕರಿಸಿದೆನಾಗಿ ಎನ್ನ ಘ್ರಾಣದಲ್ಲಿ ಆಚಾರಲಿಂಗವಾಗಿ ತೋರುತ್ತಿರುವುದು, ಎನ್ನ ಜಿಹ್ವೆಯಲ್ಲಿ ಗುರುಲಿಂಗವಾಗಿ ತೋರ್ಪುತ್ತಿರುವುದು, ಎನ್ನ ನೇತ್ರದಲ್ಲಿ ಶಿವಲಿಂಗವಾಗಿ ತೋರುತ್ತಿರುವುದು, ಎನ್ನ ತ್ವಕ್ಕಿನಲ್ಲಿ ಜಂಗಮಲಿಂಗವಾಗಿ ತೋರುತ್ತಿರುವುದು, ಎನ್ನ ಶ್ರೋತ್ರದಲ್ಲಿ ಪ್ರಸಾದಲಿಂಗವಾಗಿ ತೋರುತ್ತಿರುವುದು, ಎನ್ನ ಹೃದಯದಲ್ಲಿ ಮಹಾಲಿಂಗವಾಗಿ ತೋರುತ್ತಿರುವುದು, ಎನ್ನ ಬ್ರಹ್ಮಸ್ಥಾನದಲ್ಲಿ ನಿಷ್ಕಲಲಿಂಗವಾಗಿ ತೋರುತ್ತಿರುವುದು, ಎನ್ನ ಶಿಖಾಚಕ್ರದಲ್ಲಿ ಅಥವಾ ಶಿಖಾಗ್ರದಲ್ಲಿ ನಿಶೂನ್ಯಲಿಂಗವಾಗಿ ತೋರುತ್ತಿರುವುದು, ಎನ್ನ ಪಶ್ಚಿಮದಲ್ಲಿ ನಿರಂಜನ ಲಿಂಗವಾಗಿ ತೋರುತ್ತಿರುವುದು ಎಂದಾಗ ನಮ್ಮ ಶರಣರು ಇವುಗಳನ್ನೆಲ್ಲ ಶಿವಯೋಗದ ಮೂಲಕ ಕಂಡುಕೊಂಡಿದ್ರು. ಹೀಗೆ ಎನ್ನ ಸರ್ವಾಂಗದಲ್ಲಿ ತೋರಿ ತನ್ನಂತೆ ಮಾಡಿಕೊಂಡಿರುವುದು ಗುರು ನಿರಂಜನ ಚೆನ್ನಬಸವಲಿಂಗದಲ್ಲಿ. ಅಂದ್ರೆ ಏನು, ಸರ್ವಾಂಗದಲ್ಲಿ ತೋರಿ ತನ್ನಂತೆ ಮಾಡಿಕೊಂಡಿರ್ಬೋದು ಅಂದ್ರೆ ನಾನು ಶಿವನಾಗ್ಬೇಕಲ್ಲ, ಅದೇ ಇದು. ಹಾಗೆ ಜಾಗ್ರ ಸ್ವಪ್ನ ಸುಷುಪ್ತಿ ತೂರ್ಯ ತೂರ್ಯಾತೀತ ನಿರಂಜನ ಲಿಂಗವ ಪಡೆದ ಅಗಣಿತ ಪ್ರಸಾದಿಯು ತಾನು ತನ್ನಾನಂದಕ್ಕೆ ಅಡಿಯಿಟ್ಟು ನಡೆವಲ್ಲಿ ತನ್ನ ಪದದನುವನರಿದು ಸಾಕಾರ ನಿರಾಕಾರ ನಿರ್ಮಾಯಕ್ಕಿತ್ತು ಅರಿದರಿದು ಕೊಂಡಾನಂದಿಸುವನಲ್ಲದೆ ಅಗಭರಿತ ಜಗಭಂಡ ಜಂಗುಳಿಗಳಂತೆ ಅವನಿರಲ್ಲ. ಈ ನಿರಂಜನ ಲಿಂಗದ ದರ್ಶನವಾದಾಗ ತಾನು ತನ್ನಾನಂದಕ್ಕೆ ಅಡಿಯಿಟ್ಟು ನಡೀತಾನೆ ಅವನು, ತನ್ನ ಪದದನ್ನು ಅರಿದು, ಈಗ ಶಿವಯೋಗ ಪದ ಅವನಿಗೆ ಸಿಕ್ಕಿದೆ, ಸಾಕಾರ ನಿರಾಕಾರ ನಿರ್ಮಾಯಕ್ಕಿತ್ತು ಅರಿತರಿತು ಕೊಂಡು ಆನಂದಿಸುವನಲ್ಲದೆ ಈ ಲೌಕಿಕ ಜನ ಇರ್ತಾರೆ ನೋಡಿ, ಅಗಭರಿತ ಜಗಭಂಡ ಜಂಗುಳಿಗಳಂತೆ ಮಣ್ಣಿನ ಕರ್ಮದಲ್ಲಿ ನಿಂದು ಹೆಣ್ಣಿನ ಮೋಹದಲ್ಲಿ ಸಿಲುಕಿ ಹೊನ್ನಿನ ಆಸೆಯಲ್ಲಿ ಮುಳುಗಿ ಚೆನ್ನ ಗುರುಲಿಂಗ ಜಂಗಮಕ್ಕಿತ್ತು ಕೊಂಬ ಉನ್ನತ ಪ್ರಸಾದಿಗಳೆಂದು ಕುಣ್ಣಿಗಳ ಧ್ವನಿ ಸಹಜದಂತಿರುವರಲ್ಲ ಗುರು ನಿರಂಜನ ಚೆನ್ನಬಸವಲಿಂಗ ಅಂತ ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ಇವರು ಇದ್ದಾರೆ. ಈಗ ನಾವು ನೋಡ್ತೀವಿ ಸುತ್ತಮುತ್ತ. ಯಾಕೆಂದ್ರೆ ಈ ಶಿವಯೋಗನವನ್ನು ಪ್ರಶ್ನಿಸುವ ಜನ ಹುಟ್ಕೊಂಡ್ಬಿಟ್ಟಿದ್ದಾರೆ. ಇದೆಯಾ, ಈ ಲಿಂಗಗಳು ನಮ್ಮ ದೇಹದಲ್ಲಿ ಇವೆಯಾ, ಈ ದಶಲಿಂಗಗಳು ಇವೆಯಾ, ಇದು ಯಾರು ಹೇಳಿದ್ರಿ ನಿಮಗೆ, ಎಲ್ಲಿವೆ, ಇದೇನೇನೋ ಹೇಳ್ತಿದ್ದೀರಲ್ಲ ಅನ್ನೋ ಜನ ಹುಟ್ಕೊಂಡಿದ್ದಾರೆ. ಆಗ ಭರಿತ ಜಗಭಂಡ ಜಂಗುಳಿಗಳಂತೆ ಇವರ ಸಂಖ್ಯೆ ಜಾಸ್ತಿ ಇರ್ತಾ ಇದೆ. ಹೀಗಾಗಿ ನಾವು ಒಮ್ಮೊಮ್ಮೆ ಅಮುಗಿ
ರಾಯಮ್ಮನವರು ಒಂದ್ಸರಿ ಹೇಳ್ತಾರೆ, ಇವ್ರ ಮುಂದೆ ಈ ಶಿವಯೋಗದ ವಿಷಯ ನೀವು ಮಾತಾಡ್ಲೇಬೇಡಿ ಅಂತ ಒಂದು ವಚನದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಮಣ್ಣಿನ ಕರ್ಮದಲ್ಲಿ ನಿಂದು, ಹೆಣ್ಣಿನ ಮೋಹದಲ್ಲಿ ಸಿಲುಕಿ, ಹೊಣ್ಣಿನ ಆಸೆಯಲ್ಲಿ ಮುಳುಗಿ, ಚನ್ನಗುರುಲಿಂಗ ಜಂಗಮಕ್ಕಿತ್ತು ಕೊಂಬ ಉನ್ನತ ಪ್ರಸಾದಿಗಳಂತ ಅವನ್ನೆಲ್ಲ ಕುಣ್ಣಿಗಳ ಧ್ವನಿ ಅಂತ ಜರಿತಾ ಇದ್ದಾರೆ ನಮ್ಮ ದೇಶಿಕೇಂದ್ರ ಸಂಗನ ಬಸವಯ್ಯನವರು. ಹೀಗಾಗಿ 72,000 ನಾಡಿಗಳಿವೆ. ಅವು ಇಡಾನಾಡಿ, ಪಿಂಗಳ ನಾಡಿ, ಸುಷುಮ್ನ ನಾಡಿಯಿಂದ ನಾನು ಇಷ್ಟಲಿಂಗ ಪೂಜೆಯಲ್ಲಿ ಮಾಡುವಾಗ ಸುಷುಮ್ನ ನಾಡಿ ಜಾಗೃತಿಯಾಗಿ ಅದೇ ಮೇಲೆ ಹೋಗಿ ಒಂದೇ ನಾಡಿಯಾಗಿ ಮಹಾಲಿಂಗದ ಒಂದು ಸ್ಥಳದಲ್ಲಿ ಅದು ಒಂದೇ ಆಗಿ ಬ್ರಹ್ಮಚಕ್ರದತ್ತ ಸಾಗಿ ಅಲ್ಲಿಂದ ಮುಂದೆ ನಿಶೂನ್ಯಲಿಂಗ ನಿರಂಜನ ಲಿಂಗದತ್ತ ಸಾಗ್ತಾ ಇದೆಯಲ್ಲ, ಅದು ಶಿವಯೋಗದ ಒಂದು ಪರಿಯಾಗಿದೆ ಅನ್ನೋದನ್ನ ತಾವು ಅರ್ಥ ಮಾಡಿಕೊಳ್ಳಬೇಕು. ನೀವು ಶಿವಯೋಗ ಮಾಡಿಕೊಳ್ಳುವಾಗ ನಿಮಗೆ ಅರಿವಿಲ್ಲದೆ, ನಿಮಗೆ ಗೊತ್ತಾಗದೇ ಇರುವ ಹಾಗೆ ಈ ಚೈತನ್ಯಾತ್ಮಕ ಶಕ್ತಿ ಆಚಾರಲಿಂಗದ ಆರಾಧನೆಯಿಂದ ನೀವು ಶುರು ಮಾಡಿ ಎಲ್ಲಿಯವರೆಗೆ ನಿರಂಜನ ಲಿಂಗ ಅನುಲಿಂಗದವರೆಗೆ ಸಾಕ್ತಿರಲ್ಲ, ಆ ಚೈತನ್ಯಾತ್ಮಕ ಶಕ್ತಿ ದಿನ 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 ಅದು ಬಲಿತು ಶಿವಯೋಗದಲ್ಲಿ ನೀವು ಎಷ್ಟೊತ್ತು ಆ ನಿರೀಕ್ಷೆ ಮಾಡ್ತಿರಲ್ಲ ಇಷ್ಟಲಿಂಗ, ಆ ಚೈತನ್ಯಾತ್ಮಕ ಶಕ್ತಿ ಮೇಲೆ 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 ನಿಮ್ಮನ್ನು ಒಯ್ದು ಶಿವಯೋಗದಲ್ಲಿ ತಲ್ಲೀನರಾಗಿ ನೀವು ಲಿಂಗಾಂಗ ಸಮರತಿಯ ಒಂದು ಉತ್ಕೃಷ್ಟವಾದ ಅಂದ್ರೆ ಮೇಲಿನ ಒಂದು ಸ್ಥಾನಕ್ಕೆ ತಾವು ತಲುಪುವುದರಲ್ಲಿ ಸಂದೇಹವೇ ಇಲ್ಲ ಅನ್ನೋದನ್ನ ತಾವು ಅರ್ಥ ಮಾಡಿಕೊಳ್ಳಬೇಕು. ಅದನ್ನ ಬಹಳ ಚೆನ್ನಾಗಿ ಹೇಳಿದ್ರು ನಮ್ಮ ತಾಯಿ ಲಿಂಗಮ್ಮನವರು. 1 ಹುತ್ತಕ್ಕೆ 9 ಬಾಗಿಲು, ನನಗೆ ನವದ್ವಾರಗಳಿವೆ. ಒಂದು ಸರ್ಪ, ಅದೇ ಆ ಕುಂಡಲಿನಿ ಸರ್ಪ 9 ಬಾಗಿಲಲ್ಲಿ ನೋಡ್ತಾ ಇದೆ. ಯಾಕೆ ನೋಡ್ತಾ ಇದೆ? ಅದು ಹೊರಗೆ ಬರಲು ನೋಡ್ತಾ ಇದೆ. ಯಾವುದಾದ್ರೂ ದ್ವಾರದ ಮೂಲಕ ನಾನು ಹೊರಗೆ ಬರಬೇಕು. ಈ ನವರಂಧ್ರಗಳಲ್ಲಿ ಒಂದು ರಂಧ್ರವಾದರೂ ಓಪನ್ ಆಗಿದ್ರೆ ಸಾಕಪ್ಪ, ನಾನು ಹೊರಗೆ ಹೋಗ್ತಿದ್ನಲ್ಲ ಅಂತ ಇರುತ್ತೆ. ಆದ್ರೆ ನಾನೇನ್ ಮಾಡಿದ್ದೀನಿ, ಶಿವಯೋಗದಲ್ಲಿ 9 ಬಾಗಿಲಿಗೆ ಕದ ಹಾಕ್ಬಿಟ್ಟಿದ್ದೀನಿ. ಹೇಗೆ ಹಾಕಿದ್ದೀನಿ? 1 ಬಾಗಿಲ ಅಗುಳಿ ದಾರಬಂಧವನಿಕ್ಕಿ ಬಲಿಯಲು. ಅಂದ್ರೆ ಈ ನವರಂಧ್ರಗಳಿಗೆ ನಾನು ಐ ಹ್ಯಾವ್ ಕ್ಲೋಸ್ಡ್ ಆಲ್ ದ ಡೋರ್ಸ್. ಜ್ಞಾನೇಂದ್ರಿಯಗಳನ್ನ ಅವುಗಳಿರುವ ನಾನು ಅಲ್ಲಿ ಲಿಂಗಗಳನ್ನ ಕೊಟ್ಬಿಟ್ಟೆ. ಈಗ ನಾಸಿಕದಲ್ಲಿ ಏನ್ ಎಷ್ಟು ಚೆನ್ನಾಗಿ ಹೇಳಿದ್ರು ಅವನು, ಗಂಧವನರಿಯಲಿಕ್ಕೆ ಆಚಾರ ಲಿಂಗವಾಗಿ ಬಂದೆ, ಗಂಧವನರಿಯುವುದಕ್ಕೆ ನಾಸಿಕವಾಗಿ ಬಂದೆ, ರಸವನರಿಯುವುದಕ್ಕೆ ಜಿವ್ವೆಯಾಗಿ ಬಂದೆ, ರೂಪವನರಿಯುವುದಕ್ಕೆ ಅಕ್ಷಿಯಾಗಿ ಬಂದೆ, ಸ್ಪರ್ಶವನರಿಯುವುದಕ್ಕೆ ತ್ವಕ್ಕಾಗಿ ಬಂದೆ, ಶಬ್ದವನರಿಯುವುದಕ್ಕೆ ಶ್ರೋತ್ರವಾಗಿ ಬಂದೆ. ಇಂತಿ ಘಟದ ಮಧ್ಯೆ ಪಂಚವಕ್ರ ನಾದಿಯೆಲ್ಲ ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗವೇ ಅಂತ ಶಿವಲಂಕ ಮಂಚಯ್ಯನವರು ಹೇಳ್ತಾ ಇದ್ದಾರೆ. ಅಂದ್ರೆ ಏನು? ಆ 9 ದ್ವಾರಗಳಲ್ಲಿ ಲಿಂಗಗಳನ್ನಿಟ್ಟು ನಾನು ಆ ಜ್ಞಾನೇಂದ್ರಿಯಗಳಿಗೆ ಲೌಕಿಕ ಜಗತ್ತಿನ ವಿಷಯೇಂದ್ರಿಯಗಳು ಬರಬಾರದ ಹಾಗೆ ನಾನು ಆ ದ್ವಾರಗಳನ್ನ ಮುಚ್ಚಿಬಿಟ್ಟೆ. ಶಿವಯೋಗದಲ್ಲಿ ಅದನ್ನೇ ನಾನು ಮಾಡ್ತಾ ಇರೋದು. ಆ ಲಿಂಗಗಳನ್ನಲ್ಲಿಟ್ಟಾಗ, ಆ ಜ್ಞಾನೇಂದ್ರಿಯಗಳ ದ್ವಾರಗಳನ್ನ ನಾನು ಮುಚ್ಚಿದಾಗ, ಬಾಗಿಲುಗಳನ್ನೆಲ್ಲ ಬಂದ್ ಮಾಡಿದಾಗ ಏನಾಗುತ್ತೆ? ಆ ಚೈತನ್ಯಾತ್ಮಕ ಶಕ್ತಿಗೆ ಹೋಗೋಕ್ಕೆ ದಾರವೇ ಇಲ್ಲಲ್ಲ. ಈಗ ನೀವು ಶಿವಯೋಗದಲ್ಲಿ ಅದನ್ನ ಮೇಲೆ ಬೇರೆ ಏರಿಸ್ತಾ ಇದ್ದೀರಾ. ತಿರುಗುವುದಕ್ಕೆ ಠಾವ ಕಾಣದೆ, ಇರುವುದಕ್ಕೆ ಇಂಬು ಕಾಣದೆ, ಎಲ್ಲಿ ಹೋಗ್ಬೇಕದು? ನಿಲ್ಲುವುದಕ್ಕೆ ಎಡೆಯ ಕಾಣದೆ, ಎಲ್ಲಿ ಅದು ತಿಳಿತಾ ಇಲ್ಲ. ಮೇಲೆ ಹೋಗ್ಬೇಕಾಗಿದೆ ಅದಕ್ಕೆ, ಪಕ್ಕಕ್ಕೆ ಅಕ್ಕಪಕ್ಕಕ್ಕೆ, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಕಿವಿಯಿಂದ ಹೊರಬೇಕು, ಕಣ್ಣಿಂದ ಹೊರಬೇಕು, ಬಾಯಿಯಿಂದ ಹೊರಗೆ ಬರಬೇಕು, ನಾಭಿಯಿಂದ ಹೊರಗೆ ಬರ್ಬೇಕಂದ್ರೆ ಎಲ್ಲವನ್ನ ನೀವು ಲಿಂಗಗಳನ್ನ ಅಲ್ಲಿ ಪ್ರತಿಷ್ಠಾಪಿಸಿ ಅದಕ್ಕೆ ಹೊರಗೆ ಬರಬಾರದ ಹಾಗೆ ಮಾಡಿಬಿಟ್ಟಿದ್ದೀರಾ. ಒಂದೇ ಒಂದು ದ್ವಾರ, ಈಗ ಅದಕ್ಕೆ ಮೇಲೇನೆ ಹೋಗ್ಬೇಕು. ಹಾಗೆ ಮೇಲೇನೆ ಹೋಗು, ಪ್ರಸಾದ ಲಿಂಗ, ಮಹಾಲಿಂಗ, ನಿಷ್ಕಲ ಲಿಂಗದ ತನಕ ಹೋಯ್ತಲ್ಲ ಅದು. ಅಲ್ಲಿ ಹೋದಾಗ ಊರ್ಧ್ವಕ್ಕೇರಲು ಅಲ್ಲಿ ಶರದಿ ಬತ್ತಿತ್ತು. ಅಲ್ಲಿದ್ದ ಮೃಗಗಳೆಲ್ಲ ದಹನವಾದವು. ಅಂದ್ರೆ ನಮ್ಮ ಈ ಸಂಸಾರದ ಒಂದು ಸಾಗರ ಅಂತೇನಿದೆ ನೋಡಿ, ಅದು ಬತ್ತಿತ್ತು. ಅಲ್ಲಿದ್ದ ಮೃಗಗಳೆಲ್ಲ ದಹನವಾದವು. ಅಂದ್ರೆ ಇದು ಸಂಸಾರ ಬಂಧನ ನೋಡಿ. ಸತಿ ಶುತ ಅವರು ಇವರು ಸಂಸಾರ ಅಂತೇನಿದೆಯಲ್ಲ, ಅವೆಲ್ಲ ಈಗ ಲೀನವಾಗ್ತಾ ಇವೆ, ಲಯವಾಗ್ತಾ ಇವೆ. ಸರೋವರವೆಲ್ಲ ಉರಿದು ಹೋದವು. ಅಂದ್ರೆ ಈ ಇಷ್ಟೊಂದು ಆ ಸಾಗರದಲ್ಲಿ ನಾವು ಈಸ್ತಾ ಇದ್ವಲ್ಲ, ಅದು ಉರಿದು ಹೋದವು. ಕತ್ತಲೆ ಹರಿಯಿತ್ತು, ಅಜ್ಞಾನದ ಕತ್ತಲೆ ಹರಿಯಿತ್ತು. ಅದೇ ಸರ್ಪ, ಅದೇ ಕುಂಡಲಿನಿ ಶಕ್ತಿ, ಅದೇ ಚೈತನ್ಯಾತ್ಮಕ ಶಕ್ತಿ ಮುಂದೆ ದಿಟ್ಟಿಸಿ ನೋಡುವನಕ್ಕ ಇಟ್ಟಡೆಯ ಬಾಗಿಲು ಸಿಕ್ಕಿತ್ತು. ಅಂದ್ರೆ ಇಟ್ಟಡೆಯ ಬಾಗಿಲು ಅಂದ್ರೆ 2 ದಳಗಳಿರುವ ಮಹಾಲಿಂಗ. ಆ ಇಟ್ಟಡೆಯ ಬಾಗಿಲ ಹೊಕ್ಕು ಹೊಡೆಕರಿಸಿ ಮಹಾಲಿಂಗದ ಮೂಲಕ ನಿಷ್ಕಲ ಲಿಂಗಕ್ಕೆ ಹೋಗಿ, ನಿಶೂನ್ಯ ಲಿಂಗಕ್ಕೆ ಹೋಗಿ, ಅಲ್ಲಿಂದ ಬಾಗಿಲ ಹೊಕ್ಕು ಹೊಡೆಕರಿಸಿ ಪಶ್ಚಿಮ ಕದವ ತೆಗೆದು, ಅಂದರೆ ಪಶ್ಚಿಮ ಚಕ್ರದಲ್ಲಿರುವ ನಿರಂಜನ ಲಿಂಗವನ್ನ ಅದಕ್ಕೆ ನೋಡ್ಬೇಕಾಗಿದೆ. ಅಲ್ಲಿರುವ ಬಾಗಿಲನ್ನ ತೆಗೆದು ಹೋದಾಗ ಅದಕ್ಕೇನ್ ಕಾಣಿಸ್ತು? ಬಟ್ಟ ಬಯಲಲ್ಲಿ ನಿಂದು ನಾನೆತ್ತ ಹೋದೆನೆಂದರಿಯನಯ್ಯ ಅಪ್ಪಣ್ಣ ಪ್ರಿಯ ಚೆನ್ನ ಬಸವಣ್ಣ. ಇನ್ನು ಏನ್ ಬೇಕ್ರಿ ಶಿವಯೋಗವನ್ನ ಅರಿಯಲು ಹೇಳಿ? ಒಬ್ಬ ಸಾಮಾನ್ಯ ಸ್ತ್ರೀ, ಒಬ್ಬ ಶರಣೆ ಶಿವಯೋಗದನ್ನ ಕಂಡುಕೊಂಡು ಶಿವಯೋಗವನ್ನ ದಿನನಿತ್ಯ ಇಷ್ಟಲಿಂಗ ಪೂಜೆಯನ್ನ ಮಾಡಿಕೊಂಡು ಇಂತಹ ವಚನವನ್ನ ಬರೀಬಹುದೇ ಹೊರತು ಕಲ್ಪನೆಯ ಕಥೆ ಅಲ್ಲ ಇದು. ಯಾರನ್ನು ಮೆಚ್ಚಿಸಲಿಕ್ಕೆ ಬರೆದ
ಕಥೆಗಳಲ್ಲ ಇವು. ಹೀಗಾಗಿ ಇಡೀ ವಚನ ತಾಯಂದಿರು ಗಮನಿಸಬೇಕು. ಹೇಗೆ ಬರ್ತಾ ಇದೆ ನೋಡಿ, ಶಿವಯೋಗದಲ್ಲಿ ಏನಾಗ್ತಾ ಇದೆ. ನೀವು ಬೆನ್ನುವನ್ನ ನೇರವಾಗಿ ಇಟ್ಟುಕೊಂಡು ಇಷ್ಟಲಿಂಗವನ್ನ ಗಮನಿಸುತ್ತಿರುವಾಗ ಆಚಾರಲಿಂಗ, ಗುರುಲಿಂಗ ಆದಿಯಾಗಿ ಮಹಾಲಿಂಗದ ತನಕ ಎಲ್ಲ ಜ್ಞಾನೇಂದ್ರಿಯಗಳ ದ್ವಾರಗಳನ್ನ ಮುಚ್ಚಿದಾಗ ಲಿಂಗಗಳ ಮೂಲಕ ಅದಕ್ಕೆ ಬೇರೆ ಹೋಗಲು ದಾರಿಯೇ ಇಲ್ಲ. ಅದು ಮತ್ತೆ ಎಲ್ಲಿ ಹೋಗಬೇಕು? ಮಹಾಲಿಂಗದ ಮೂಲಕ ನಿಷ್ಕಲಲಿಂಗ, ನಿಶೂನ್ಯಲಿಂಗ, ಪಶ್ಚಿಮ ಚಕ್ರದಲ್ಲಿರುವ ನಿರಂಜನ ಲಿಂಗಕ್ಕೆ ಹೋದಾಗ ಅಲ್ಲಿ ಕಾಣಿಸುತ್ತೇರಿ ಆ ಬೆಳಕು. ಪಶ್ಚಿಮದ ಕದವ ತೆಗೆದು ನಾನೇನ್ ಮಾಡ್ತೀನಿ, ಬಟ್ಟ ಬಯಲಲ್ಲಿ ನಿಂದು ನಾನೆತ್ತು ಹೋದೆ ಅನ್ನೋದು ಕೂಡ ನನಗೆ ಗೊತ್ತಾಗ್ಲಿಲ್ಲ ಅಂತ ಹಡಪದ ಅಪ್ಪಣ್ಣಗಳು ಹೇಳ್ತಾ ಇರ್ಬೇಕಾದ್ರೆ ಶಿವಯೋಗದ ಮಹತಿಯನ್ನ ತಾವು ಗಮನಿಸಿರಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀನಿ. ಏಕೆಂದ್ರೆ ಈ ಶ್ರದ್ಧೆ, ಈ ನಿಷ್ಠೆ, ನಂಬಿಕೆ ಅರ್ಥವಾಗೋ ತನಕ ಇದೆಲ್ಲ ಆಗೋಲ್ಲ. ಇದನ್ನೆಲ್ಲ ಮಾಡಿಕೊಂಡ ಅನುಪಮ ತಾಯಿಯವರ ಒಂದು ಪಾದಾರವಿಂದಗಳಿಗೆ ತಮ್ಮೆಲ್ಲರ ಪರವಾಗಿ ಸ್ವಾನುಭಾವದ ನೆಲೆಯಲ್ಲಿರುವ ಎಲ್ಲ ವೃಂದದ ಪರವಾಗಿ ನಾನು ಅವರ ಪಾದಾರವಿಂದಗಳಿಗೆ ನಮಿಸುತ್ತಾ, ಯಾಕೆಂದ್ರೆ ಈ ವಚನದ ಮುಂದೆ ನನಗೆ ಯಾವ ವಚನವು ಸಮರ್ಪಕವಾಗಿ ಇಷ್ಟೊಂದು ಮಹತ್ವದ ವಚನ ನನಗೆ ಕಾಣಿಸ್ತಾ ಇಲ್ಲ. ಸುಂದರ ಸರಳ ಕನ್ನಡ ಭಾಷೆಯಲ್ಲಿ ಬಂದಿರುವ ಈ ವಚನ ಒಂದು ಶಿವಯೋಗಕ್ಕೆ ಸಾಕ್ಷಿಯಾಗಿ ನಿಲ್ತಾ ಇದೆ ಬಂಧುಗಳೇ. ಹೀಗಾಗಿ ಇದನ್ನ ಅರ್ಥ ಮಾಡಿಕೊಳ್ಳಿ, ಕಂಠಸ್ಥ ಮಾಡಿಕೊಳ್ಳಿ. ಶಿವಯೋಗದಲ್ಲಿ ದಿನನಿತ್ಯ ಇಷ್ಟಲಿಂಗ ಪೂಜೆಯನ್ನು ನಾವು ಮಾಡಿಕೊಳ್ಳಲೇಬೇಕು. ಆ ಎಲ್ಲ ಲಿಂಗಗಳನ್ನ ಜ್ಞಾನೇಂದ್ರಿಯಗಳಲ್ಲಿ ಯಾಕೆ ಇಡಬೇಕಂದ್ರೆ ಲೌಕಿಕ ಜಗತ್ತಿನಿಂದ ನಾನು ವಿಮುಖನಾಗಿ ಒಳಗಡೆಯ ಪ್ರಯಾಣಕ್ಕೆ, ಶಿವಯೋಗದ ಪಯಣಕ್ಕೆ ಅದು ಅನುಕೂಲ ಮಾಡಿಕೊಟ್ಟಾಗ ಕೆಳಗಿನಿಂದ ಹಿಡಿದು ಆಚಾರಲಿಂಗದಿಂದ ಸಾಗಿದ ನಮ್ಮ ಒಂದು ಶಿವಯೋಗ ಪಶ್ಚಿಮ ಚಕ್ರದಲ್ಲಿರುವ ನಿರಂಜನ ತನಕ ಹೇಗೆ ಹೋಗ್ತಾ ಇದೆ, ನಿರಂಜನ ಲಿಂಗದ ಬೆಳಕನ್ನ ನೋಡಲು ಹೇಗೆ ಹೋಗ್ತಾ ಇದೆ ಅನ್ನೋದನ್ನ ಈ ತಾಯಿ ಹಡಪದ ಅಪ್ಪಣ್ಣಗಳ ಪುಣ್ಯ ಶ್ರೀ ಲಿಂಗಮ್ಮ ತಾಯಿಯವರು ಎಷ್ಟು ಸೊಗಸಾಗಿ ಈ ವಚನದ ಮೂಲಕ ಹೇಳ್ತಾ ಇದ್ದಾರೆ ಅಂದ್ರೆ ನನಗಂತೂ ಆ ವರ್ಣನೆಗೆ ಯಾವ ಶಬ್ದಗಳು ಇಲ್ಲಿ ಕಾಣಿಸ್ತಾ ಇಲ್ಲ. ಹೀಗಾಗಿ ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ಈ ಒಂದು ಶಿವಯೋಗದ ಉತ್ತುಂಗ ಸ್ಥಿತಿ ಅಂದ್ರೆ ಅದು ನೋಡ್ರಿ, ಅತ್ಯಾಷ್ಟಿದ್ದ ಶುದ್ಧ ಶಾಂಗುಲ ಅಂತ ಮಾತಾಡ್ತಾರೆ ನೋಡಿ, ಅದು ಇದು 10 ಬೆರಳುಗಳ ಮೇಲೆ ಅಂತ ಹೇಳ್ತಾರಲ್ಲ, ಅದು ಮೇಲಿನ ಒಂದು ಸ್ಥಿತಿ. ಶಿವಯೋಗದಲ್ಲಿ ಅದು ನಮ್ಗೆ ಗೊತ್ತಾಗೋಲ್ಲ, ಆದ್ರೆ ಒಂದು ದಿನ ಖಂಡಿತ ಬರುತ್ತೆ. ಏನಂದ್ರೆ ನಿಮಗೆ ಗೊತ್ತಿಲ್ಲದ ಹಾಗೆ ಆ ಪರಿಧಿಯನ್ನ ದಾಟಿ ಪಶ್ಚಿಮ ಚಕ್ರದ ನಿರಂಜನ ಲಿಂಗದ ಬೆಳಗನ್ನು ಕಂಡಾಗ ನೀವಾಗಿ ಇರೋದಿಲ್ಲ. ನಿಮ್ಮಲ್ಲಿ ಅಪಾರವಾದ ಪರಿವರ್ತನೆ ಆಗಿರುತ್ತೆ. ನೀವು ಮೊದಲಿನ ಹಾಗೆ ಇರೋಲ್ಲ, ಲೌಕಿಕದ ಜನರೇ ಹಾಗೂ ಇರೋಲ್ಲ. ಈ ಒಂದು ಕುಂಡಲಿನಿ ಶಕ್ತಿಯನ್ನ ಜಾಗೃತ ಮಾಡುವಂತ ಅನೇಕ ಪ್ರಯೋಗಗಳನ್ನ ಅನೇಕ ದಾರ್ಶನಿಕರು, ಸಂತರು, ಅನೇಕರಲ್ಲಿ ನಡೆಯುತ್ತಿದ್ದು ಇಡೀ ಜಗತ್ತಿನಾದ್ಯಂತ. ಆದರೆ ಒಂದು ಇಷ್ಟಲಿಂಗದ ಮೂಲಕ ಪರಮಾತ್ಮನ ಒಂದು ಜ್ಞಾನದ ಕುರುಹಾಗಿ ಚುಳುಕಾಗಿ ಎನ್ನ ಕರಸ್ಥಲಕ್ಕೆ ಬಂದು ನೆಲೆಸಿದ್ರಿ ಅಂತ ಗುರುದೇವರನ್ನು ಹೇಳ್ತಾರಲ್ಲ, ಅದರ ಮೂಲಕ ಇದನ್ನು ನಾನು ಸಾಧಿಸ್ತೀನಿ ಅನ್ನೋದಿದೆಯಲ್ಲ, ಅದು ಒಂದು ಅನುಪಮವಾದ ವಿಚಾರ. ಅದಕ್ಕೆ ಅಲ್ಲಿ ಧರ್ಮವಿಲ್ಲ, ವರ್ಣವಿಲ್ಲ, ಏನೂ ಇಲ್ಲ, ಲಿಂಗ ಇಲ್ಲ, ಏನೂ ಇಲ್ಲ. ಯಾರು ಬೇಕಾದರೂ ಇದನ್ನು ಮಾಡಿಕೊಂಡು ತಮ್ಮ ಜೀವನವನ್ನ ಪಾವನವನ್ನಾಗಿ ಮಾಡಿಕೊಳ್ಳಬಹುದು, ಪವಿತ್ರವನ್ನಾಗಿ ಮಾಡಿಕೊಳ್ಳಬಹುದು, ನಿರ್ಮಲವನ್ನಾಗಿ ಮಾಡಿಕೊಳ್ಳಬಹುದು ಶಟಸ್ಥಲ ಸಿದ್ಧಾಂತದ ಮೂಲಕ, ಇಷ್ಟಲಿಂಗದ ಶಿವಯೋಗದ ಮೂಲಕ ಅನ್ನೋದನ್ನ ನಮ್ಮ ಶರಣರು ಬಹಳ ಅನುಪಮವಾಗಿ, ಸರಳವಾಗಿ, ಸುಂದರವಾಗಿ ಕನ್ನಡ ಭಾಷೆಯಲ್ಲಿ ಹೇಳಿದರಲ್ಲ, ಅವರಿಗೆ ಎಷ್ಟು ನಾವು ಋಣಾನುಬಂಧಿಯಾಗಿದ್ರು ಕಡಿಮೆನೆ ಅಂತ ನನಗನ್ನಿಸ್ತಾ ಇದೆ. ಹೀಗಾಗಿ ಈ ನಿರಂಜನ ಲಿಂಗ ಪಶ್ಚಿಮ ಇದೊಂದು ಶಕ್ತಿ ಕೇಂದ್ರ, ಅಂತಿಮ ವಿಮೋಚನೆ ಅಂತ ಹೇಳ್ತಾರೆ. ಅದಕ್ಕೆ ತಲೆಯ ಹಿಂಭಾಗದಲ್ಲಿ ಅದು ಇದೆ ಅನ್ನೋದು ಗೊತ್ತು ನಿಮಗೆ, ಅದು ಭಾವಲಿಂಗ, ನಿಮ್ಗೆ ಗೊತ್ತು. ಅದು ಯಾಕೆ ಇದು ಬೇಕು? ನಮ್ಮ ಎಲ್ಲ ಭಾವನೆಗಳಲ್ಲಿ ಆಂತರಿಕ ಅರಿವು, ಆಧ್ಯಾತ್ಮಿಕ ಪ್ರಜ್ಞೆ, ಸಂಪೂರ್ಣ ನಿರ್ಲಿಪ್ತತೆಯ ಅಂತಿಮ ಹಂತವನ್ನ ಇದು ಪ್ರತಿನಿಧಿಸ್ತಾ ಇದೆ ಈ ನಿರಂಜನ ಲಿಂಗ. ಅದಕ್ಕೆ ಭಾವಲಿಂಗ ಅಂತ ಅದಕ್ಕೆ ಕರೆದ್ರು. ಇದು ಆತ್ಮ, ಚೇತನ, ಲೌಕಿಕ ಭ್ರಮೆಗಳನ್ನ ಮೀರಿ ವಿಶ್ವ ವಾಸ್ತವದೊಂದಿಗೆ ಸಂಪರ್ಕ ಸಾಧಿಸುವ ಸ್ಥಿತಿಯಾಗಿದೆ. ಅಂದ್ರೆ ವಿಶ್ವದಲ್ಲಿ ನೀನು ಯಾರು, ವಿಶ್ವ ಎಷ್ಟು ವಿಶಾಲವಾಗಿದೆ, ನೀನು ಯಾರು ಇಲ್ಲಿ, ನೀನು ಯಾರೂ ಇಲ್ಲ, ಯಾರೂ ಇಲ್ಲ, ನೀನೂ ಇಲ್ಲ. ಸುಮ್ಮನೆ ನಾನು 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 ಅಂತ ಒಂದು ಅಹಂಕಾರದಲ್ಲಿ ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ. ಆ ಲೌಕಿಕ ಭ್ರಮೆಗಳನ್ನ ಮೀರಿ ಇಡೀ ವಿಶ್ವದೊಂದಿಗೆ, ಪಿಂಡಾಂಡವನ್ನ, ಬ್ರಹ್ಮಾಂಡದೊಂದಿಗೆ ಆ ಸಂಪರ್ಕ ಸಾಧಿಸುವ ಸ್ಥಿತಿಯನ್ನ ನಮಗೆ ಯಾರು ಕಲ್ಪಿಸಿಕೊಡ್ತಾರಂದ್ರೆ ಈ ಪಶ್ಚಿಮ ಚಕ್ರದಲ್ಲಿರುವ ನಿರಂಜನ ಲಿಂಗ. ಅಂದ್ರೆ ಏನು ಈ ನಿರಂಜನ ಲಿಂಗ? ಅಂದ್ರೆ ಒಂದು ಕಳಂಕವಿಲ್ಲದ ಶುದ್ಧ, ಒಂದು ಭೌತಿಕ ಪ್ರಪಂಚದ ಭ್ರಮೆಗಳಿಂದ ಮುಕ್ತವಾಗಿರುವ ಯಾರಿರ್ತಾರೋ ಅವ್ರಿಗೆ ನಿರಂಜನ ಅಂತ ಕರೀತಾರೆ. ಒಂದು. ಎರಡನೇದು, ಅಲ್ಲಿ ಯಾವ ರಂಜನೆಗಳಿರೋಲ್ಲ. ಅದು ಒಂದು ಶಿವಪ್ರಜ್ಞೆಯ ನಿರಾಕಾರ ಸರ್ವೋಚ್ಚ ಅಂಶವನ್ನ ಪ್ರತಿನಿಧಿಸ್ತಾ ಇದೆ ಈ ನಿರಂಜನ ಲಿಂಗ. ನವಚಕ್ರ ನಕ್ಷೆಯಲ್ಲಿ ಲಿಂಗಗಳು ಅನ್ವೇಷಕನ ವಿಕಾಸಕ್ಕೆ ಅನುಗುಣವಾಗಿರುತ್ತವೆ. ಅಂದ್ರೆ ಆಚಾರ ಲಿಂಗದಿಂದ ಹಿಡಿದು ನಿರಂಜನ ಲಿಂಗ ತನಕ. ನಿರಂಜನ ಅಥವಾ ನಿರಾಕಾರ ಸ್ಥಿತಿಯು ಸಾಕ್ಷಾತ್ಕಾರದ ಶಿವ ಶಿಖರವನ್ನ ಪ್ರತಿನಿಧಿಸ್ತಾ ಇದೆ. ಅದು ಕೊನೆಯ ಸ್ಥಿತಿ. ಅಹಂಕಾರ ಮತ್ತು ದ್ವಂದ್ವತೆಯ ಕಲ್ಮಶಗಳಿಂದ ಅದು ಸ್ಪರ್ಶಿಸಲ್ಪಡೋಲ್ಲ.
ಇಲ್ಲಿ ಅಹಂಕಾರಕ್ಕೆ ಎಳ್ಳು ಕಾಳಿನಷ್ಟು ಸ್ಥಾನ ಇಲ್ಲ. ಹಾಗೇನೆ ನಾನು ಬೇರೆ ಶಿವ ಬೇರೆ ಅಂತ ದ್ವಂದ್ವತೆಯ ಕಲ್ಮಶ ಅಂತಾರೆ ಶರಣರದನ್ನ. ಆ ಕಲ್ಮಶ ಕೂಡ ಇಲ್ಲಿ ಪಶ್ಚಿಮ ಚಕ್ರದಲ್ಲಿರುವ ನಿರಂಜನ ಲಿಂಗದ ಶಿವಯೋಗದಲ್ಲಿ ಇರಲ್ಲ. ಹೀಗಾಗಿ ನಿರಂಜನ ಲಿಂಗ ಅದನ್ನ ನಾವು ನೋಡ್ಬೇಕಾದ್ರೆ ನೋಡಿ, ಒಂದು ದಳ, ನಾನು ಮತ್ತೆ ಕೇಳ್ತಾ ಇದ್ದೀನಿ ನಿಮಗೆ, ಒಂದು ದಳ ಪಶ್ಚಿಮ ಚಕ್ರದಲ್ಲಿರುವ ಈ ನಿರಂಜನ ಲಿಂಗಕ್ಕಿದೆ. ಎರಡು ದಳ ಎಲ್ಲಿದೆ? ಮಹಾಲಿಂಗದಲ್ರಪ್ಪ. ಮಹಾಲಿಂಗದಲ್ಲಿ. ಮೂರು ದಳ ನಿಶೂನ್ಯ ಲಿಂಗದಲ್ಲಿ. ಹಾ, ಮತ್ತೆ 4 ದಳ ಆಚಾರ ಲಿಂಗ. ಹಾ, 6 ದಳ ಗುರುಲಿಂಗದಲ್ಲಿ. 10 ದಳ ಶಿವಲಿಂಗ. 12 ದಳ 16 ದಳ 12 ದಳ ಜಂಗಮಲಿಂಗ, 16 ದಳ 16 ದಳ ಪ್ರಸಾದ ಲಿಂಗ. ಹೀಗೆ ಈ ದಳಗಳನ್ನು ಯಾಕೆ ಕೊಟ್ರು ಅಂದ್ರೆ, ನಾನು ಪದೇ ಪದೇ ಹೇಳ್ತೀನಿ ನಿಮಗೆ, ದಳಗಳು ಯಾಕೆ ಕೊಟ್ರು ಅಂದ್ರೆ ಈ ದಳಗಳು ಲಿಂಗವಾಗ್ತಾ ಇವೆ ಶಿವಯೋಗದಲ್ಲಿ. ದಳಗಳು ಲಿಂಗವಾಗೋದಿದೆಯಲ್ಲ, ಈ ಒಂದು ಪರಿಯನ್ನ ಯಾವ ಧರ್ಮವೂ ಹೇಳೋದಿಲ್ಲ. ಅದಕ್ಕೆ ಒಂದು ವಚನ ಬರ್ತಾ ಇದೆ ನೋಡಿ, ತಾನೇ ಬೆಳಗುತ್ತಿದೆ ಸ್ವಯಂ ಜ್ಯೋತಿ, ತಾನೇ ಬೆಳಗುತ್ತದೆ ಮಾನಸ ವಾಚಕ ಕಾಯಕದಳು ತನ್ನ ತಾನೇ ಬೆಳಗುತ್ತಿದೆ. ತನ್ನ ವಾಮಕರ ಪೀಠ ಪಾತ್ರೆಯಳು ಅಂದ್ರೆ, ತನ್ನ ವಾಮಕರ ಅಂದ್ರೇನು ಎಡಕರ ಹಸ್ತ, ತನ್ನ ವಾಮಕರ ಪೀಠ ಪಾತ್ರೆಯಳು ನಿರ್ಭಿನ್ನ ರಸ ತೈಲತೀವಿ ಸನ್ನು ತನ್ನಡೆ ನುಡಿಬತ್ತಿ ಬಿಡಿದು ಸುಪ್ರಸನ್ನ ಸತ್ಕ್ರಿಯಾ ಜ್ಯೋತಿ. ಇದು ಶಿವಯೋಗದ ಒಂದು ಗೀತೆ. ಪರತತ್ವ ಹೃದಯ ಪ್ರಣತೆಯಳು ಷಣ್ಮಂತ್ರದರುವೆಂಬ ಅಂದ್ರೆ ಷಡಕ್ಷರಿ ಮಂತ್ರ. ಸುರಸ ತೈಲವ ಹೀರುತ ವರದೃಢ ಚಿತ್ತ ಭಕ್ತಿಯ ಕೊನೆಯಳು ಲಿಂಗ ಕಿರಣ ದೊಬ್ಬುಳಿಯ ಸುಜ್ಞಾನ ಜ್ಯೋತಿ. ಚಾರು ಸದ್ಭಾವ ಪ್ರಣತೆಯಳು ತತ್ವ ವಿಚಾರ ಸುಸಾರ ಘೃತವ ನೀಂಟುತ, ಘೃತ ಅಂದ್ರೆ ತುಪ್ಪ, ಮೀರಿದ ಆಚರಣೆ ಬತ್ತಿಯ ಕೊನೆಯಳು ಚಿನ್ನವೀರ ಮದ್ಗುರು ಮಹಾಜ್ಞಾನ ಜ್ಯೋತಿ. ಅದೇ ಪಶ್ಚಿಮ ಚಕ್ರದ ನಿರಂಜನದ ಬೆಳಗನ್ನ ತಾನೇ ಬೆಳಗುತ್ತದೆ ಸ್ವಯಂ ಜ್ಯೋತಿ ಅನ್ನೋದನ್ನ ಈ ಬಸವಲಿಂಗ ಶರಣರ ಜ್ಯೋತಿ ಗೀತೆಯಲ್ಲಿ ಬರ್ತಾ ಇದೆ. ಇನ್ನು ಕೊನೆಯದಾಗಿ ಒಂದು 10ನೆಯ ಲಿಂಗದ ಬಗ್ಗೆ, ಇದ್ರ ಬಗ್ಗೆನೂ ಯಾರು ಮಾತಾಡೋಲ್ಲ, ಹೆಚ್ಚು ನಿಮಗೆ ಸಿಗೋದಿಲ್ಲ, ಆದ್ರೆ ಮಾತಾಡ್ಲೇಬೇಕು. ಏಕೆಂದ್ರೆ ಅನುಲಿಂಗದಿಂದಲೇ ಈ ಎಲ್ಲಾ ಲಿಂಗಗಳು ಇರೋದ್ರಿಂದ ಸಹಜ ಸ್ಥಳ, ನಾವು ಇದನ್ನ ಹೇಳ್ತೀವಲ್ಲ, ಶಟಸ್ಥಲ ಮರ್ಮವನ್ನು ಹೇಳಕ್ ಸಹಜದಿಂದ ನಿರಾಲಂಬಕ್ಕೆ ಬಂದು ಅಂತ ಹೇಳ್ತೀವಲ್ಲ, ಆ ಸಹಜ ಸ್ಥಳವೇ ಅನುಲಿಂಗ ಅಂತ ಕರೀತಾ ಇದ್ದಾರೆ. ಅನುಲಿಂಗ ಪಶ್ಚಿಮ ಚಕ್ರದ ಕೆಳಗಿರುವ ಅನುಚಕ್ರದಲ್ಲಿದೆ. ತನ್ನ ಚಿತ್ ಶಕ್ತಿಯನ್ನು ಒಳಗೊಂಡು ಸಹಜ ಸ್ಥಿತಿಯಲ್ಲಿರುವುದರಿಂದ ಇದನ್ನ ಸಹಜ ಸ್ಥಳವೆಂದು ಅಥವಾ ಅನುಲಿಂಗ ಅಂತ ಕರೀತಾ ಇದ್ದಾರೆ. ಈ ಸಹಜವಾಗಿರುವ ಅನುಲಿಂಗ ತತ್ವವು ಯಾವ ತತ್ವದನ್ನು ಅವಲಂಬಿಸದೆ, ಯಾವುದೇ ಇಲ್ಲಿ ಸಕಿಲಗಳಿಲ್ಲ, ಯಾವುದೇ ಮಂತ್ರ ಇಲ್ಲ, ಇಲ್ಲಿ ಏನೂ ಇಲ್ಲ, ಯಾವುದೇ ವಿಧದ ರಂಜನೆ ಇಲ್ಲದಿರಲು ಇದೊಂದು ಸರ್ವಶೂನ್ಯ ನಿರಾಲಂಬ ನಿರಂಜನ ಲಿಂಗವನ್ನು ಪಶ್ಚಿಮ ಚಕ್ರದಲ್ಲಿ, ಅಂದ್ರೆ ಏನು ನಾವು ಮಾತಾಡಿದ್ ನೋಡಿ, ಸಹಜದಿಂದ ನಿರಾಲಂಬಕ್ಕೆ ಬಂದು ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು ಅಂತ ಯಾಕಂತೀವಂದ್ರೆ, ನಿರಂಜನ ಲಿಂಗವನ್ನ ಮೊದಲು ಇದು ಉತ್ಪನ್ನ ಮಾಡ್ತಾ ಇದೆ ಅಥವಾ ಅಲ್ಲಿ ವರ್ಧಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಬಂಧುಗಳೇ, ಅನುಚಕ್ರ ಎಲ್ಲ ಚಕ್ರಗಳ ಮೂಲ ಸೂತ್ರವಾಗಿರುತ್ತದೆ ಅನ್ನೋದನ್ನ ನಾವು ಗಮನಿಸಬೇಕು. ಈ ಚಿತ್ರ ಬಹಳ ಜನಪ್ರಿಯ ಚಿತ್ರ. ಆಚಾರ ಲಿಂಗದಿಂದ ಹಿಡಿದು ಎಲ್ಲಾ 10 ಇಷ್ಟಲಿಂಗದ ಪೂಜೆಯಲ್ಲಿ ನೀವು ಕೊಳ್ತಾಗ ನೇರವಾಗಿ ಬೆನ್ನು ಮಾಡಿದಾಗ ಇಲ್ಲಿ ನೋಡಿ ಹೇಗೆ ಈ ಬೆನ್ನು ಮೂಳೆಯಿಂದ ಹಿಡಿದು ನೇರವಾಗಿ ಏನ್ ಮಾಡ್ತೀರೋ, ದೇರ್ ಇಸ್ ಒನ್ ಬಿಗ್ ಸ್ಟ್ರೇಟ್ ವರ್ಟಿಕಲ್ ಲೈನ್. ಆ ವರ್ಟಿಕಲ್ ಲೈನ್ ಅಂದ್ರೆ ನೇರವಾದ ಒಂದು ಸರಳ ರೇಖೆಯಲ್ಲಿ ನೀವು ಬೆನ್ನೆಲುಬನ್ನು ಇಟ್ಟಾಗ ಆಚಾರ ಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದ ಲಿಂಗ, ಹಾಗೇನೆ ಈ ಮಹಾಲಿಂಗ, ನಿಷ್ಕಲಲಿಂಗ, ನಿಶೂನ್ಯಲಿಂಗ, ನಿರಂಜನ ಲಿಂಗ, ಅನುಲಿಂಗ ಅನ್ನೋದು ಇದು ಒಂದು ನೇರ ರೇಖೆಯಲ್ಲಿ ಶಿವಯೋಗ ಸಮನಿಸ್ತಾ ಇದೆ ಅನ್ನೋದನ್ನ ತಾವು ಗಮನಿಸಬೇಕು. ಹಾಗೇನೆ ಒಂದು ಸುಮ್ಮನೆ ಪರಿಕಲ್ಪನೆಯಲ್ಲಿ ಈ ತರ ಇರಬಹುದೇನೋ ಅನುಲಿಂಗ ಅಂತ, ಯಾಕೆಂದ್ರೆ ಅಲ್ಲಿ ಏನೂ ಇಲ್ಲ. ಈ 24 ಸಕಿಲೆಗಳು ಬೇರೆ ಬೇರೆ ಲಿಂಗಗಳಲ್ಲಿ ಹೇಗೆ ನೀವು ಕಂಡ್ಕೊಳ್ತೀರಲ್ಲ, ಹಾಗೆ ಅನುಲಿಂಗಕ್ಕೆ ಆ ತರದ ಯಾವುದೇ ಸಕಿಲೆಗಳು ಇಲ್ಲ. ಅದು ಉಪಮಸ್ತಿಷ್ಕದಲ್ಲಿ ಇರ್ತಾ ಇದೆ ಅನ್ನೋದನ್ನ ತಾವು ಗಮನಿಸಬೇಕು. ಇದು ಮೆದುಳು, ಮೇಜರ್ ಮೆದುಳು ಅಂದ್ರೆ ಮಸ್ತಿಷ್ಕ, ಇದು ಉಪಮಸ್ತಿಷ್ಕ. ಸೆರೆಬೆಲಮ್ ಅಂತೀವಿ. ಸೆರೆಬೆಲಂನಲ್ಲಿ ಇಲ್ಲಿ ನೋಡಿ, ಇಲ್ಲಿ ಈ ಭಾಗದಲ್ಲಿ ಈ ನೀಲಿ ಕಲರ್ ಏನು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಆ ಲಿಂಗ ಇರ್ತಾ ಇದೆ. ಏನು ಅನುಚಕ್ರ ಎಲ್ಲಿದೆ ಅಂದ್ರೆ ಸೆರೆಬೆಲಮ್ ಉಪಮಸ್ತಿಷ್ಕದಲ್ಲಿದೆ, ಉಪಮೆದುಳಿನಲ್ಲಿದೆ ಅಂತ ಇಟ್ಕೊಳ್ಳಿ. ದೇಹದ ಎಲ್ಲಾ ಚಲನವಲನೆ, ಸಮತೋಲನ ಮತ್ತು ಸ್ಥಿತಿಯ ನಿರ್ವಹಣೆ. ಯಾಕೆ ಇದಕ್ಕೆ ಮಹತ್ವ ಇದೆ? ಇಷ್ಟಲಿಂಗ ಪೂಜೆಯಲ್ಲಿ ನೀವು ಕೂತ್ಕೊಳ್ಬೇಕಾದ್ರೆ ಈ ಅನುಲಿಂಗ ಬೇಕೇ ಬೇಕು. ನೇರವಾಗಿ ಬೆಂಡ್ ಮಾಡಬೇಕು, ಎಡಕರ ಹಸ್ತದಲ್ಲಿ ಇಷ್ಟಲಿಂಗವನ್ನು ಇಟ್ಕೊಂಡು ನೋಡ್ಬೇಕು, ಆ ಕೈ ಅಲ್ಗಾಡಬಾರ್ದಾಗಿ ನೋಡ್ಬೇಕು, ಆ ಕೈಯಿಂದ ಲಿಂಗ ಕೆಳಗೆ ಬೀಳಬಾರದು, ನಿಮ್ಮ ಒಂದು
ದೃಷ್ಟಿ ಕೂಡ ಇಷ್ಟಲಿಂಗದ ಮೇಲೆಯೇ ಇರಬೇಕು. ಕಣ್ಣುದ ಚಲನೆ ಆಗಬಾರ್ದು, ದೇಹದ ಯಾವುದೇ ಸ್ನಾಯುಗಳ ಚಲನೆ ಆಗಬಾರದು, ಬ್ಯಾಲೆನ್ಸ್ ಇರಬೇಕು, ಬೀಳಬಾರದು. ಇದಕ್ಕೆಲ್ಲ ಅನುಲಿಂಗನೇ ಬೇಕು, ಈ ಅನುಲಿಂಗನೇ ಬೇಕು. ದೇಹದ ಎಲ್ಲಾ ಪಂಚೇಂದ್ರಿಯಗಳ ಜೊತೆ ಸಂಪರ್ಕ ಮತ್ತು ನಿರ್ವಹಣೆ ಇದು ಮಾಡ್ತಾ ಇದೆ ಈ ಅನುಲಿಂಗ. ಹಾಗೇನೆ ಮಗ್ನತೆ ಎದರಲ್ಲಿ? ಶಿವಯೋಗದಲ್ಲಿ. ಇಷ್ಟಲಿಂಗ ಪೂಜೆಯಲ್ಲಿ ನಾನು ಮಗ್ನನಾಗಲು ಕೂಡ ಈ ಅನುಲಿಂಗ ಬೇಕು. ಭಾಷಾ ಕೌಶಲ್ಯ ಅಂದ್ರೆ ಏನು? ನಾನು ಈ ಶಿವಜ್ಞಾನ ಒಂದು ಭಾಷೆಯಿಂದ ಪಡಿತಾ ಇದ್ದೀನಿ, ಕನ್ನಡ ಭಾಷೆಯಿಂದ ಕಲಿತಾ ಇದ್ದೀನಿ, ಸರಳವಾದ ಸುಂದರ ವಚನಗಳನ್ನ ಕಲಿತು ಇದನ್ನ ಪಡಿತಾ ಇದ್ದೀನಿ. ಆ ಭಾಷಾ ಕೌಶಲ್ಯವನ್ನು ಕೂಡ ಈ ಅನುಲಿಂಗವೇ ನನಗೆ ಕರುಣಿಸ್ತಾ ಇದೆ. ಹಾಗೇನೆ ಜ್ಞಾಪಕ ಶಕ್ತಿ. ಆಚಾರಲಿಂಗ ಅಂದ್ರೆ ಏನು? ಅಲ್ಲಿರೋ ದಳಗಳು ಯಾವುದು, ಅಲ್ಲಿರೋ ಶಕ್ತಿ ಯಾವುದು, ಭಕ್ತಿ ಯಾವುದು, ಇವನ್ನೆಲ್ಲ ನಾನು ಜ್ಞಾಪಕ ಶಕ್ತಿ ಮೂಲಕ ಇಟ್ಕೊಳ್ಬೇಕು ತಾನೆ ಮನಸ್ಸಿನಲ್ಲಿ. ಇಲ್ದಿದ್ರೆ ನಾನು ಆ ಪೂಜೆಯನ್ನು ಮಾಡೋಕ್ಕಾಗೋಲ್ಲ. ಎಲ್ಲಿ ಏನಿದೆ, ಎಲ್ಲಿ ನಾನು ನಿಲ್ಬೇಕು, ಹೇಗೆ ಅದನ್ನು ಅರ್ಚಿಸಬೇಕು, ಯಾವ ಮಂತ್ರವನ್ನ ಅನ್ನಬೇಕು, ಅಲ್ಲಿರುವ ಶಕ್ತಿಗಳು ಯಾವುವು, ಭಕ್ತಿಗಳು ಯಾವುವು, ಈ ಪದಾರ್ಥ ಯಾವುದು, ಪ್ರಸಾದ ಯಾವುದು, ಇವೆಲ್ಲ ಜ್ಞಾಪಕ ಶಕ್ತಿ ಮೂಲಕವೇ ಆಗ್ತಾ ಇದೆ ಹೊರತು ನಾನು ಮರ್ತು ಬಿಟ್ರೆ ಹೇಗಾಗುತ್ತೆ ಹೇಳಿ? ಹೀಗಾಗಿ ಆ ಜ್ಞಾಪಕ ಶಕ್ತಿಯನ್ನು ಕೂಡ ನನಗೆ ಈ ಅನುಲಿಂಗವೇ ಕೊಡ್ತಾ ಇದೆ. ನನ್ನ ಪ್ರತಿ ಚಲನೆಯ ನಿತ್ಯ ಕೆಲಸಗಳನ್ನೇನು ನಾನು ಮಾಡ್ತಾ ಇದ್ದೀನಲ್ಲ, ನಾನು ನಡೆದು ಹೋಗ್ಬೇಕು, ಕೂತ್ಕೊಳ್ಬೇಕು, ಏಳಬೇಕು, ಅನೇಕ ಕ್ರಿಯೆಗಳನ್ನು ಮಾಡಬೇಕು. ಇದು ಗುದ, ಗುಹ್ಯ, ಪಾದ, ಪಾನಿ, ವಾಕ್ ಅಂತ ಕರ್ಮೇಂದ್ರಿಯಗಳನ್ನೆಲ್ಲಗಳನ್ನ ಕೂಡ ಈ ಕರ್ಮೇಂದ್ರಿಯಗಳ ಒಂದು ಸಮರ್ಪಕವಾದ ಕಾರ್ಯನಿರ್ವಹಣೆಯನ್ನ ಅನುಲಿಂಗದ ಮೂಲಕವೇ ಸಾಗ್ತಾ ಇದೆ. ಹೀಗಾಗಿ ಬಂಧುಗಳೇ, ನನ್ನ ಮಾತುಗಳನ್ನು ನೆನಪಿಡಿ, ಲಕ್ಷ್ಯ ಕೊಟ್ಟು ಕೇಳಿ. ಕರಹಸ್ತದಲ್ಲಿ ಇಷ್ಟಲಿಂಗವನ್ನ ಇಟ್ಟುಕೊಂಡು, ಬೆನ್ನು ನೇರವಾಗಿಟ್ಟುಕೊಂಡು ಸುಖಾಸನದಲ್ಲಿ ಕುಳಿತು ಪೂಜೆ ಮಾಡಲು ನಮಗೆ ಅನುಲಿಂಗ ಬೇಕು. ಹೀಗಾಗಿ ನೀವು ಅದನ್ನು ಹೇಗೆ ಅನ್ಬೇಕು ಪ್ರಾರ್ಥನೆ ಅಂದ್ರೆ, ಇಲ್ಲಿ ಯಾವ ಅಕ್ಷರಗಳಿಲ್ಲ, ಕೇವಲ ಬರೀ ಅನುಲಿಂಗಾಯ ನಮಃ, ಅನುಲಿಂಗಾಯ ನಮಃ, ಅನುಲಿಂಗಾಯ ನಮಃ, ಅನುಲಿಂಗಕ್ಕೆ ಶರಣು ಶರಣಾರ್ಥಿ, ಅನುಲಿಂಗಕ್ಕೆ ಶರಣು ಶರಣಾರ್ಥಿ, ಅನುಲಿಂಗಕ್ಕೆ ಶರಣು ಶರಣಾರ್ಥಿ ಅಂತ ಈ ಅನುಲಿಂಗದ ಪ್ರಾರ್ಥನೆಯನ್ನ ತಾವು ಮಾಡಬೇಕು. ಹೀಗಾಗಿ ಗುರುದೇವರ ಬಗ್ಗೆ ಅವರು ಎಷ್ಟು ಚೆನ್ನಾಗಿ ನಮ್ಮ ಮಡಿವಾಳ ಮಾಚಿದೇವರು ಹೇಳಿದ್ರಂದ್ರೆ, ಎನ್ನ ಸ್ಥೂಲತನುವಿಂಗೆ ಇಷ್ಟಲಿಂಗವಾದಾತ ಬಸವಣ್ಣ, ಎನ್ನ ಸೂಕ್ಷ್ಮತನುವಿಂಗೆ ಪ್ರಾಣಲಿಂಗವಾದಾತ ಬಸವಣ್ಣ, ಎನ್ನ ಕಾರಣತನುವಿಂಗೆ ಭಾವಲಿಂಗವಾದಾತ ಬಸವಣ್ಣ, ಎನ್ನ ದೃಕ್ಕಿಂಗೆ ಇಷ್ಟಲಿಂಗವಾದಾತ ಬಸವಣ್ಣ, ಎನ್ನ ಮನಕ್ಕೆ ಪ್ರಾಣಲಿಂಗವಾದಾತ ಬಸವಣ್ಣ, ಎನ್ನ ಭಾವಕ್ಕೆ ತೃಪ್ತಿಲಿಂಗವಾದಾತ ಬಸವಣ್ಣ, ಎನ್ನ ನಾಸಿಕಕ್ಕೆ ಆಚಾರಲಿಂಗ, ಎನ್ನ ಜಿವ್ವೆಗೆ ಗುರುಲಿಂಗ, ಎನ್ನ ನೇತ್ರಕ್ಕೆ ಶಿವಲಿಂಗ, ಎನ್ನ ತ್ವಕ್ಕಿಂಗೆ ಜಂಗಮಲಿಂಗ, ಎನ್ನ ಶ್ರೋತ್ರಕ್ಕೆ ಪ್ರಸಾದಲಿಂಗ, ಎನ್ನ ಹೃದಯಕ್ಕೆ ಮಹಾಲಿಂಗ, ಎನ್ನ ಸುಚಿತ್ತ ಹಸ್ತಕ್ಕೆ ಆಚಾರಲಿಂಗ, ಎನ್ನ ಸುಬುದ್ಧಿ ಎಂಬ ಹಸ್ತಕ್ಕೆ ಗುರುಲಿಂಗ, ಎನ್ನ ನಿರಹಂಕಾರವೆಂಬ ಹಸ್ತಕ್ಕೆ ಶಿವಲಿಂಗ, ಎನ್ನ ಸುಮನವೆಂಬ ಹಸ್ತಕ್ಕೆ ಜಂಗಮಲಿಂಗ, ಎನ್ನ ಸುಜ್ಞಾನವೆಂಬ ಹಸ್ತಕ್ಕೆ ಪ್ರಸಾದಲಿಂಗ, ಎನ್ನ ಸದ್ಭಾವವೆಂಬ ಹಸ್ತಕ್ಕೆ ಮಹಾಲಿಂಗವಾದಾತ ಬಸವಣ್ಣ ಅಂತ ಗುರುದೇವರನ್ನ ನೆನೆಸ್ತಾ ಹೋಗ್ತಾರೆ ಮಡಿವಾಳ ಮಾಚಿದೇವರು. ಯಾಕೆಂದ್ರೆ ಬಸವಣ್ಣನವರಿಂದ ತಾನೇ ನಾವು ಇದನ್ನೆಲ್ಲ ಕಲಿತಾ ಇರೋದು. ಮುಂದುವರಿಸ್ತಾರೆ, ಎನ್ನ ಆಧಾರ ಚಕ್ರದಲ್ಲಿ ಆಚಾರಲಿಂಗವಾಗಿ ಮೂರ್ತಿಗೊಂಡಾತ ಬಸವಣ್ಣ, ಸ್ವಾಧಿಷ್ಠಾನ ಚಕ್ರದಲ್ಲಿ ಗುರುಲಿಂಗ, ಮಣಿಪೂರಕ ಚಕ್ರದಲ್ಲಿ ಶಿವಲಿಂಗ, ಅನಾಹತ ಚಕ್ರದಲ್ಲಿ ಜಂಗಮಲಿಂಗ, ವಿಶುದ್ಧಿ ಚಕ್ರದಲ್ಲಿ ಪ್ರಸಾದಲಿಂಗ, ಆಜ್ಞಾ ಚಕ್ರದಲ್ಲಿ ಮಹಾಲಿಂಗ, ಹಾಗೆ ಹೇಳ್ತಾ ಪಶ್ಚಿಮ ಚಕ್ರದಲ್ಲಿ ನಿರಂಜನಲಿಂಗವಾಗಿ ಮೂರ್ತಿಗೊಂಡಾತ ಬಸವಣ್ಣ. ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ಎನ್ನ ವದನಕ್ಕೆ ಓಂಕಾರವಾದಾತ, ಎನ್ನ ಬಲದ ಭುಜಕ್ಕೆ ನಕಾರವಾದಾತ, ಎನ್ನ ಎಡದ ಭುಜಕ್ಕೆ ಮಕಾರವಾದಾತ, ಎನ್ನ ವಡಲಿಂಗ ಶಿಕಾರವಾದಾತ, ಎನ್ನ ಬಲಪಾದಕ್ಕೆ ವಕಾರವಾದಾತ, ಎನ್ನ ಎಡಪಾದಕ್ಕೆ ಯಕಾರವಾದಾತ, ಎನ್ನ ಪಾದಮಸ್ತಕ ಪರ್ಯಂತರ ಮಂತ್ರ ರೂಪಕ ಸಂಬಂಧವಾದಾತ ಬಸವಣ್ಣ. ಅಂದ್ರೆ ಏನ್ರಿ, ಏನು ವಚನ ಬರ್ತಾ ಇದೆ ನೋಡಿ. ಗುರುದೇವರನ್ನ ಸ್ಮರಿಸುವ ವಚನ. ಎನ್ನ ನಾದಕ್ಕೆ ಆಕಾರವಾದ, ಎನ್ನ ಬಿಂದುವಿಗೆ ಉಕಾರವಾದ, ಎನ್ನ ಕಡೆಗೆ ಮಕಾರವಾದ, ಎನ್ನ ರುಧಿರಕ್ಕೆ ಅಂದ್ರೆ ರಕ್ತಕ್ಕೆ, ಎನ್ನ ರುಧಿರಕ್ಕೆ ನಕಾರವಾದಾತ, ಎನ್ನ ಮಾಂಸಕ್ಕೆ ಮಕಾರವಾದಾತ, ಎನ್ನ ಮೇದಿಸಿಂಗೆ ಅಂದ್ರೆ ಫ್ಯಾಟ್ ಅಂದ್ರೆ ಕೊಬ್ಬು, ಎನ್ನ ಮೇದಿಸಿಂಗೆ ಶಿಖಾರವಾದಾತ ಬಸವಣ್ಣ, ಎನ್ನ ಅಸ್ಥಿಗೆ ಅಂದ್ರೆ ನನ್ನ ಎಲುಬುಗಳಿಗೆ ಅಸ್ಥಿಗೆ ವಕಾರವಾದಾತ ಬಸವಣ್ಣ, ಎನ್ನ ಮಜ್ಜೆಗೆ ಯಕಾರವಾದಾತ ಬಸವಣ್ಣ. ಅಂದ್ರೆ ಏನು? ಎನ್ನ ಸರ್ವಾಂಗಕ್ಕೆ ಓಂಕಾರವಾದಾತ ಬಸವಣ್ಣ. ಇಂತೂ ಬಸವಣ್ಣನೇ ಪರಿಪೂರ್ಣನಾಗಿ, ಬಸವಣ್ಣನೇ ಪ್ರಾಣವಾಗಿ, ಬಸವಣ್ಣನೇ ಅಂಗವಾಗಿ, ಬಸವಣ್ಣನೇ ಲಿಂಗವಾದ ಕಾರಣ ನಾನು ಬಸವಣ್ಣ 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 ಎಂದು ಬಯಲಾದನೆ ಕಾಣ ಕರಿದೇವರ ದೇವ. ಹೀಗಾಗಿ ಮಡಿವಾಳ ಮಾಚಿದೇವ ತಂದೆಯವರು ಈ ವಚನವನ್ನ ಹೇಗೆ ಬರೆದಿದ್ದಾರೆ ನೋಡಿ. ಅವರೇ ಹೇಳಿದಿರಲ್ಲ, ಎತ್ತೆತ್ತ ನೋಡಿದಳೆತ್ತೆತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು, ಒತ್ತಿ ನೋಡಿದಡೆ ಭಕ್ತಿ ಎಂಬ ರಸವಯ್ಯ. ಆಯತ ಬಸವಣ್ಣನಿಂದ, ಸ್ವಾಯತ ಬಸವಣ್ಣನಿಂದ, ಸನ್ನಿಹಿತ ಬಸವಣ್ಣನಿಂದ, ಗುರು ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ, ಜಂಗಮ ಬಸವಣ್ಣನಿಂದ, ಬಸವಣ್ಣನ ಪ್ರಸಾದ ಎಲ್ಲವೂ ಬಸವಣ್ಣನಿಂದ ಅಂತ ಹೇಳಿದ್ರಲ್ಲ. ಹೀಗಾಗಿ ಗುರುದೇವರನ್ನ ಎಷ್ಟು ನಾವು ನೆನೆಸಿದರೂ ಕಡಿಮೆನೆ. ಹೀಗಾಗಿ
ಆ ಮತ್ತೆ ಅನುಚಕ್ರ ಇದೆಯೋ ಅನುಲಿಂಗ ಇದೆಯೋ ಅಂತ ಅನೇಕ ವಿಚಿತ್ರವಾದ ವಾದ ವಿವಾದಗಳನ್ನು ಮಾಡ್ತಾರೆ. ಆದರೆ ವಚನಗಳು ಸಾಕ್ಷಿಯಾಗಿ ನಿಲ್ತಾ ಇವೆ. ಹೇಗೆ ಶಿವಯೋಗಿ ಷಣ್ಮುಖ ಶಿವಯೋಗಿಗಳು ಬಚ್ಚ ಬರಿಯ ಬಯಲೊಳಗೊಂದು ಅಚ್ಚ ಅಂಕುರ ಹುಟ್ಟಿ ಅನುಚಕ್ರವೆನಿಸಿತ್ತು. ಸಾಕಲ್ಲ ಇದೆ ಅನ್ನೋದಕ್ಕೆ. ಈ ಅನುಚಕ್ರದಿಂದಲೇ ಆಯಿತು ಪಶ್ಚಿಮ ಚಕ್ರ, ಪಶ್ಚಿಮ ಚಕ್ರದಿಂದ ಆಯಿತು ಶಿಖಾಚಕ್ರ, ಶಿಖಾಚಕ್ರದಿಂದ ಆಜ್ಞಾಚಕ್ರ, ಆಜ್ಞಾಚಕ್ರದಿಂದ ವಿಶುದ್ಧಿ ಚಕ್ರ, ವಿಶುದ್ಧಿ ಚಕ್ರದಿಂದ ಅನಾಹತ ಚಕ್ರ, ಅನಾಹತ ಚಕ್ರದಿಂದ ಮಣಿಪೂರಕ, ಮಣಿಪೂರಕದಿಂದ ಸ್ವಾಧಿಷ್ಠಾನ, ಸ್ವಾಧಿಷ್ಠಾನದಿಂದ ಆಧಾರ ಚಕ್ರ. ಹಾಗೇನೆ ತಾವೆಲ್ಲ ಹೇಳಿದ್ರಿ ಆ ಆಧಾರ ಚಕ್ರಕ್ಕೆ ಚತುರ್ದಳ, ಆ ಚತುರ್ದಳದಲ್ಲಿ ಚತುರಕ್ಷಂಗರು ಇವೆಲ್ಲ ನಿಮಗೆ ಗೊತ್ತಿದೆ. ಷಡುದಳ ಇವೆಲ್ಲವನ್ನು ಹೇಳಿದ್ರಲ್ಲಿ ಅಕ್ಷರಗಳು ಎಲ್ಲ ನಿಮಗೆ ಗೊತ್ತು. ಅದಕ್ಕೆ ನಾನು ಮತ್ತೆ ಮತ್ತೆ ಅವನೇ ಎಷ್ಟು ಅಕ್ಷರಗಳಿವೆ, ಯಾವ ಯಾವ ಅಕ್ಷರಗಳಿವೆ ಇವೆಲ್ಲ ನಾನು ಹೇಳ್ತಾ ಹೋಗೋಲ್ಲ. ನಿಮ್ಗೆಲ್ಲವೂ ಅದು ಕಂಠಸ್ಥ ಆಗಿದೆ, ನೆನಪಿನಲ್ಲಿದೆ ಅಂತ ಹೇಳೋಲ್ಲ. ಆದ್ದರಿಂದ ಬ್ರಹ್ಮಚಕ್ರವಿರುವುದು, ಚಕ್ರಕ್ಕೆ ಸಹಸ್ರದಳ ಅದು ಗೊತ್ತಿದೆ, ಅಲ್ಲಿ ಸಹಸ್ರ ಅಕ್ಷರಗಳು. ಹಾಗೇನೆ ನೋಡಿ ಶಿಖಾಚಕ್ರವಿರುವುದು, ಚಕ್ರಕ್ಕೆ ತ್ರಿದಳ ತ್ರಯಾಕ್ಷರ, ಹೀಗೆಲ್ಲ ಇದೆ. ಇದು ಪಶ್ಚಿಮ ಚಕ್ರ ಇದೆ, ಅದಕ್ಕೆ ಏಕದಳ. ಇದೀಗ ತಾನೇ ನೀವು ನೋಡಿದ್ರಿ ಅಲ್ಲೇನಿದೆ, ವಾಚಾತೀತವೆನಿಸುವ ನಿರಂಜನ ಪ್ರಣವ. ಆ ನಿರಂಜನ ಪ್ರಣವ ಪೀಠದ ಮೇಲೆ ಬೆಳಗುತ್ತಿರುವುದು ನಿರಂಜನ ಲಿಂಗ. ಇಂತೀ ತರುವಾಯದಿಂದ ಆಧಾರ ಸ್ವಾಧಿಷ್ಠಾನದಲ್ಲಿ ಲಯವಾಗುತ್ತೆ, ಸ್ವಾಧಿಷ್ಠಾನ ಮಣಿಪೂರಕದಲ್ಲಿ ಲಯವಾಗ್ತಾ ಇದೆ, ಮಣಿಪೂರಕ ಅನಾಹತದಲ್ಲಿ ಲಯವಾಗ್ತಾ ಇದೆ, ಅನಾಹತ ವಿಶುದ್ಧಿಯಲ್ಲಿ, ವಿಶುದ್ಧಿ ಆಜ್ಞೆಯಲ್ಲಿ, ಆಜ್ಞೆ ಬ್ರಹ್ಮಚಕ್ರದಲ್ಲಿ, ಆ ಬ್ರಹ್ಮಚಕ್ರ ಶಿಖಾಚಕ್ರದಲ್ಲಿ ಲಯವಾಗ್ತಾ ಇದೆ, ಆ ಶಿಖಾಚಕ್ರ ಪಶ್ಚಿಮ ಚಕ್ರದಲ್ಲಿ ಲಯವಾಗ್ತಾ ಇದೆ, ಆ ಪಶ್ಚಿಮ ಚಕ್ರ ಅನುಚಕ್ರದಲ್ಲಿ ಲಯವಾಗ್ತಾ ಇದೆ ಶಿವಯೋಗದಲ್ಲಿ. ಕೊನೆಗೆ ಏನಾಗ್ತಾ ಇದೆ, ಆ ಅನುಚಕ್ರ ನಿರವಯಲಲ್ಲಿ ಲಯವಾಗಿ, ಆ ನಿರವಯಲು ನಿಜವ ಕೂಡಿ ಸಹಜವಾದಲ್ಲಿ, ಸಹಜದಿಂದ ನಿರಾಲಂಬಕ್ಕೆ ಬಂದಿದ್ವಿ, ಈಗ ಮತ್ತೆ ಅಲ್ಲೇ ಹೋಗ್ಬೇಕಾಗಿದೆಯಲ್ಲ. ಆ ನಿರವಯಲು ನಿಜವ ಕೂಡಿ ಸಹಜವಾದದಲ್ಲಿ ಅಖಂಡೇಶ್ವರನೆಂಬ ಶಬ್ದ ಮುಗ್ಧವಾಗಿತ್ತು. ಶಬ್ದ ಮುಗ್ಧವಾಗೋದೇ ಶಿವಯೋಗ ತಾನೇ. ಅದನ್ನೇ ಈ ವಚನದಲ್ಲಿ ಹೇಳಿದ್ರು. ಆ ವಚನ ನಾವು ಮೊದಲೇ ಆರಂಭದಲ್ಲಿ ನೋಡಿದ್ವಿ. ಸಹಜದಿಂದ ನಿರಾಲಂಬವಾಯಿತು, ನಿರಾಲಂಬದಿಂದ ನಿರಾಳವಾಯಿತು, ನಿರಾಳದಿಂದ ನಿರ್ಭಯವಾಯಿತು, ನಿರ್ಭಯದಿಂದ ಆದಿಯಾಯಿತು, ಆದಿಯಲ್ಲಿ ಮೂರ್ತಿಯಾದನೊಬ್ಬ ಶರಣ, ಆ ಶರಣನ ಮೂರ್ತಿಯಿಂದ ಸದಾಶಿವನಾದ, ಆ ಸದಾಶಿವನ ಮೂರ್ತಿಯಿಂದ ಶಿವನಾದ, ಶಿವನ ಮೂರ್ತಿಯಿಂದ ರುದ್ರನಾದ, ರುದ್ರನಿಂದ ವಿಷ್ಣು, ವಿಷ್ಣುವಿನಿಂದ ಬ್ರಹ್ಮ, ಆ ಬ್ರಹ್ಮ ಮೂರ್ತಿಯಿಂದಲಾದವು ಸಕಲ ಜಗತ್ತು ಜೀವಜಂತುಗಳೆಲ್ಲ. ಇವರೆಲ್ಲ ನಮ್ಮ ಗುಹೇಶ್ವರ ಲಿಂಗದ ಕರಸ್ಥಲದ ಹಂಗಿನಲ್ಲಿ ಹುಟ್ಟಿ ಬೆಳೆದವರು. ಅಂದ್ರೆ ಆ ಕರಸ್ಥಲದ ಹಂಗು ಅಂದ್ರೇನೆ ನನ್ನ ಇಷ್ಟಲಿಂಗಾರಿ. ಹೀಗಾಗಿ ಆ ಇಷ್ಟಲಿಂಗವನ್ನ ಸಾಮಾನ್ಯವಾಗಿ ಪರಿಗಣಿಸೋದು ಬೇಡ. ಇವೆಲ್ಲ ಲಿಂಗಗಳನ್ನ ಏನ್ ನಾವು ಮಾತಾಡ್ತಿದೀವಲ್ಲ, ಅವೆಲ್ಲ ಕರಹಸ್ತಲದ ಹಂಗಿನಲ್ಲಿ ಹುಟ್ಟಿ ಬೆಳೆದವರು ಅಂತ ನಮ್ಮ ವಲ್ಲಮ ಪ್ರಭುಗಳೇ ಹೇಳ್ತಿರ್ಬೇಕಾದ್ರೆ ನೋಡಿ ಹೇಗಿದೆ ಇದು. ಏನೂ ಎನ್ನಲಿಲ್ಲದ ಅನಾದಿ ಅಕಾರ, ಅನಾದಿ ಉಕಾರ, ಅನಾದಿ ಮಕಾರವೆಂಬ ಪ್ರಣಯ ತ್ರಂಗಳ ನೆನಹು ಮಾತ್ರದಲ್ಲಿ ಆದಿ ಪ್ರಣವ ಉತ್ಪತ್ತಿವಾಯಿತು. ಆ ಆದಿ ಪ್ರಣವ ಸ್ಥಳದ ವಚನವದೆಂತೆಂದೆಡೆ ಆಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ ಉತ್ಪತ್ತಿಯಾಗುವ ಮುನ್ನ, ಮಣಿಪೂರಕ ಚಕ್ರ, ಅನಾಹತ ಚಕ್ರ ಉತ್ಪತ್ತಿಯಾಗುವ ಮುನ್ನ, ವಿಶುದ್ಧಿ ಚಕ್ರ, ಆಜ್ಞಾಚಕ್ರ ಉತ್ಪತ್ತಿಯಾಗುವ ಮುನ್ನ, ಬ್ರಹ್ಮಚಕ್ರ, ಶಿಖಾಚಕ್ರ ಉತ್ಪತ್ತಿಯಾಗುವ ಮುನ್ನ, ಪಶ್ಚಿಮ ಚಕ್ರ, ಅನುಚಕ್ರ ಉತ್ಪತ್ತಿಯಾಗುವ ಮುನ್ನವೇ ಏನಾಗಿತ್ತು, ಓಂಕಾರವೆಂಬ ಆದಿ ಪ್ರಣವನಾಗಿದ್ದನು ನೋಡ. ಇಲ್ಲದಂತೆ ನಮ್ಮ ಅಪ್ರಮಾಣ ಕೂಡಲ ಸಂಗಮ ದೇವನು ಈ ಓಂಕಾರ ಆದಿ ಪ್ರಣವನಾಗಿದ್ದನ್ನ ನೆನಪಿಟ್ಕೊಳ್ಬೇಕು. ಅದರ ನಂತರ ಎಲ್ಲ ಚಕ್ರ ಲಿಂಗ ಬರ್ತಾ ಇದೆ. ಹಾಗೆಯೇ ಜಕ್ಕಣ್ಣಯ್ಯನವರು ಹೇಳ್ತಾರೆ, ಆದಿಯ ಸಂಘದಿಂದ ಆದವನೆಲ್ಲ, ಅನಾದಿಯ ಸಂಘದಿಂದ ಆದವನೆಲ್ಲ. ಅನಾದಿಯನ್ನೊಳಗೊಂಡು ತಾನಾಗಿರ್ದನಯ್ಯ ಶರಣನು. ಆಧಾರವಿಡಿದು ಭಕ್ತನಾದ, ಆಚಾರಲಿಂಗವ ನೆಲೆಯಗೊಂಡುದೇ ಆಚಾರಲಿಂಗವೆಂಬೆನಯ್ಯ. ಸ್ವಾಧಿಷ್ಠಾನ ಹಿಡಿದು ಮಹೇಶ್ವರನಾಗಿ ಗುರುಲಿಂಗವ ನೆಲೆಯಗೊಂಡುದೇ ಶಿವಲಿಂಗವೆಂಬೆನಯ್ಯ. ಮಣಿಪೂರಕ ಬಿಡಿದು ಪ್ರಸಾದಿಯಾಗಿ ಶಿವಲಿಂಗವ ನೆಲೆಯಗೊಂಡುದೇ ಶಿವಲಿಂಗವೆಂಬೆನಯ್ಯ. ಅನಾಹತ ಬಿಡಿದು ಪ್ರಾಣಲಿಂಗಿಯಾಗಿ ಜಂಗಮ ಲಿಂಗವ ನೆಲೆಯಗೊಂಡುದೇ ಜಂಗಮಲಿಂಗವೆಂಬೆನಯ್ಯ. ವಿಶುದ್ಧಿ ಬಿಡಿದು ಶರಣನಾದೆ, ಪ್ರಸಾದ ಲಿಂಗವು ನೆಲೆಯಗೊಂಡುದೇ ಪ್ರಸಾದಲಿಂಗ ಅಂದೆ. ಆಜ್ಞೆಯ ಬಿಡಿದು ಐಕ್ಯನಾಗಿ ಮಹಾಲಿಂಗವು ನೆಲೆಯಗೊಂಬುದೇ ಮಹಾಲಿಂಗವೆಂದೆ. ಬ್ರಹ್ಮರಂಧ್ರ ಬಿಡಿದು ಮಹಾಜ್ಞಾನಿಯಾಗಿ ನಾನು ಚಿಲ್ಲಿಂಗವ ನೆಲೆಯಗೊಂಡುದೇ ಚಿಲ್ಲಿಂಗವೆಂಬೆನಯ್ಯ. ಅದೇ ನಿಷ್ಕಲಲಿಂಗ. ಶಿಖಾ ಬಿಡಿದು ಸ್ವಯಜ್ಞಾನಿಯಾಗಿ ಚಿದಾನಂದ ಲಿಂಗವ ನೆಲೆಯಗೊಂಡುದೇ ಚಿದಾನಂದ ಲಿಂಗವೆಂಬುನೆಯ ಅಂದಾಗ ಅದು ನಿಶೂನ್ಯ ಲಿಂಗ. ಪಶ್ಚಿಮ ಬಿಡಿದು ನಿರಂಜನನಾಗಿ ಚಿನ್ಮಯ ಲಿಂಗವೇ ನೆಲೆಯಗೊಂಡುದೇ ಚಿನ್ಮಯ ಲಿಂಗ ಅಂದ್ರೇನೆ ನಿರಂಜನ ಲಿಂಗ. ಅಲ್ಲಿಗೆ ಅದು ಮುಗೀತಾ? ಇಲ್ಲ. ಅನುಚಕ್ರ ಬಿಡಿದು ಪರಿಪೂರ್ಣನಾಗಿ ಓಂಕಾರ ಲಿಂಗವ ನೆಲೆಯಗೊಂಡುದೇ ಓಂಕಾರಲಿಂಗವೆಂಬೆನಯ್ಯ, ಓಂಕಾರಲಿಂಗವೆಂಬೆನಯ್ಯ. ಹೀಗಾಗಿ ಅನುಲಿಂಗದ ಹೆಸರು ಓಂಕಾರಲಿಂಗ. ನಿಷ್ಪತ್ತಿ ಬಿಡಿದು ನಿಖಲನಾಗಿ ನಿರವಯಲಿಂಗವ ನೆಲೆಯಗೊಂಡುದೇ ನಿರವಯಲಿಂಗವೆಂದೆಂಬೆನಯ್ಯ. ಇಂತಪ್ಪ ಸುಖವ ನಿಮ್ಮ ಮಹಾಶರಣರೇ ಬಲ್ಲರಲ್ಲೇ, ಉಳಿದವರಾರು ಇವರೆತ್ತೆ ಬಲ್ಲರೆಯ ಅಂದಾಗ ಶಿವಜ್ಞಾನ ಹೇಗಿದೆ ನೋಡಿ. ಅಭ್ಯಸನ ಮಾಡಬೇಕು,
ಈ ಲಿಂಗಗಳಲ್ಲಿ ನಂಬಿಕೆ ಇರಬೇಕು. ಅದನ್ನು ಬಹಳ ಚೆನ್ನಾಗಿ ಹೇಳಿದರು ಜಕ್ಕನಯ್ಯನವರು. ಹೃದಯದಲ್ಲಿಪ್ಪ ಪ್ರಾಣಲಿಂಗವನ್ನ ತ್ರಿಕೂಟದಲ್ಲಿ ತಂದು, ಆ ತ್ರಿಕೂಟದಲ್ಲಿಪ್ಪ ಆತ್ಮಲಿಂಗವನ್ನ ಬ್ರಹ್ಮರಂಧ್ರದಲ್ಲಿ ತಂದು, ಆ ಬ್ರಹ್ಮರಂಧ್ರದಲ್ಲಿಪ್ಪ ಮಹಾಜ್ಞಾನವನ್ನು ಶಿಖಾಚಕ್ರದಲ್ಲಿ ತಂದು, ಆ ಶಿಖಾಚಕ್ರದಲ್ಲಿಪ್ಪ ಸ್ವಯಜ್ಞಾನವನ್ನ ಪಶ್ಚಿಮ ಚಕ್ರಕ್ಕೆ ತಂದು, ಆ ಪಶ್ಚಿಮ ಚಕ್ರದಲ್ಲಿಪ್ಪ ನಿರಂಜನವ ಅನುಚಕ್ರಕ್ಕೆ ತಂದು, ಆ ಅನುಚಕ್ರದಲ್ಲಿಪ್ಪ ಝೇಂಕಾರ ಲಿಂಗವನ್ನ ಶಿವಯೋಗದಲ್ಲಿ ಏನಾಗ್ತಾ ಇದೆ, ನಿಶ್ಚಿಂತ ನಿರಾಳದಲ್ಲಿ ತಂದು ತಾನು ತಾನಾಗಿದ್ದ ನೋಡ ಆ ಶಿವ. ಇದು ಪರಮನಲ್ಲಿ ನೋಡಿ ಹೇಗೆ ಶಿವಯೋಗದಲ್ಲಿ ಇದೆಲ್ಲ ಆಗ್ತಾ ಇದೆ ಅನ್ನೋದನ್ನ ಜಕ್ಕಣ್ಣಯ್ಯನವರು ಈ ವಚನಗಳ ಮೂಲಕ ಹೇಳ್ತಾ, ಆಗ್ನೇಯ ಚಕ್ರದಲ್ಲಿಪ್ಪ ಲಿಂಗವನ್ನ ಬ್ರಹ್ಮಚಕ್ರಕ್ಕೆ ತಂದು, ಬ್ರಹ್ಮಚಕ್ರದಲ್ಲಿಪ್ಪ ಲಿಂಗವನ್ನ ಶಿಖಾಚಕ್ರಕ್ಕೆ ತಂದು, ಶಿಖಾಚಕ್ರದಲ್ಲಿಪ್ಪ ಲಿಂಗವನ್ನ ಪಶ್ಚಿಮ ಚಕ್ರಕ್ಕೆ ತಂದು, ಪಶ್ಚಿಮ ಚಕ್ರದಲ್ಲಿಪ್ಪ ಲಿಂಗವನ್ನ ಅನುಚಕ್ರಕ್ಕೆ ತಂದುದಲ್ಲಿಪ್ಪ ಲಿಂಗವನ್ನು ನಿರ್ವಯದಲ್ಲಿ ತಂದು ಪರವರ್ಷನಾಗಿರ್ದ ನೋಡ ಝೇಂಕಾರ ನಿಜಲಿಂಗ ಪ್ರಭುವೆ ಅಂದಾಗ ಶಿವಯೋಗದಲ್ಲಿ ನಾವು ಈ ಪಥದಲ್ಲಿ ಸಾಗಲೇಬೇಕು. ಆಧಾರ ಚಕ್ರದಲ್ಲಿ ಬ್ರಹ್ಮಜ್ಯೋತಿ ಇದೆ, ಸ್ವಾಧಿಷ್ಠಾನ ಚಕ್ರದಲ್ಲಿ ವಿಷ್ಣು ಜ್ಯೋತಿ, ಮುಂದೆ ರುದ್ರಜ್ಯೋತಿ, ಈಶ್ವರ ಜ್ಯೋತಿ, ಸದಾಶಿವ ಜ್ಯೋತಿ, ಪರಶಿವ ಜ್ಯೋತಿ, ಮಹಾಜ್ಞಾನ ಜ್ಯೋತಿ, ಸ್ವಯಜ್ಞಾನ ಜ್ಯೋತಿ, ಪಶ್ಚಿಮ ಚಕ್ರದಲ್ಲಿ ನಿರಂಜನ ಜ್ಯೋತಿ, ಅನುಚಕ್ರದಲ್ಲಿ ಪರಬ್ರಹ್ಮ ಜ್ಯೋತಿ ಅಂತ ಅವರೇ ಹೇಳುತ್ತಾ ಒಂದು ಮಾತು ಹೇಳ್ತಿದ್ದಾರೆ ನೋಡಿ, ಇಲ್ಲಿ ಗಮನಿಸ್ಕೊಟ್ಟು ಕೇಳಿ. ಇಂತೂ ದಶಚಕ್ರಗಳನ್ನರಿತು, ಇಂತೂ ದಶಚಕ್ರಗಳನ್ನರಿತು ಅಂದ್ರೆ ಇವೆಲ್ಲ ಲಿಂಗಗಳನ್ನ, ದಶಲಿಂಗಗಳನ್ನ ಅರಿತು ಪೂಜೆ ಮಾಡಿಕೊಂಡು ಅರ್ಚನೆ ಮಾಡಿಕೊಂಡು ನಿಶ್ಚಿಂತ ನಿರಾಳನಾಗಿರ್ದೆ ನೋಡ. ಮಾಡ್ಕೊಂಡ್ರಿ ಇವರೆಲ್ಲ ಇದರಲ್ಲಿ ನಂಬಿ ದಿನನಿತ್ಯ ಇಷ್ಟಲಿಂಗ ಪೂಜೆಯಲ್ಲಿ ಅವರು ತೊಡಗಿಕೊಂಡು ಅದನ್ನ ಮಾಡಿಕೊಂಡು ಇಂತೂ ದಶಚಕ್ರಗಳನ್ನರಿತು ನಿಶ್ಚಿಂತ ನಿರಾಳನಾಗಿರದೆ ನೋಡ. ಅದನ್ನು ಮಾಡಿ ಬರೆದ ವಚನ ಇದು. ಹಾಗೇನೆ ಸುಮ್ಮನೆ ಶಬ್ದಗಳ ಜೋಡಣೆ ಎಲ್ಲ. ಹೀಗಾಗಿ ಇಷ್ಟಲಿಂಗದ ಮುಖ ಯಾವುದು, ಪ್ರಾಣಲಿಂಗದ ಮುಖವಾವುದು, ಭಾವಲಿಂಗದ ಮುಖ ಯಾವುದು ಹೇಳ್ತೀನಿ ಬನ್ನಿ ಅಂತ ಹೇಳ್ತಿದ್ದಾರೆ. ಇಷ್ಟಲಿಂಗದ ಮುಖ 5, ಪ್ರಾಣವಾಯುಗಳ ಮುಖವನೈದು ಪ್ರಾಣಲಿಂಗವೆನಿಸಿಕೊಂಡಿತ್ತು, ಭಾವವನೈದು ಭಾವಲಿಂಗವೆನಿಸಿಕಟ್ಟಿತ್ತು ಅನಿಸಿತ್ತು. ಒಂದೇ ಲಿಂಗ ತನುತ್ರಯಗಳಲ್ಲಿ ಇಷ್ಟ ಪ್ರಾಣ ಭಾವ ರೂಪಕವಾಗಿಪ್ಪದು, ಜೀವತ್ರಯಗಳಲ್ಲಿ ಮಂತ್ರ ಜ್ಞಾನ ಧ್ಯಾನ ರೂಪವಾಗಿಪ್ಪದು, ಅವಸ್ಥಾನತ್ರಯಗಳಲ್ಲಿ ಸತ್ಕ್ರಿಯಾಚರಣೆ ತದ್ವಾಸನೆ ತಲ್ಲೀಯವಾಗಿಪ್ಪದು, ಮಲತ್ರಯಗಳಲ್ಲಿ ಸ್ವಯ ಚರ ಪರ ರೂಪಕವಾಗಿಪ್ಪದು, ಈಶನ ತ್ರಯಗಳಲ್ಲಿ ಲಿಂಗ ಪ್ರೇಮರತಿಗೆ ಸಕಲ ಸಾಧನಗಳಂಗಾಗಿ ಮಾಯಾಭ್ರಾಂತಿಯನ್ನು ನಿಭ್ರಾಂತಿಯನಿಸಿ ಶುದ್ಧ ಪ್ರಭಾ ಪರಿಪೂರ್ಣ ಲಿಂಗ ತಾನೇ ಪ್ರಸನ್ನ ಪ್ರಸಾದ ರೂಪಕನಾಗಿರ್ತಿದ್ದೇನಯ್ಯ ಅಂತ ಈ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗದ ಒಂದು ಮಹತ್ವವನ್ನ, ಜೀವತ್ರಯ ಮಲತ್ರಯ ಈಶನತ್ರಯ ಮಾಯಾಭ್ರಾಂತಿ ಇವೆಲ್ಲ ಹೇಗೆ ಹೋಗ್ತಾ ಇವೆ ಅದನ್ನು ಕೂಡ ಈ ಇಷ್ಟಲಿಂಗ ಪೂಜೆಯಲ್ಲಿ ಆಗ್ತಾ ಇದೆ ಅನ್ನೋದನ್ನ ಅವ್ರು ಹೇಳಿದ್ರು. ಕಾರ್ಮಿಕ ಬಲವ ತೆರೆದು ಪರಿಶುದ್ಧಗೊಂಡ ಪಂಚೇಂದ್ರಿಯಗಳು, ಇಷ್ಟಲಿಂಗದ ಪಂಚಮುಖಗಳು ಪ್ರಾಣಲಿಂಗ ಮುಖವಾಗಿ ಇರುವ ಪಂಚಪ್ರಾಣವಾಯುವಿನ ಚೇತನವ ಹೊಂದಿಕೊಂಡು ಪ್ರಾಣಲಿಂಗ ಆಗ್ತಾ ಇದೆ. ಭಾವದ ಭ್ರಮೆಯರಿದು ಭಾವವ ಬೆರೆಸಿ ಭಾವಲಿಂಗವಾಗ್ತಾ ಇದೆ. ಹೀಗಾಗಿ ಇವೆಲ್ಲವನ್ನ ಇಷ್ಟಲಿಂಗ ಪೂಜೆ ಅಂದ್ರೆ ಏನು, ಆ ಲಿಂಗ ವಿಶ್ವ ತೈಜಸ ಪ್ರಾಜ್ಞವೆಂದೆಂಬ ಜೀವತ್ರಯಗಳಲ್ಲಿ ಮಂತ್ರ ಜ್ಞಾನ ಧ್ಯಾನ ರೂಪವಾಗಿ ನೆಲೆಸಿ ಜೀವತ್ರಯದ ಭೇದ ಬಳಸಿ ಶಿವಮಯಗೊಳಿಸಿತ್ತು. ಹೀಗಾಗಿ ಆ ಲಿಂಗ ತತ್ವ ಅಂತ ಏನಿದೆ ನೋಡಿ, ಶಿವಯೋಗ ಅನ್ನೋದು ಜಾಗ್ರ ಸ್ವಪ್ನ ಸುಷುಪ್ತಿಗಳೆಂಬ 3 ಅವಸ್ಥೆಗಳಲ್ಲಿ ಸತ್ಕ್ರಿಯೆ ಸದ್ವಾಸನೆ ಸಮರಸ ಸದ್ಭಾವವಾಗಿ ವ್ಯಾಪಿಸಿತ್ತು ಅಂತ ನಮ್ಮ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಹೇಳ್ತಾ, ಅನವಮಯ ಕಾರ್ಮಿಕ ಈ ಮಲತ್ರಯಗಳಲ್ಲಿ ಸ್ವಯಚರ ಪರವೆಂಬ ಜಂಗಮತ್ರಯವನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಅದು ವ್ಯಾಪಕತ್ವವನ್ನ ಪಡಿತಾ ಇದೆ ಅನ್ನೋದನ್ನು ಕೂಡ ಹೇಳಿದ್ರು. ಈ 3 ಇದೆ ನೋಡಿ ಈಶನತ್ರಯಗಳು, ದ್ರವ್ಯಮೋಹ ಸುತ್ತಮೋಹ ಸತಿಮೋಹ, ಇವುಗಳಲ್ಲಿಯೂ ಕೂಡ ಇಷ್ಟಲಿಂಗ ನಿಷ್ಠೆ ಪ್ರಾಣಲಿಂಗ ಧ್ಯಾನ ಭಾವಲಿಂಗದಲ್ಲಿ ನಾವು ದಿನನಿತ್ಯ ಇಷ್ಟಲಿಂಗ ಪೂಜೆ ಮಾಡಿದಾಗ ಲಿಂಗ ಪ್ರೇಮದಲ್ಲಿ ನಮ್ಮನ್ನ ಅದು ರಕ್ಷಿಸ್ತಾ ಇದೆ. ಆದ್ದರಿಂದ ಬಂಧುಗಳೇ, ಈ ಲಿಂಗ ಪೂಜೆ ಇಷ್ಟಲಿಂಗ ಪೂಜೆ ಅಂದ್ರೆ ಸಕಲ ಸಾಧನೆಗಳಾಗಿ ಸುತ್ತಿದ ಮಾಯಾಭ್ರಾಂತಿಯ ನರೆಸಿ ನನ್ನನ್ನಾಗಿ ಮಾಡಿ ಪರಿಶುದ್ಧ ಪರಿಪೂರ್ಣ ಪರಶಿವಲಿಂಗವು ತಾನೇ ಆಗಿರಿದ ಒಂದು ಅನುಭವ ನೀಡ್ತಾ ಇದೆ. ಹೀಗಾಗಿ ಚೆನ್ನಬಸವಣ್ಣವ್ರು ಹೇಳ್ತಾರಲ್ಲ, ಶ್ರೀ ಗುರು ಕೊಟ್ಟ ಲಿಂಗ ತನ್ನ ನೆಚ್ಚಿನ ಲಿಂಗ ಅಯತವಾಯಿತಯ್ಯ, ಪ್ರಾಣನ ನೆಚ್ಚಿನಿಂದ ಸ್ವಾಯತವಾಯಿತಯ್ಯ, ಉಭಯದ ನಚ್ಚಿನಿಂದ ಸಂಗವಾಯಿತಯ್ಯ, ಕೂಡಲ ಚೆನ್ನ ಸಂಗಮ ದೇವ. ಶ್ರೀ ಸದ್ಗುರುವು ಕರುಣಿಸಿದ ಈ ಕರಸ್ಥಲದ ಇಷ್ಟಲಿಂಗ ಅಂತ ಏನಿದೆಯಲ್ಲ, ನನ್ನ ಅಂಗದಲ್ಲಿ ನಂಬಿಕೆಯಿಂದ ಶ್ರದ್ಧೆಯಿಂದ ನಿಷ್ಠೆಯಿಂದ ಆಶ್ರಯಿಸಿದ ಕಾರಣ ಆಯತ ಲಿಂಗವೆನಿಸುವ ಇಷ್ಟಲಿಂಗವಾಯಿತು. ಅದೇ ಲಿಂಗ ನಾನು ದಿನನಿತ್ಯ ಇಷ್ಟಲಿಂಗ ಪೂಜೆ ಮಾಡ್ಕೊಳ್ತಾ ಇರೋದ್ರಿಂದ ಪ್ರಾಣವನ್ನು ಆಶ್ರಯಿಸ್ತಾ ಇದೆಯಲ್ಲ, ಅದು ಸ್ವಾಯತವೆನಿಸುವ ಪ್ರಾಣಲಿಂಗವಾಯಿತು. ಮತ್ತೆ ಇಷ್ಟ ಪ್ರಾಣವೆಂಬ ಉಭಯವನ್ನ ಆಶ್ರಯಿಸಿದ ಅನುಭವದಿಂದ ಸನ್ನಿಹಿತ ಸಂಗಮವೆನಿಸುವ ಭಾವಲಿಂಗ ಆಗ್ತಾ ಇದೆ. ಈ ಎಲ್ಲಾ ತ್ರಿವಿಧ ಏನಿದೆ ನೋಡಿ, ಇಷ್ಟಲಿಂಗ ಪ್ರಾಣಲಿಂಗ
ಭಾವಲಿಂಗ, ಈ ತ್ರಿವಿಧವು ಅಭಿನ್ನವಾಗಿ, ಅಂದ್ರೆ ಅವು ಪರಸ್ಪರ ಬೇರ್ಪಡಿಸಲು ಬರೋದೇ ಇಲ್ಲ. ಇವೆಲ್ಲ ಒಂದೇಯಾಗಿ ಆ ಪರಶಿವನಲ್ಲಿ, ಪರಮನಲ್ಲಿ, ಪರಮಾತ್ಮನಲ್ಲಿ ಒಂದಾಗ್ತಾ ಇವೆ ಅನ್ನೋದನ್ನ ಚನ್ನಬಸವಣ್ಣವರು ಹೇಳಿದ್ರು ಅಂತ ಹೇಳಿ, ಇಲ್ಲಿಗೆ ನನ್ನ ಲಿಂಗಾನುಸಂಧಾನ ಅಂತ ಒಂದು ಏನು ಅಧ್ಯಾಯ ಇದೆಯಲ್ಲ ಅದು ಮುಗಿತಾ ಇದೆ. ನಾನು ಮುಂದಿನ ಸಾರಿ ಸಕಿಲಗಳೊಂದಿಗೆ, ಯಾಕಂದ್ರೆ ಸಕಿಲೆಗಳಿಲ್ಲದೆ ನಾವು ಶಿವಯೋಗ ಮಾಡ್ಕೊಳಕ್ಕಾಗೋಲ್ಲ. ಸಕಿಲಗಳ ಬಗ್ಗೆ ತಾಯಿಯವರು ಈಗಾಗಲೇ ಭಾರತೀ ತಾಯಿಯವರು ನಮಗೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಅದನ್ನೇ ಸ್ವಲ್ಪ ಮತ್ತೊಮ್ಮೆ ರಿವಿಷನ್ ತರ ಸಕಿಲಗಳೊಂದಿಗೆ ನಾನು ಮುಂದಿನ ಸಾರಿ ಸೋಮವಾರ ನಿಮ್ಮೊಂದಿಗೆ ಇರ್ತಾ ಇದ್ದೀನಿ. ಈ ಒಂದು ಅವಕಾಶಕ್ಕಾಗಿ ನಾನು ತಮ್ಮೆಲ್ಲರ ಪಾದಾರವಿಂದಗಳಿಗೆ ನಮಿಸುತ್ತಾ ನನ್ನ ಒಂದು ಈ ಶಿವಯೋಗದ ವರ್ಗವನ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ನಿಮಗೇನಾದರೂ ಸಲಹೆ, ಸಂದೇಹ, ಸೂಚನೆಗಳಿದ್ರೆ ತಾವು ಇಲ್ಲಿ ಮಂಡಿಸಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣಾರ್ಥಿಗಳಪ್ಪ ಅವರೇ. ಶರಣು ಶರಣಾರ್ಥಿಯನ್ನ. ಇಲ್ಲಿವರೆಗೆ ಒಂದು ತಾಸು ಶಿವಯೋಗದ ಬಗ್ಗೆ ಅನುಭವ ಹಂಚ್ಕೊಳಂತ ಶಿವಾನಂದಪ್ಪ ಶರಣು ಶರಣಾರ್ಥಿ. ಸರ್ ಹೇಳಿ ಸರ್, ಹೇಳಿ ಸರ್. ಸರ್ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿಯನ್ನ. ಸರ್ ಅಣುಚಕ್ರದಾಗಿರೋದು ಅನುಲಿಂಗ ರೀ. ಅನುಲಿಂಗಕ್ಕೆ ಇನ್ನೊಂದು ಆಲ್ಟರ್ನೇಟ್ ಹೆಸರು ನಿರಂಜನ ಲಿಂಗ, ಹೌದಲ್ರಿ? ಹೇಳ್ರಿ. ನಿರಂಜನ ಲಿಂಗ ಪಶ್ಚಿಮ ಚಕ್ರದಾಗ ಬರ್ತದ. ನಿಷ್ಕಲಲಿಂಗ, ನಿಷ್ಕಲಲಿಂಗ, ನಿಶೂನ್ಯಲಿಂಗ, ನಿರಂಜನ ಲಿಂಗ, ಇವು ಮೂರು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಅನುಲಿಂಗ, ಅನುಲಿಂಗ, ಅನುಲಿಂಗ ಅದು ಅಷ್ಟೇ ಲಿಂಗ ಸರ್. ಅನುಲಿಂಗ ಅಂದ್ರ ಕಿಲಗಳಿಲ್ಲ. ನಿರಂಜನದ ಆಚೆ ಇರೋದು ಅನುಲಿಂಗ. ಹಾ, ಹ್ಮ್. ನೀವು ಶಿವಯೋಗದಲ್ಲಿ ನಿರಾಲಂಬ ಸ್ಥಿತಿ ಒಳಗಿದ್ದೆ. ಹಾ, ಅಲ್ಲ, ನೀವು ಶಟಸ್ಥಲ ಮರ್ಮ ಹೇಗಂತೀರಿ? ಯಾರಾದ್ರೂ ಅನ್ರಿ ಮೊದ್ಲೇ ಲೈನು. ಹಾ ಅಂದ್ರೆ ಏನು? ಸಹಜದಿಂದ ನಿರಾಲಂಬಕ್ಕೆ ಬಂದು ಅಂದ್ರೆ ಏನು? ಇದೆ ಅನುಲಿಂಗ. ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ. ಹಾ ಅಂದ್ರೆ ಏನು? ಸಹಜದಿಂದ ನಿರಾಲಂಬ ಅನ್ನೋದೇ ಈ ಅನುಲಿಂಗ. ಏನೂ ಇಲ್ಲದ ಸೃಷ್ಟಿಯ ರಚನೆ ಆಗದ ಮುನ್ನ ಇದು ಇರ್ತಾ ಇದೆ ಈ ಅನುಲಿಂಗ. ಅದನ್ನ ಹಾ, ಅದನ್ನ ನಮ್ಮ ಅಲ್ಲಂ ಪ್ರಭುದೇವರು ಹೇಳಿದ್ರು. ಅದಕ್ಕೆ ಇವಕ್ಕೆಲ್ಲ ಕಾರಣ ಅನುಲಿಂಗ, ಅನುಚಕ್ರ, ಅನುಲಿಂಗ. ಸೈಲೆಂಟ್. ಹಾ, ಅಲ್ಲಿ ತನಕ ಯಾರು ಹೋಗೋಲ್ಲ. ಪಶ್ಚಿಮ ಚಕ್ರಕ್ಕೆ ಮುಗೀತು, ಅಲ್ಲಿಗೆ ಶಿವಯೋಗ ಮುಗೀತು. ಆದ್ರೆ ಇನ್ನೂ ಸ್ವಲ್ಪ ಕುತೂಹಲ ಇರೋರು, ಏನು ಎಲ್ಲಿಂದ ಬಂದ್ವಿ ಈ ಲಿಂಗಗಳು ಎಲ್ಲ? ಈ ಸೃಷ್ಟಿಯ ರಚನೆಗಿಂತ ಮುಂಚಿನ ಕಲ್ಪನೆ ಅದು. ಯಾವುದು? ಸಹಜದಿಂದ ನಿರಾಲಂಬ ಅನ್ನೋದು ಅನುಲಿಂಗ ಅಥವಾ ಅನುಚಕ್ರ ರಹಸ್ಯ. ಅದಕ್ಕೆ ನಾವು ಏನ್ ಮಾಡ್ಬೇಕು? ಕೇವಲ ಸ್ವಾನುಭವದ ನೆಲೆಯಲ್ಲಿ ಈ ತರ ಚಿಂತನೆ ಮಾಡಬಹುದೇ ಹೊರತು ವೇದಿಕೆಗಳಲ್ಲಿ ಅನುಲಿಂಗದ ಬಗ್ಗೆ, ಅನುಚಕ್ರದ ಬಗ್ಗೆ ಯಾಕೋ ಮಾತಾಡೋಕ್ಕಾಗೋಲ್ಲ. ಯಾಕೆಂದ್ರೆ ಈ ಪೂರ್ವಭಾವಿ ಸ್ಥಿತಿ ನಿಮ್ಗೆ ಗೊತ್ತಿರ್ಬೇಕು. ಈ ಉಳಿದ ಲಿಂಗಗಳ ಬಗ್ಗೆ, ಅಲ್ಲಿರುವ ಸಕಿಲಗಳ ಬಗ್ಗೆ ನಿಮಗೆ ಜ್ಞಾನವಿರೋದಾದ್ರೆ, ಗೊತ್ತಿದ್ರೆ ಅಷ್ಟೇ ಅನುಲಿಂಗ ಅನುಚಕ್ರ ಅರ್ಥ ಆಗುತ್ತೆ. ಇಲ್ಲಿದ್ರೆ ಸುಮ್ನೆ ಅದಿದೆ ಅಂತ ಹೇಳಿದ್ರೆ ಯಾರು ನಂಬೋಲ್ಲ. ಆಮೇಲೆ ಅಷ್ಟಾವರಣ, ಪಂಚಾಚಾರ, ಶಟಸ್ಥಳ ಪರಿಚಯ ಎಲ್ಲ ಇರ್ಬೇಕು. ಇಲ್ಲ ದಿನವೂ ಕೂಡ ಅದ್ರ ಜೊತೆಗೆ ಅನುಸಂಧಾನದಲ್ಲಿ ಇರ್ಬೇಕು. ಅವನು ಪಾಠಗಳನ್ನ ಅವ್ನು ಎಲ್ಲೆಲ್ಲಿ ನಾವು ತಿಳ್ಕೊಂಡ ದಿನವೂ ಅದನ್ನ ಅನುಸಂಧಾನದಲ್ಲಿ ಇದ್ರ ಓದುದಕ್ಕಿಂತ ಹೆಚ್ಚು ಇಫೆಕ್ಟ್ ಆಕತ್ರಿ. ಅದಕ್ಕೆ ನಿಮ್ಗೆ ಇವತ್ತು ನಾನು ಇದು ತೋರಿಸಿದೆ. ಅದು ಅಮೃತ ಗ್ರಂಥಿ ಹೇಗೆ ಅದು ಸ್ರವಿಸುತ್ತದೆ, ಅದು ನೋಡಿದ್ರಿ ನೀವು ಇವತ್ತು. ಅದು ವಿಡಿಯೋ ನೋಡಿದ್ರಿ. ಅದೆಲ್ಲ ಸತ್ಯವಾಗಿದೆ. ಇವೆಲ್ಲ 12ನೇ ಶತಮಾನದಲ್ಲಿಯ ವಚನಗಳು. ಅದನ್ನ ಹೇಗೆ ತೋರಿಸ್ತಾ ಇವೆ ನಂಗೆ ಗೊತ್ತಿಲ್ಲ. ಆದ್ರೆ ಇವತ್ತು ಜಗತ್ ಮಾತಾಡ್ತಾ ಇದೆ. ಅದು ನಿಮ್ಮ ಇಷ್ಟಲಿಂಗ ಪೂಜೆಯಲ್ಲಿ ಕ್ರಿಯೆಗಳಾಗ್ತಾ ಇದೆ ಅನ್ನೋದು. ಈಗ ತಾನೇ ನೀವು ಹಡಪದ ಲಿಂಗಮ್ಮ ತಾಯಿಯವರ ವಚನವನ್ನು ನೋಡಿದ್ರಲ್ಲ, ಪಶ್ಚಿಮ ಚಕ್ರದ ಬೆಳಗು. ಏನು ವಚನ ರೀ ಪ್ರೇಮಕ್ಕ ಅದು? ನೋಡಿ ಯಾಕೆ ಬರಿತಾಳೆ ಆ ತಾಯಿ. ಯಾಕೆ ಬರಿತಿರ್ಬೋದು ಹೇಳಿ, ನೀವೇ ಹೇಳಿ. ಒಬ್ಬ ಸಾಮಾನ್ಯ ಮಹಿಳೆ ಅನುಭವಕ್ಕ ಬಂದಲ್ಲೇ ಬರಿಬೇಕಲ್ರಿ. ಹಾ, ಯಾಕೆ ಬರ್ದಿದ್ದಾಳೆ ನೋಡ್ರಿ ಅದನ್ನ. ನವದ್ವಾರಗಳನ್ನ ನಾನು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಮುಚ್ಚಿ ಆ ಚೈತನ್ಯಾತ್ಮಕ ಶಕ್ತಿಯನ್ನ ಮೇಲೆ ತಗೊಂಡ್ ಬರೋದಿದೆ ನೋಡಿ. ಪಶ್ಚಿಮ ಚಕ್ರದ ನಿರಂಜನದ ಬೆಳಗನ್ನು ನಾನು ನೋಡಿದೆ ಅಂತ ಹೇಳ್ತಾಳೆ ಅಂದ್ರೆ ಅವಳ ಒಂದು ಹೇಗೆ ಆ ಶಿವಯೋಗವನ್ನ ಸಮನಿಸಿಕೊಂಡಿರಬಹುದು ಆ ಮಾತಾಯಿ, ಹೇಳಿ ನೋಡಿ ನೀವು. ಸಾರಿ ಅಕ್ಕಮಾದೇವಿ ಇವರು ವಚನವನ್ನು ನೋಡಿದ್ರಿ ನೀವು, ಹೇಗೆ ಅವರೆಲ್ಲ ಶಿವಯೋಗವನ್ನು ಮಾಡಿಕೊಂಡ್ರು. ನಂದು ಒಂದೇ ಕೋರಿಕೆ, ನನ್ನ ಒಂದೇ ವಿನಂತಿ ಏನಂದ್ರೆ, ನಾವು ಕೂಡ ಸ್ವಾನುಭವದ ನೆಲೆಯಲ್ಲಿ ಅಷ್ಟೇ ನಾನು ಮಾತಾಡ್ತೀನಿ. ಏನಂದ್ರೆ, ನಾವು ಕೂಡ ಈಗ ಸತ್ಯ ದರ್ಶನ ಆಗಿದೆ. ನಾವು ಹೆಚ್ಚು 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 ಇಲ್ಲಿ ನಂಬಿಕೆ ಅನುಸಂಧಾನ ಮಾಡ್ಬೇಕು. ಅನುಸಂಧಾನ ಮಾಡಿದಾಗ ಏನಾಗುತ್ತೆ ನೋಡಿ, ನನಗಂತೂ ಅದ್ರದ್ದೆಲ್ಲ ದರ್ಶನ ಆಗಿದೆ ನೋಡಿ. ಬಹಳ ಅನುಕೂಲ ಆಗುತ್ತೆ,
ಬಹಳ ಅನುಕೂಲ ಆಗುತ್ತೆ. ನೀವು ಆರೋಗ್ಯವಾಗಿರ್ತೀರಾ. ನಿಮ್ಮ ಆಸೆ ಅನ್ನೋದು ಉಳಿಯೋದೇ ಇಲ್ಲ. ನಿಮ್ಗೆ ಏನ್ ಬೇಕೋ ಅದೆಲ್ಲ ತಾನೇ ಸಿಗ್ತಾ ಹೋಗುತ್ತೆ. ಯಾಕೆಂದ್ರೆ ಯಾವ ಪದವಿಗಳನ್ನು ಇಲ್ಲಿ ಬೇಡೋಕೆ ಅವಕಾಶ ಇಲ್ಲ. ಇಲ್ಲೆಲ್ಲವನ್ನು ಅವನು ತಾನೇ ಕರ್ಣಿಸ್ತಾನೆ. ಲಿಂಗಾನುಸಂಧಾನದಲ್ಲಿ ಎಲ್ಲರೂ ತೊಡಗಿರಿ. ಇದು ಸಬ್ಜೆಕ್ಟ್ ಇದೆ, ಇದು ದಿಸ್ ಇಸ್ ಸೈನ್ಸ್. ಅದನ್ನ ಮಾಡ್ಕೊಳ್ತಾ ಹೋದ್ರೆ ಖಂಡಿತ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ನಂದು ಒಂದು ವಿಚಾರ. ಅವ ಪ್ರಣವಗಳು ಹೆಲ್ಪ್ ಆಕಾವಲ್ರಪ್ಪ ಅದಕ್ಕಾಗಿ. ಹೌದು. ನಮಃ ಶಿವಾಯ ಓಂ ಬಸವ ಅಂದ್ರೆ ಏನು? ಅದಕ್ಕೆ ನೋಡಿ ನಾನು ಅಂದೆ, ಪದೇ ಹೇಳ್ತಿದ್ದೀನಿ, ದಳಗಳನ್ನ ಲಿಂಗವನ್ನಾಗಿ ಮಾಡಿದ್ರಲ್ಲ ಅವರು. ದಳಗಳನ್ನು ಕೊಡೋದು ಯಾಕೆ ಬೇಕಾಗಿತ್ತು? ಈ ದಳ ಇವೆ ರೀ, ಬೇರೆ ನೀವು ಇದನ್ನ ತೆಗೆದು ನೋಡಿ ಪುಸ್ತಕಗಳನ್ನ, ಈ ಚಕ್ರಗಳಲ್ಲಿ ದಳಗಳನ್ನ ಎಲ್ಲರೂ ಕೊಡ್ತಾರೆ. ಆ ದಳಗಳನ್ನ ಲಿಂಗವನ್ನಾಗಿ ಮಾಡೋ ಕ್ರಿಯೆ ಇದೆಲ್ಲ ಅದು ಶಿವಯೋಗದಲ್ಲಿ ಮಾತ್ರ ಆಗ್ತಾ ಇದೆ. ಅವೇ ಗ್ಲಾಡ್ಸ್. ಹಾ, ಆ ವಿದ್ಯಾಲಿಂಗಗಳು, ಕ್ರಿಯಾಲಿಂಗಗಳು, ಆ ಲಿಂಗಗಳನ್ನ ಮಾಡ್ಕೊಳ್ಳಿದೆ ನೋಡಿ, ಅದು ಆಕ್ಟಿವ್ ಮಾಡ್ಕೊಂಡು. ಆಕ್ಟಿವ್ ಮಾಡೋದು ನೋಡ್ರಿ, ಆಕ್ಟಿವ್ ಮಾಡೋದು. ಪ್ರಣವಗಳ ಮುಖಾಂತರ ಅವಕ್ಕಲ್ಲಿ ಕಂಪನ ಅದು ಕೊಡೋದು. ಅದಕ್ಕೇನಾಗುತ್ತೆ, ನೀವು ಇಷ್ಟಲಿಂಗ ಪೂಜೆಯಲ್ಲಿ ಕೂತ್ಕೊಂಡಾಗ ಮೊದ್ಲು ಒಂದ್ 15 ನಿಮಿಷ 10 ನಿಮಿಷ ಕೂತ್ಕೊಳ್ಳಕ್ ಆಗ್ತಾ ಇರ್ಲಿಲ್ಲ. ಈಗ ಅರ್ಧ ಗಂಟೆ ಕೂತ್ಕೊಳ್ತೀವಿ, 45 ನಿಮಿಷ ಕೂತ್ಕೊಳ್ತೀವಿ. ಯಾಕಂದ್ರೆ ಆ ಚೈತನ್ಯಾತ್ಮಕ ಶಕ್ತಿನೇ ನಿಮ್ಗೆ ಪ್ರೇರಣೆ ತಾನೆ. ಹೇಳ್ಕೊಡೋದಿಲ್ಲ. ಒಂದು ಎರಡನೇದು ಏನೋ ಒಂದು ಸಂಭ್ರಮ, ಏನೋ ಒಂದು ಆನಂದ ಅದನ್ನ ಮಾಡ್ಕೊಳ್ಳುವಾಗ. ಬಹಳ ಆನಂದ ಅನ್ಸುತ್ರಿ ಅದ್ ಮಾಡ್ಕೊಂಡ ನಂತರ. ಏನು ಬೇಡ ಅನ್ಸುತ್ತೆ ಜೀವನದಲ್ಲಿ. ಆ ಲಿಂಗದ ಬೆಳಗನ್ನೇ ನೋಡ್ರಿ ನೀವು. ಅದನ್ನ ಅವ್ನ ಕರಹಸ್ತದಲ್ಲಿ ಇಟ್ಕೊಂಡು ನೋಡ್ತಾ ಇರುವಾಗ ಏನ್ ಸುಂದರ ದೃಶ್ಯ ಅದು. ಏನು ಒಂಥರ ಆನಂದ ಒಳಗೆ. ಅಪ್ಪ ಮತ್ತಿದ್ ಮುಗಿಬಾರ್ದು ಅನ್ಸೋ ತರ ಆಗ್ಬೇಕು ನೋಡ್ರಿ ಶಿವಯೋಗ. ರಿಜಾಯ್ಸ್ ಮಾಡ್ಕೋಬೇಕು, ಆನಂದವಾಗಿ ಅದನ್ನ ಮಾಡ್ಕೋಬೇಕು. ಅಯ್ಯೋ ಮತ್ತೆ ಇಷ್ಟಲಿಂಗ ಪೂಜೆ ಮಾಡ್ಕೋಬೇಕಪ್ಪ ಇವತ್ತು, ಆತರ ಅಲ್ಲ. ನೀವು ಆನಂದದ ಸ್ಥಿತಿ ಬೇಕಲ್ಲ ನಿಮ್ಗೆ, ನೀವು ಅಲ್ಲಿ ಕೂತ್ಕೊಳ್ಳಿ, ಆನಂದದಿಂದ ಮಾಡಿ ಅದನ್ನ. ಬಹಳ ಇದೆ ರೀ ಇದು, ಬಹಳ ಚೆನ್ನಾಗಿದೆ. ನಾವು ಈ ಧರ್ಮದಲ್ಲಿ ಹುಟ್ಟಿದೆ ಒಂದು ದೊಡ್ಡ ಸೌಭಾಗ್ಯ ಅಂತ ನನಗನ್ಸುತ್ತೆ ಒಮ್ಮೊಮ್ಮೆ. ಶರಣಾರ್ಥಿ ದಯಾನಂದ್ರ ಅವರಿಗೆ. ಶರಣಾರ್ಥಿ ಅನ್ನ ನಂಜಪ್ಪಣ್ಣ. ಶರಣಾರ್ಥಿ ಹೇಳಿ ಅಣ್ಣ. ಆಧಾರ ಹಿಡಿದು ಇಲ್ಲಿ ಅಣುಚಕ್ರಕ್ಕೆ ಬಂದು ನಿಲ್ಲಿಸ್ಕೊಟ್ಟಿದ ಮೇಲೆ ಅಲ್ಲಿ ಮೌನ ತಾಳಿತು, ಮುಂದಕ್ಕೆ ಮಾತಾಡಕ್ ಮಾತೇ ಇಲ್ಲ. ಹೌದು, ಶಬ್ದ ಮುಗ್ಧ. ಅಲ್ವೇ? ಅಲ್ಲಿ ಬಂದು ನಿಲ್ಬೇಕು ಎಲ್ಲ. ಹೌದು ಅಣ್ಣ. ಅಲ್ಲೂ ಸ್ವಾನುಭಾವ ನೆಲೆ ಇದ್ದದಕ್ಕೂ ಸಾರ್ಥಕ ಆಗುತ್ತೆ ಅಂತ. ಹೌದಣ್ಣ, ನನ್ಗೆ ಅದೇ ಹೇಳ್ಬೇಕಾಗಿರೋದು ನಂಜಪ್ಪಣ್ಣ. ಇಲ್ಲಿದ್ರೆ ಯಾವ ವೇದಿಕೆಯಲ್ಲಿ ಇದ್ ಮಾತಾಡ್ತೀರಿ ಹೇಳಿ? ಯಾರಿಗ ಅರ್ಥ ಆಗುತ್ತೆ ಇದು? ಯಾರಿಗೆ ತಿಳಿಯೋಲ್ಲ. ವೇಸ್ಟ್ ಆಫ್ ಟೈಮ್ ಅದು ನಂಜಪ್ಪಣ್ಣ. ನಿಮ್ಗೆ ಸೈನ್ಸ್ ಆಗ್ಲಿ, ಆರ್ಟ್ಸ್ ಆಗ್ಲಿ, ಟೆಕ್ನಿಕಲ್ ವರ್ಡ್ಸ್ ಇರ್ತಾವಲ್ವೇ, ಹಂಗೆ ಈ ಧರ್ಮಕ್ಕೆ ಟೆಕ್ನಿಕಲ್ ವರ್ಡ್ಸ್ ಇವೆ ಅಲ್ವೇ? ಪೂರ್ವ ಪರಿಚಯ ಇದ್ರೆ ಅರ್ಥ ಆಗುತ್ತೆ. ಆ ಪದಗಳ ಅರ್ಥ ಆಗದೆ ಇದ್ರೆ ನೀವ್ ಏನ್ ಹೇಳಿದ್ರು ಪ್ರಯೋಜನ ಆಗಲ್ಲ. ಬೇರೆ ಭಾಷೆ ಏನು ಜರ್ಮನ್ ಅಥವಾ ಫ್ರೆಂಚ್ ಭಾಷೆ ಕೇಳಿದ ಹಾಗೆ ಆಗುತ್ತೆ ಅಷ್ಟೇ, ಮತ್ತೇನು. ಡಾಕ್ಟರ್ ಅಷ್ಟೆಲ್ಲ ಬೇರೆ, ಡಾಕ್ಟರ್ ಕೋರ್ಸ್ ಇಂಜಿನಿಯರ್ ಸ್ಟೂಡೆಂಟ್ ಕೂತ್ಕೊಂಡ್ರು ಏನೂ ಆಗಲ್ಲ. ಹೌದು ಇಂಜಿನಿಯರ್ ಕ್ಲಾಸ್ಗೆ ಮೆಡಿಕಲ್ ಸ್ಟೂಡೆಂಟ್ ಕೂತ್ಕೊಂಡ್ರು ಆಗಲ್ಲ. ಆ ತರ ಇದೆ ಇದು. 10 ಲಕ್ಷ ಖರ್ಚು ಮಾಡಿ 10-20 ವರ್ಷ ಕಾಲ ಓದಿ ತಲೆ ಕೆಡಿಸ್ಕೊಂಡು ರಿಪೇರಿ ಆಗದೆ ಸೂಸೈಡ್ ಮಾಡ್ಕೊಂಡು ಏನೇನೋ ಮಾಡಿದ್ರೆ ಜನನು ಅವ್ರೆ. ಆದ್ರೆ ಏನೇನೋ ಸಾಹಿತ್ಯ ಕಲ್ತವ್ರು ಯಾರು ಸೂಸೈಡ್ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳಲ್ಲ, ಮಾಡ್ಬಿಡಲ್ಲ ಅದು ಇಲ್ಲ. ಯಾಕೆಂದ್ರೆ ಅವನು ಲಿಂಗಾಂಗಿ ಹುಟ್ಟಿ ಲಿಂಗಾಂಗಿ ಬೆಳೆದ್ರು, ಲಿಂಗದಲ್ಲಿ ಐಕ್ಯ ಆಗ್ತದ ಕಂಡಿಡ್ಬಿಟ್ಟಾನ. ಮತ್ತೆ ಆ ಚೈತನ್ಯಾತ್ಮಕ ಶಕ್ತಿ ಇರ್ತಲ್ಲ ಅವನಲ್ಲಿ, ಅಲ್ವೇ? ಆದ್ರಿಂದ ಇಲ್ಲಿ ಲಕ್ಷಗೊಬ್ಬ ಕೋಟಿಗೊಬ್ಬ ಹೇಳೋದ್ರ ಉದ್ದೇಶ ಇದೇನೆ. ಇದಕ್ಕೆ ತರಕ್ ಆಗಲ್ಲ. ಅದಕ್ಕೆ ಇದನ್ನ ನಾನು ಬರೀ ಸ್ವಾನುಭವದ ನೆಲೆಯಲ್ಲಿ ಅಷ್ಟೇ ಮಾತಾಡ್ತೀನಿ ವಿನಃ, ಯಾಕಂದ್ರೆ ಬೇರೆ ಎಲ್ಲ ಇದು ಅರ್ಥ ಆಗೋಲ್ಲ ಅಣ್ಣ. ಸುಮ್ನೆ ಜಗಳಾಡ್ತಾರೆ. ಒಬ್ಬ ಸ್ವಾಮೀಜಿ ಎದ್ ನಿಂತು ಒದರಾಡಕ್ ಶುರು ಮಾಡಿ, ಏನಿದು ಅನುಲಿಂಗ ಅನುಚಕ್ರ, ನಾವು ಶಿವಯೋಗ ಮಂದಿರದಲ್ಲಿ ಇದ್ನೇನು ಹೇಳಿಲ್ಲ, ನಮಗೆ ಏನು ಗೊತ್ತೇ ಇಲ್ಲ ಅಂದಾಗ ನಾನು ವಚನಗಳನ್ನ ಹೇಳಿದೆ. ಜಕ್ಕಣ್ಣಯ್ಯ ಅಂದ್ರೆ ಯಾರು ಗೊತ್ತಿಲ್ಲ ಅವ್ರಿಗೆ, ಷಣ್ಮುಖ ಶಿವಯೋಗಗಳಂದ್ರೆ ಯಾರು ಗೊತ್ತಿಲ್ಲ, ಅದೇ ವಚನಗಳೇ ಗೊತ್ತಿಲ್ಲ ಅಂದ್ಮೇಲೆ ಏನ್ ಮಾತಾಡೋಕಾಗುತ್ತೆ ಹೇಳಿ ಆ ವೇದಿಕೆಗಳಲ್ಲಿ? ಕ್ಲಾಸ್ ಕೂರ್ಸ್ಕೊಂಡ್ರೆ ಏನಾದ್ರು ಹೇಳ್ಬೋದು, ಕ್ಲಾಸ್ ಇಲ್ಲ ಏನ್ ಹೇಳೋದು? ಮತ್ತದು ಹಿಂದನ ಕತ್ತಲೆ ಮುಂದನ ಒಂದು ಜ್ಞಾನ ಅಂತ ವಚನ ಬರುತ್ತೆ ನೋಡ್ರಿ. ಹಿಂದನ ಕತ್ತಲೆಯಲ್ಲಿ ಇರೋರ್ಗೆ ಏನ್ ಮಾಡೋಕ್ಕಾಗುತ್ತೆ ಹೇಳಿ? ಈಗ ನಿಮ್ಮಲ್ಲಿ ನಾವೆಲ್ಲ ಅಂತೇಳುದು, ಲೌಕಿಕರು ಒಬ್ಬ ವೈದ್ಯರು ಔಷಧಿ ಸಾಧಿಸಿ ಸಫಲಗೊಳ್ಳಾಗದೆ ಇರ್ತಕ್ಕಂಥ ಅದನ್ನ ಶಿವಯೋಗದಿಂದ ಸಾಧ್ಯ ಅನ್ನೋದನ್ನ ನೀವು ಅದರಲ್ಲಿ ತಜ್ಞರಾಗಿದ್ಕೊಂಡು ಸಾಬೀತುಪಡಿಸಿರ್ತೀರಿ. ಅದೇನು ಅಷ್ಟು ಸುಲಭದ ಕೆಲಸನೇ ಏನು ಅಲ್ಲ ಅದು.
ಅಲ್ಲ, ನೀವು ಯುವಕ ಯುವತಿಯರಿಗೆ ಇದನ್ನ ನೀವು ಇದು ಸೈನ್ಸ್ ಇದೆ ಅದೇ ಅದು ಎಲ್ಲೆಲ್ಲಿದೆ ಆ ಲಿಂಗಗಳು ಅನ್ನೋದನ್ನ ಹೇಳೋ ತನಕ ಅವ್ರಿಗೆ ನಂಬಿಕೆ ಆಗೋಲ್ಲ ನಂಜಪ್ಪಣ್ಣ. ಅದು ಒಂದೇನ, ಈಗ ನೀವು ಶಿವಯೋಗ ಮಾಡ್ಬೇಕಾದ್ರೆ ಈಗ ನಮ್ಮ ಶಿವಾಯ ನಾಂದ್ರೆ 6 ಚಕ್ರ ಮನಸ್ಸಲ್ಲಿ ಹೋಗ್ಬೇಕು. ಸ್ವಾಧಿಷ್ಠಾನ ಚಕ್ರಕ್ಕೆ ಬಂದಾಗ ಮಕಾರ ಮಂತ್ರ ಬಂದಾಗ ಮನಸ್ಸು ಅಲ್ಲೋಗಿ ಲೀನ ಆಗ್ಬೇಕು. ಹೌದು ಹೌದು. ಹಾಗೆ ಒಂದೊಂದು ಚಕ್ರಗಳು ಒಂದೊಂದು ಲಿಂಗಗಳು ಮನಸ್ಸು ಲೀನ ಆಯ್ತಾ ಹೋಯ್ತಾ ಇಲ್ಲ ಗುರಿ ಮುಟ್ಟುತ್ತೆ. ಕರೆಕ್ಟ್ ಕರೆಕ್ಟ್. ಈಗ ಸುಮ್ಮನೆ ಓಂ ನಮಃ ಶಿವ ಟೇಪ್ ರೆಕಾರ್ಡ್ ಕಂಡ್ರೆ 1000 ಸತಿ ಹೋಗ್ರು ಹೌದು, ಅದಾಗೋಲ್ಲ ಅವಾಗ. ಈ ಕೈಯಲ್ಲಿ ಒಂದು ಜಪಮಾಲೆ, ನಂಜಪ್ಪನ ಕೈಯಲ್ಲಿ ಒಂದು ಜಪಮಾಲೆ ಇಟ್ಕೊಂಡು ತಿರ್ಸ್ತಾ ಇರ್ತಾರ, ನೋಡಿದೀರಾ ನೀವು? ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಅಂತ. ಅದೇನ ಆತರ ಜಪಾನ ಇದು ಅಲ್ಲ, ಅದಾಗೋಲ್ಲ ಹಾಗೆ. ಈಗ ಪ್ರಿಂಟಿಂಗ್ ಪ್ರೆಸ್ ಮೀರ್ಸಕ್ಕಾಗಲ್ಲ ಅವರು. ಅದೇ ನಾನ್ ನೋಡ್ತಾ ಇರ್ತೀನಿ, ಅವ್ರ ಕೈಯಲ್ಲಿ ಇರುತ್ತೆ ಭಾಷೆ, ಏನೇನೋ ಮಾತಾಡ್ತಿರ್ತಾರೆ, ಕೈಯಲ್ಲಿ ಸುಮ್ನೆ ಸುತ್ತುತ್ತಾ ಇರುತ್ತೆ ಅದು ನಮ ಶಿವಾಯ ನಮ ಶಿವಾಯ ಓಂ ನಮ ಶಿವಾಯ ಅಂತ ಹೇಳಿ. ಗಾಣ ಸುತ್ತದಂತ ಆಯ್ತು ಅಂತ ಬರ್ತಾರೆ ನೋಡಿ ಒಂದ್ ಕಡೆ. ಹೌದು ಹೌದು, ಬರುತ್ತೆ. ಎಲ್ಲಿಲ್ಲ ಹಾಗೆ ಇವರು ಚಕ್ರ ಮುಂದಕ್ಕೆ ಹೋಗೋದೇ ಇಲ್ಲ, ಆಕ್ಸಿಲೇಟರ್ ಕೊಟ್ಟಿಲ್ಲ, ಸುಮ್ಮನೆ ನಿಂತಾಗದೆ ತಿರ್ಗ್ತಾರ. ಅದೇ ಅದಕ್ಕೆ ನಾನು ಏನ್ ಮಾಡ್ತಿದ್ದೀನಿ, ಕೆಲವೊಂದು ಪ್ರಯೋಗಗಳನ್ನ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಎಷ್ಟು ನಂಬ್ತಿರೋ ಬಿಡ್ತಿರೋ, ನಾನು ಆಪರೇಷನ್ ಮಾಡುವಾಗ ಒಂದು ರುದ್ರಾಕ್ಷಿ ಮಾಲೆ ಯಾವಾಗ್ಲೂ ನನ್ನ ಎದೆ ಮೇಲೆ ಇಟ್ಕೊಂಡು ಮಾಡುವಾಗ ಎಷ್ಟೊಂದು ಅದೊಂದು ಇದಿರುತ್ತೆ ಅಂದ್ರೆ ಅದರಲ್ಲಿ ಶಕ್ತಿಗಳನ್ನ ನಾವು ನೋಡ್ಬೇಕು. ಈಗ ಪ್ರಯೋಗಗಳನ್ನ ಆರಂಭಿಸ್ಬೇಕು ನಾವು ಸ್ವಾನುಭವದ ನೆಲೆಯಲ್ಲಿರೋರು. ಈಗ ತಾಯಿ ಅಂದ್ರೆ ಅಡಿಗೆ ಮಾಡ್ತೀರಾ, ಅಡಿಗೆ ಮಾಡುವಾಗ ನಿಮ್ಮ ಕೊರಳಲ್ಲಿ ಆ ರುದ್ರಾಕ್ಷಿ ಎದೆ ಮೇಲೆ ಲಿಂಗ, ಆ ಅಡಿಗೆ ಎಷ್ಟೊಂದು ಸ್ವಾದಿಷ್ಟಕರವಾಗಿ ಆಗುತ್ತೆ. ನೀವು ಪರೀಕ್ಷೆ ಮಾಡಿ ನೋಡಿ, ಹಾಗೆ ಹಾಕೊಳ್ಳದೆ ಮಾಡಿ ನೋಡಿ ಹೇಗಿರುತ್ತೆ ಅಂತ. ಮನೆಯಲ್ಲಿ ಕಲಹಗಳು, ಈ ಶಾಂತಿ ಇರಲ್ದೇ ಇರೋದು, ಜಗಳ ಆಗೋದು, ಯಾರು ರುದ್ರಾಕ್ಷಿ ಮಾಲೆ ಇಷ್ಟಲಿಂಗದ ಧಾರಣೆ ಇದ್ದವರು ಆ ತರ ಸಂಭಾಷಣೆಯಲ್ಲಾಗ್ಲಿ ಮಾತಾಡೋದೇ ಇಲ್ಲ. ಅವ್ರ ಶಬ್ದಗಳು ಕೂಡ ತುಂಬಾ ಶಿವಯೋಗವಾಗಿಯೇ ಬರ್ತಾ ಇವೆ, ಶಿವಯೋಗದ ಮೂಲಕ ಬರ್ತಾ ಇವೆ. ಶಾಂತವಾಗಿರ್ತೀರಾ ನೀವು. ತಿಳಿದಿರಂತೆ, ನೋ ಡಾಕ್ಟರ್ ನೋ ಮೆಡಿಸನ್ has cured any kind of disease in the world so far. Yes. It is a statement given by a doctors forum in USA. ಅದೇ You know it very well. But ಶಿವಯೋಗ ಇದ್ದಾಗ ಯಾವ ಬೇಕಾಗದೇ ಇಲ್ಲ, ಯಾವುದು ಬೇಕಾಗಿಲ್ಲ. ಬೇಕಾಗಿರೋ ಬಿಟ್ಬಿಟ್ಟು ಬ್ಯಾಡ್ದನ್ನೆಲ್ಲ ಹಿಡ್ಕೊ ಕೂತಾರೆ. ಅದೇ ಅನ್ನ ಅದೇನ್ ನಾವೇನು ಮಾಡಕ್ಕಾಗಲ್ಲ. ಅದೇ ಆಯ್ತ ಸಿದ್ಧಾರೂಢಣ್ಣ, ಸುದೀರ್ಘವಾಗಿ ನಿರಂತರವಾಗಿ ಅವ್ಯಾಹಿತವಾಗಿ ನಿಲುಗಡೆ ಇಲ್ಲದೆ ಮುಗಿಸ್ಕೊಂಡು ಬಂದು ಅಣುಚಕ್ರದಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ನಿಮ್ಮ ಆಶೀರ್ವಾದ ಇರ್ಲಿ ಅಣ್ಣ ನಂಜಪ್ಪಣ್ಣ. ಐಕ್ಯದಿಂದ ಮತ್ತೆ ಭಕ್ತಾಶ್ರಮ ರೊಟೇಟ್ ಆಗ್ಬೇಕಿನ್ನು. ಹೌದು ಆಯ್ತಣ್ಣ, ಕರೆಬೇಕಲ್ಲ. ಬಹಳ ಸಂತೋಷ. ಶ್ರೀ ಗುರು ಬಸವಲಿಂಗಾಯ ನಮಃ. ಡಾಕ್ಟರ್ ಅಪ್ಪರ್ಗೆ ಭಕ್ತಿಯ ಶರಣಾರ್ಥಿಗಳು. ಶರಣಾರ್ಥಿಯನ್ನ. ಆಜ್ಞಾ ಚಕ್ರದಲ್ಲಿ ಓಂಕಾರ ಹೇಳಿದ್ರಿ, ಅನು ಚಕ್ರದಲ್ಲಿ ಓಂಕಾರ ಹೇಳಿದ್ರಲ್ಲ, ಎರಡು ಕಡೆಗೂ ಓಂಕಾರ ಇಲ್ಲ, ಅಲ್ಲಿ ಹೇಳಿಲ್ಲ. ನಾನೇನ್ ಹೇಳಿದೆ, ಅನುಲಿಂಗಾಯ ನಮಃ ಅನುಲಿಂಗಾಯ ನಮಃ ಅನುಲಿಂಗಾಯ ನಮಃ ಅನುಲಿಂಗಕ್ಕೆ ಶರಣಾರ್ಥಿ. ಯಾಕಂದ್ರೆ ಅಲ್ಲಿ ಯಾವುದೂ ಪ್ರಣವಾಕ್ಷರ ಇಲ್ಲ, ಬರೀ ಆ ಲಿಂಗಕ್ಕೆ ನಮನ ಮಾಡೋದಷ್ಟೇ. ಅನುಲಿಂಗಾಯ ನಮಃ ಅನುಲಿಂಗಕ್ಕೆ ಶರಣಾರ್ಥಿ. ಓಂಕಾರ ಬರಲ್ರಪ್ಪ? ಇಲ್ಲ, ಅದಕ್ಕೆ ನಾನು ಅಲ್ಲಿ ಏನು ಯಾವ ಅಕ್ಷರಗಳನ್ನ ತಗೊಂಡ್ಬರೋಲ್ಲ. ಅನುಲಿಂಗಾಯ ನಮಃ ಅನುಲಿಂಗಕ್ಕೆ ಶರಣಾರ್ಥಿ ಅಷ್ಟೇ. ಶರಣಾರ್ಥಿಗಳಪ್ಪ. ಶರಣು ಸಿದ್ಧಾರೂಢಣ್ಣ. ಶರಣಾರ್ಥಿ ಪರ ಹಸಿವಾಗಿದೆಯಪ್ಪ, ನಾನು ಹೋಗ್ತೀನಿ. ಆಯ್ತಣ್ಣ. ಶರಣು ಸ್ವಾನುಭವದ ಸದ್ಗೋಷ್ಠಿಯಲ್ಲಿ ಭಾಗವಹಿಸಿ ಅನುಭವ ಹಂಚಿಕೊಂಡಂತ ದಯಾನಂದ ಅಪ್ಪರಿಗೆ ಭಕ್ತಿಯ ಶರಣಾರ್ಥಿಗಳು. ಹಾಗೆ ಚರ್ಚೆಯಲ್ಲಿ ಭಾಗವಹಿಸಿದ ಎಲ್ಲ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ನಾಳೆ ಭಾರತೀಯವರಿಂದ ಅಕ್ಕ ಮಹಾದೇವಿ ತಾಯಿಯವರ ಯೋಗಾಂಗ ಶರಣಾರ್ಥಿಗಳು. ಇಂದಿನ ಈ ಸದ್ಭಾವಗೋಷ್ಠಿನ ಸುಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಜನಗೆ ನೀನಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮೇವ. ಅಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಶರಣ ಸತಿ ಲಿಂಗಪತಿ. ಜೈ ಗುರು ಬಸವೇಶ್ವರ. ಸರ್ವರಿಗೂ ಭಕ್ತಿಯ ಶರಣ